ಓಕೆ, ಅವರೊಂದು ಹಾಡಾಡಿ ಮತ್ತೆ ಅವರು ಸ್ವಲ್ಪ ರೆಡಿ ಮಾಡ್ತಾ ಇದ್ದಾರೆ. ನಾವು ಸ್ವಲ್ಪ ಹೊತ್ತು ದೇವರ ಸ್ತುತಿಸುವ. ಎಲ್ಲರಿಗೆ ಕೈ ಕಾಲೆಲ್ಲ ಇದೆಯಾ? ಕೈ ಕಾಲೆಲ್ಲ ಇದ್ರೆ ಅದಕ್ಕೆ ಸ್ವಲ್ಪ ಹೊತ್ತು ನಿಂತು ದೇವರನ್ನು ಆರಾಧಿಸಿದರೆ ಬಹಳ ಉತ್ತಮವಾಗಿರ್ತದೆ. ಅದರಲ್ಲಿ ದೇವರನ್ನು ಸ್ವಲ್ಪ ಹೊತ್ತು ಆರಾಧಿಸಿ. ಯಾಕಂದ್ರೆ ನಮಗೆ ಯಾವಾಗಲೂ ಕೂಡ ಒಂದು ದೊಡ್ಡ ಪ್ರಾಬ್ಲಮ್ ಏನಂದ್ರೆ ಪದೇ ಪದೇ ನಿಲ್ಲುದು, ಪದೇ ಪದೇ ಕೂರುದಲ್ವಾ. ಆದ್ರೆ ನಮಗೆ ಗೊತ್ತಿಲ್ಲ, ನಿಮ್ಮ ರಕ್ತ ಸಂಚಲನಕ್ಕೂ ಕೂಡ ತುಂಬಾ ಒಳ್ಳೇದು, ಹೌದಲ್ವಾ? ಆಕ್ಟಿವ್ ಆಗಿರ್ಬೋದು. ಕೆಲವರು ಹೇಳ್ತಾರೆ ನಮಗೆ ಅಲ್ಲಿ ಪೇನ್ ಇಲ್ಲಿ ಪೇನ್, ಹೆಚ್ಚು ನೀವು ನಡೆಯುವುದಿಲ್ಲ, ಕೂರುದಿಲ್ಲ, ಮತ್ತೆ ಏನು ಎಕ್ಸರ್ಸೈಸ್ ಇಲ್ಲ ಅಲ್ವಾ. ಈಗ ದೇವರನ್ನ ಆರಾಧಿಸಿ ಅದು ಎಕ್ಸರ್ಸೈಸ್ ಮಾಡುವ ಅಲ್ವಾ? ಎಕ್ಸರ್ಸೈಸ್ ಮಾಡುವ. ದೇವರಿಗೆ ಸ್ತೋತ್ರ, ಆಮೇಲೆ ದೇವರಿಗೆ ಸ್ತೋತ್ರ. ಈ ಸಮಯದಲ್ಲಿ ದೇವರನ್ನ ಆರಾಧಿಸುವಾಗ ದೇವರು ನಮ್ಮ ಮಧ್ಯದಲ್ಲಿ ಕ್ರಿಯೆ ಮಾಡುವಾಗಿದ್ದಾರೆ. ಆಮೇಲೆ ಯಾವುದಕ್ಕೆ ಬಂಧನ ಇಲ್ಲ ಅಂತೆ, ಆರಾಧನೆಯಲ್ಲಿ ಮಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಏನಿಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ನಂಬಿದರೆ ನಡೆಯದ ಅದ್ಭುತಗಳಿಲ್ಲ. ಹಾಗಾದ್ರೆ ನಾವು ನಂಬಬೇಕು, ಅದ್ಭುತಗಳು ನಡೀತದೆ ಎಂಬುದಾಗಿ ನಾವು ಮೊದಲು ನಂಬಬೇಕು, ಆಗ ನಡೆಯುವಂತದ್ದಾಗಿದೆ. ಹಾಗಾದ್ರೆ ಕೈ ತಟ್ಟಿ ದೇವರನ್ನು ಸ್ತುತಿಸಿ ಆರಾಧಿಸುವ. ಹಲ್ಲೆಲೂಯಾ. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಗುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಗುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆಯಲ್ಲಿ ಮಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಆರಾಧನೆಯಲ್ಲಿ ಮಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ದೇವರಲ್ಲಿ ನಂಬಿಕೆ ಇಟ್ಟಾಗ ಪಾರಂಪರ್ಯ ಬಂಧನವೆಲ್ಲ ಮುರಿದೋಯ್ತು. ಅಬ್ರಹಾಮನ ದೇವರಲ್ಲಿ ನಂಬಿಕೆ ಇಟ್ಟಾಗ ಪಾರಂಪರ್ಯ ಬಂಧನವೆಲ್ಲ ಮುರಿದೋಯ್ತು. ಇಸ್ರಾಯೇಲ್ ಮಕ್ಕಳು ಆಧರಿಸಿ ಆರಾಧಿಸಿದಾಗ ಯೆರಿಕೋ ಕೋಟೆಯು ಮುರಿದು ಬಿತ್ತು. ಇಸ್ರಾಯೇಲ್ ಮಕ್ಕಳು ಆಧರಿಸಿ ಆರಾಧಿಸಿದಾಗ ಯೆರಿಕೋ ಕೋಟೆಯು ಮುರಿದು ಬಿತ್ತು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಗುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಗುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆಯಲ್ಲಿ ಮುಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಹಲ್ಲೆಲೂಯಾ. ಕರ್ತನೇ ನಿಮಗೆ ಸ್ತೋತ್ರ ಸ್ವಾಮಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಾರ್ಥಿಸಲು ನಾನಿರುವೆನು, ಒಡಗಿನಲ್ಲಿ ನಾನಿರುವೆನು. ಪ್ರಾರ್ಥಿಸುವುದಕ್ಕಾಗಿ ಪ್ರಾರ್ಥಿಸಲು ನಾನಿರುವೆನು, ಒಡಗಿನಲ್ಲಿ ನಾನಿರುವೆನು. ಪ್ರಾರ್ಥನೆ ನನ್ನ ಉಸಿರಾಗಲಿ, ಪ್ರಾರ್ಥನೆ ನನ್ನ ಜೀವವಾಗಲಿ, ಪ್ರಾರ್ಥನೆ ನನ್ನ ಉಸಿರಾಗಲಿ, ಪ್ರಾರ್ಥನೆ ನನ್ನ ಜೀವವಾಗಲಿ. ಪ್ರಾರ್ಥಿಸಲು ನಾನಿರುವೆನು, ಒಡಗಿನಲ್ಲಿ ನಾನಿರುವೆನು. ಪ್ರಾರ್ಥಿಸಲು ನಾನಿರುವೆನು, ಒಡಗಿನಲ್ಲಿ ನಾನಿರುವೆನು. ಮೌಳಿಯ ಒಡಗಿನಲ್ಲಿ ನಾನಿರುವೆನು. ಕರ್ತನೇ, ಮಧ್ಯಾಹ್ನದ ಸೆಕ್ಷನಿಗಾಗಿ ಸ್ತೋತ್ರ. ಪರಿಶುದ್ಧನಾದ ದೇವರೇ, ಈ ದಿವಸ ಕೊಡುವಂತ ವಾಕ್ಯಕ್ಕಾಗಿ ಸ್ತೋತ್ರ. ಈ ಮಧ್ಯಾಹ್ನದ ವೇಳೆಯಲ್ಲಿ ಕೂಡ ಯಾರು ನಿದ್ರೆ ಮಾಡದೆ ಎಚ್ಚರವಾಗಿದ್ದು ದೇವ ಸೇವಕರು ಮಾತನಾಡುವಾಗ ಅವರ ಬಾಯಿಗೆ ಬಾಯಿಯಾಗಿದ್ದು ನಿನ್ನ ಕಾರ್ಯಗಳನ್ನು ಕುರಿತು ಮಾತನಾಡುವಾಗ, ವಾಕ್ಯವನ್ನು ಅರ್ಥೈಸುವಾಗ
ಇನ್ನು ಅನೇಕ ವ್ಯಕ್ತಿಗಳು, ಅನೇಕರ ಮನಸ್ಸುಗಳು ಇನ್ನು ಸರಿಪಡಿಸಿಕೊಳ್ಳುವ ಹಾಗೆ ಈ ದಿವಸಕ್ಕಾಗಿ ನಮ್ಮ ತಂದಕ್ಕಾಗಿ ಸ್ತೋತ್ರ. ಯಾರೆಲ್ಲ ವಾಕ್ಯವನ್ನು ಕೇಳ್ತಾ ಇಲ್ವೋ, ವಾಕ್ಯವನ್ನು ಅಂಗೀಕರಿಸ್ತಾ ಇಲ್ವೋ, ಅವ್ರ ಹೃದಯಗಳನ್ನು ತೆರೆಯುವುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಆಳವಾದ ಗೂಢಾರ್ಥ ಮರ್ಮಗಳನ್ನು ಪ್ರಕಟ ಮಾಡಿ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಬೇಗನೆ ಬರುವ ಯೇಸು ಕ್ರಿಸ್ತನ ಹೆಸರಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಪ್ರೈಸ್ ದಿ ಲಾರ್ಡ್. ನಾನು ನಂಬ್ತೀನಿ ಉಪವಾಸ ಆಗಿ ಮತ್ತೆ ಊಟವಾದ ಮೇಲೆ ಸ್ವಲ್ಪ ಬಲಹೀನತೆ ಎಲ್ಲ ಹೋಯ್ತು ಅಂತ ತಿಳ್ಕೊಳ್ತೀನಿ. ಹೆಚ್ಚಿನ ನಿಮ್ಗೆ ಗೊತ್ತಾ, ಉಪವಾಸ ಮಾಡಿದ್ರೆ ನಮಗೆ ಶಕ್ತಿ ಬರುದು, ಊಟ ಮಾಡಿದ ಮೇಲೆ ಶಕ್ತಿ ಹೋಯ್ತು. ನಿಮಗೆ ಗೊತ್ತಾ, ಪ್ರಾರ್ಥನೆಯಲ್ಲಿ ಮಾಡುವಂತ ಉಪವಾಸ, ಆ ಉಪವಾಸ ಮಾಡುವಾಗ ನಮಗೆ ಶಕ್ತಿ ಇರ್ತದೆ. ಮತ್ತೆ ಊಟ ಮಾಡ್ತೀವಲ್ಲ ನಡುವಲ್ಲಿ, ಎಲ್ಲರ ಕಮಿಟ್ಮೆಂಟ್ ತಪ್ಪಿ ಅದು ಕಮಿಟ್ಮೆಂಟ್ ಇಲ್ಲದೇನೋ ಊಟ ಮಾಡಿದ ಮೇಲೆ ಸ್ವಲ್ಪ ಶಕ್ತಿ ಹೋಗ್ತದೆ. ಏನೇನೋ ಮಾತಾಡ್ತಾ ಇರ್ತೀವಿ. നമുക്ക് തിരുവചനത്തിനകത്ത് പഠിക്കാൻ ಅಲ್ಪ ಟಫಾയിട്ടുള്ള ಭಾಗ ಲೇಖನಗಳು. ನಮಗೆ ಈ ವಾಕ್ಯ ಭಾಗಗಳಲ್ಲಿ ಬರೆದಿರುವಂತ ಕೆಲವು ವಿಷಯಗಳು ಬಹಳ ಕಷ್ಟ ಕಲಿಯುವಂತ ವಿಷಯ ಅಂದ್ರೆ ಪತ್ರಿಕೆಗಳು. ಇಲ್ಲಿ ಗಮನಿಸಬೇಕು, ಪತ್ರಿಕೆಗಳೆಲ್ಲ ಕಲಿಲಿಕ್ಕೆ ಕಷ್ಟ. വായിക്കാൻ എളുപ്പമാണ്, ಓದಲಿಕ್ಕೆ ಈಸಿ ಎಲ್ಲವೂ ಕೂಡ. പക്ഷേ അതിനർത്ഥം ദൈവം ഉദ്ദേശിക്കുന്ന അർത്ഥം കണ്ടുപിടിക്കാൻ പാടില്ല. ದೇವರು ಉದ್ದೇಶಿಸುವ ಅರ್ಥವನ್ನು ನಾವು ಕಂಡುಹಿಡಿದುಕೊಳ್ಳಲ್ಲ, ಅದು ಸ್ವಲ್ಪ ನಮಗೆ ಕಷ್ಟ ತಿಳುವಳಿಕೆ. നമുക്കിന്ന് ചില കൃപാവരങ്ങളെ പ്രാರ್ಥನೆകളെ കുറിച്ച് പഠിക്കാൻ ആഗ്രഹിക്കുന്നു. ನನಗೆ ದೇವರು ಇವತ್ತು ಕೃಪಾವರಗಳ ಕುರಿತು ಮತ್ತೆ ಪ್ರಾರ್ಥನೆ ಕುರಿತು ಮಾತಾಡಬೇಕೆಂಬುದಾಗಿ ಬಯಕೆ ಇದೆ. ಲೇಖನങ്ങളിൽ ಭೂರಿഭാഗം എഴുതിയ ആരാണ്? ಪತ್ರಿಕೆಗಳಲ್ಲಿ ಹೆಚ್ಚು ಪತ್ರಿಕೆ ಬರೆದವನು ಯಾರು? ಶಿಷ್ಯന്മാരെ ಅಪ್ಪ ಯೇಸುವಿനെ കാണാത്തൊരു ಶಿಷ್ಯനാണ് ಪೌಲೋಸ್. ಯೇಸುವನ್ನು ಕಣ್ಣಾರೆ ಕಾಣದಂತ, ಅಂದ್ರೆ ಅವರು ಇರುವಾಗ ಕಾಣದಂತ ಶಿಷ್ಯ ಅಂದ್ರೆ ಪೌಲ. മറ്റു ശിഷ്യന്മാർ 12 പേരുണ്ട്. ಮತ್ತೆ ಉಳಿದಂತ 12 ಶಿಷ್ಯರಿದ್ರು. പൗലോസിന് വേറെ ശിഷ്യന്മാരുണ്ട്. ಪೌಲನಿಗೆ ಕೂಡ ಕೆಲವು ಶಿಷ್ಯರಿದ್ರು. ಈ ಸುವಿಶೇಷ ಎഴുതിയ ಮರ್ಕೋಸ್ ಆದ ಶಿಷ್ಯನಾണ്. ಈ ಸುವಾರ್ತೆಯನ್ನು ಬರೆದಂತ ಮಾರ್ಕನು ಯಾರ ಶಿಷ್ಯನು? ಎಲ್ಲರೂ ಸಡನ್ಲಿ ಸೈಲೆಂಟ್ ಆಗಿಬಿಟ್ಟು. ಪತ್ರೋಸಿನ ಶಿಷ್ಯನಾണ് ಮರ್ಕೋಸ್. ಮಾರ್ಕನು ಪೇತ್ರನ ಶಿಷ್ಯ, ಯೇಸುವಿನ ಶಿಷ್ಯನಾದ ಪೇತ್ರನ ಶಿಷ್ಯ ಮಾರ್ಕ. ಮರ್ಕೋಸಿನ വേറെ പേരെന്നറിയാമോ? ಈಗ ಸನೋಮೆ. ಇವನಿಗೆ ಇನ್ನೊಂದು ಹೆಸರಿದೆ ಮಾರ್ಕನಿಗೆ, ಯೋಹನ್ನಾನ್. ಯೋಹನ್ನ ಅನ್ನೋ പേര് ಅದರೊಂದು. ಈ ಯೋಹನ ಬೇರೆ, ಯೋಹನ್ನ ಅಂತ ಇನ್ನೊಂದು ಹೆಸರು ಅವನಿಗಿದೆ. ಅವರೇ ಬೈಬಲ್ ಓದಿದ್ರೆ ಕೈ ಹೋಗಿದೆ. ಈ ದಿವಸದಲ್ಲಿ ಬೈಬಲ್ ಯಾರೆಲ್ಲ ಓದಿದಿರಿ ಅವ್ರ ಕೈಗಳನ್ನು ಎತ್ತಿ. ಟುಡೇ ಯಾರೆಲ್ಲ ಓದಿದಿರಿ ನಿಜವಾಗಿ ಅವ್ರು ಮಾತ್ರ ಕೈ ಎತ್ತಿ. ಕೈಯಲ್ಲಿ ಖಾಲಿ ಬೈಬಲ್ ಅನ್ನು ಇಟ್ಕೊಂಡಿದ್ದೀರಿ ಅವ್ರು ಮಾತ್ರ ಕೈ ಎತ್ತಿ. ಮನೆಯಲ್ಲಿ ಹೋಗಿ ಇಟ್ಕೊಂಡ್ರೆ. ഞാൻ പ്രായമുള്ള ഒരാളാണ്. ಇವರೊಬ್ಬರು ಪ್ರಾಯಸ್ಥರ ಒಬ್ಬರು ಸೇವಕರು. എനിക്ക് നിങ്ങളെ ശിക്ഷിക്കാൻ അധികാരമുണ്ട്. ನಾನು ನಿಮ್ಮನ್ನು ಶಿಕ್ಷಿಸಲಿಕ್ಕೆ ಅಧಿಕಾರ ಇದೆ. ಓಕೆ, ಹೌದು. ಉಂಟೋ? ಉಂಟಾ ಇಲ್ವಾ? ನಿಮ್ಮನ್ನು ಇವರು ಪ್ರಾಯದ ಒಬ್ಬರು ಸೇವಕರಾಗಿದ್ದಾರೆ, ಇವರಿಗೆ ಶಿಕ್ಷಿಸಲಿಕ್ಕೆ ನಿಮ್ಮನ್ನು ಅಧಿಕಾರ ಇದೆ. ಇದೆಯಾ ಇಲ್ವಾ? ಎಸ್ ಬೈಬಲ್ ಕಾಲೇಜ್ ಸ್ಟೂಡೆಂಟ್ಸ್ನ ഞാൻ അടിക്കുകയില്ല. ನಾನು ಸತ್ಯವೇದದಲ್ಲಿ ನನಗೆ ಕಲಿತಿದ್ರಲ್ಲ ಸ್ಟೂಡೆಂಟ್, ಅವರಿಗೆ ಹೊಡಿತಾ ಇದೆ ನನ್ನ ಕೈ. ಸರಿಯಾಗಿ ಹೊಡಿತಿದ್ದೇನೆ. ಹಾಸನದ ಕುಟ್ಟಿಗಳಾണ്. ಹಾಸನದಲ್ಲೇ ಇದ್ದಾರೆ ಅವರು ಸೇವಕರೆಲ್ಲ. ಭಯಂಕರ ಸ್ನೇಹ. ಅವ್ರಿಗೆ ಈಗಲೂ ಕೂಡ ನನ್ನ ಪ್ರೀತಿ ಕಲಿತಾ ಇರ್ತಾರೆ. ನಾನು ನಾವು ಕೆಲವು ವಾಕ್ಯಗಳನ್ನು ಓದುವ. ഈ ഇത്രയും വലിയ ലേഖനങ്ങൾ എഴുതിയ ഒരു പൗലോസ് എന്തിനു വേണ്ടിയാണ് പ്രാർത്ഥിക്കുന്നത്? ಈ ಇಷ್ಟು ದೊಡ್ಡಂತ ಒಬ್ಬ ಲೇಖಕ ಸುವಾರ್ತಿಕನಾದ ಈ ಪೌಲನು ಏತಕ್ಕಾಗಿ ಪ್ರಾರ್ಥಿಸಿದ? ಎಫೆಸಕ್ಕೆ വേണ്ടി ಪ್ರಾರ್ಥಿക്കുന്ന ഒരു ഭാഗം നമുക്ക് വായിക്കാം. ಎಫೆಸದವರಿಗಾಗಿ ಅವರು ಪ್ರಾರ್ಥಿಸುವ ಒಂದು ಭಾಗವನ್ನು ನಾವು ನೋಡುವ. ಎಫೆಸರಿಗೆ 1ാം ಅಧ್ಯಾಯത്തിന്റെ 15 മുതൽ ഉള്ള വാക്യങ്ങൾ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15ನೇ ವಾಕ್ಯದಿಂದ ಪ್ರಾರಂಭಿಸುವಂತದ್ದು. ಹೀಗಾಗಿ ಕರ್ತನಾದ ಯೇಸುವಿನಲ್ಲಿ ನೀವು ಇಟ್ಟಿರುವ ನಂಬಿಕೆಯನ್ನು ಕುರಿತು ದೇವಜನರೆಲ್ಲರಿಗೆ ನೀವು ತೋರಿಸುವ ಪ್ರೀತಿಯನ್ನು ಕುರಿತು ಕೇಳಿ ನಾನು ನಿಮ್ಮ ನಿಮಿತ್ತವಾಗಿ ಎಡಬಿಡದೆ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ನನ್ನ ಪ್ರಾರ್ಥನೆಗಳಲ್ಲಿ ನಿಮಗೋಸ್ಕರ ವಿಜ್ಞಾಪನೆ ಮಾಡಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ಪ್ರಭಾವ ಸ್ವರೂಪನಾದ ತಂದೆಯು ಆಗಿರುವಾತನು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳ್ಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ನಿಮಗೆ
ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದೆಂಬುದನ್ನು ದೇವ ಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂಥದೆಂಬುದನ್ನು ನಂಬುವವರಾದ ನಮ್ಮಲ್ಲಿ ಆತನು ಸಾಧಿಸುವ പരാക്രമವು ಎಷ್ಟು അതിശയವಾದದೆಂಬುದನ್ನು ನೀವು ತಿಳುಕೊಳ್ಳುವಂತೆ ಅನುಗ್ರಹಿಸಲಿ. അപ്പോസ്തലൻ നമ്മളിപ്പം പ്രിയ കർത്താവിന്റെ പ്രിയ വിശ്വാസികളും ഈ ദേശത്തിന് വേണ്ടിയൊക്കെയാണ് പ്രാർത്ഥിച്ചത്. ನೋಡಿ ಈ ಸೇವಕರು ಮತ್ತೆ ನೀವೆಲ್ಲರೂ ಸೇರಿ ಈ ಪಟ್ಟಣಕ್ಕಾಗಿ ನೀವು ಪ್ರಾರ್ಥಿಸಿದ್ರಿ. നമ്മുടെ ആരോഗ്യത്തിന് വേണ്ടി പ്രാർത്ഥിക്കുന്നുണ്ട്. ನಾವು ಆರೋಗ್ಯಕ್ಕಾಗಿ ಪ್ರಾರ್ಥಿಸಿದ್ದಿದೆ. സാമ്പത്തിക നന്മയ്ക്ക് വേണ്ടി പ്രാർത്ഥിക്കുന്നുണ്ട്. ಸಾಂಪತ್ತಿಕವಾಗಿ ಅಭಿವೃದ್ಧಿಗಾಗಿ ಪ್ರಾರ್ಥಿಸಿದ್ದಿದೆ. എന്നാൽ പൗലോസ് പ്രാർത്ഥിക്കുന്നത് ನೋಡಿ ಪೌಲನು ಏನಕ್ಕೆ ಪ್ರಾರ್ಥಿಸ್ತಾ ಇದ್ದಾನೆ ಅಂದ್ರೆ അദ്ദേഹത്തിന്റെ പ്രാർത്ഥനാ വിഷയങ്ങൾ അത് ಎಂಟರ್ಲಿ ಡಿಫರೆಂಟ್ ആണ്. ಅದು ಪ್ರಾರ್ಥನೆ ಮಾಡುವಂತದ್ದು ಎಲ್ಲ ಹೇಳುವಂತ ವಿಷಯಕ್ಕಾಗಿ ಡಿಫರೆಂಟ್ ಇದೆ. അദ്ദേഹം എന്താണ് പ്രാർത്ഥിക്കുന്നത്? ಏನಕ್ಕಾಗಿ ಪ್ರಾರ್ಥಿಸಿದ್ರು? ഇവിടെ ഞാൻ അത് വായിക്കാം. സ്വന്തം അത് നിമിത്തം ഞാനും നിങ്ങൾക്ക് കർത്താവായ യേശുവിലുള്ള വിശ്വാസത്തെയും സകല വിശുദ്ധന്മാരുള്ള സ്നേഹത്തെയും കുറിച്ച് കേട്ടിട്ട് ಅಲ್ಲಿ ಹೇಳಿದಾಗೆ ಆ ವಿಷಯಗಳನ್ನು ಹೇಳಿ ಪ್ರಾರ್ಥಿಸ್ತಾರೆ. ಈಗಾಗಲೇ ಓದಿದಾಗೆ നിങ്ങൾക്ക് വേണ്ടി ഇടപെടാതെ സ്വന്തം ചെയ്തതിന്റെ പ്രാർത്ഥനയിൽ നിങ്ങളെ ഓർത്ത് നമ്മുടെ കർത്താവായ യേശു ക്രിസ്തുവിന്റെ ദൈവവും ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ಇದಲ್ಲದೆ ಆತನು ಬಂದು ದೂರವಾಗಿದ್ದ ನಿಮಗೂ ദൈവത്തിന്റെ മഹത്വമുള്ള പിതാവുമായവൻ നിങ്ങൾക്ക് തന്നെ കുറിച്ചുള്ള പരിജ്ഞാനത്തിൽ ജ്ഞാനത്തിന്റെയും വെളിപ്പാടിന്റെയും ആത്മാവിനെ തരേണ്ടതിനും നിങ്ങളുടെ ഹൃദയദൃഷ്ടി പ്രകാശിപ്പിച്ച് അവന്റെ വിളിയാനുള്ള ആശ ഇന്നതെന്നും വിശുദ്ധന്മാരിൽ അവന്റെ അവകാശത്തിന്റെ മഹിമാതനം ഇന്നതെന്നും അവന്റെ ബലത്തിൽ വല്ലഭത്വത്തിൽ വ്യാപാരത്തിൽ വിശ്വസിക്കുന്ന നമുക്ക് വേണ്ടി ആവരിക്കുന്ന അവന്റെ ശക്തിയുടെ അളവറ്റ വലിപ്പം ഇന്നതെന്നും നിങ്ങൾ അറിയേണ്ടതിനും പ്രാർത്ഥിക്കുന്നു. ಆಮೇಲೆ ನಾವು ನೋಡ್ತೀವಿ ಆತನ ಮೂಲಕ ನೀವು ಆತ್ಮವನ್ನು ಹೊಂದಿದವರಾಗಿ ತಂದೆಯ ಬಳಿಗೆ ಪ್ರವೇಶಿಸುವುದಕ್ಕೆ ಪರದೇಶದ ಅನ್ಯರಾಗಿರುವ ದೇವಜನರಿಗೆ ಒಂದೇ ಸಂಸ್ಥಾನದವರು ದೇವರ ಮನೆಯಾಗಿದ್ದೀರಿ ಎಂಬುದಾಗಿ ಪ್ರಾರ್ಥಿಸಿದನು. അപ്പൊ പൗലോസ് പ്രാർത്ഥിക്കുന്നത് ಆದ್ರೆ ಪೌಲನು ಪ್ರಾರ್ಥಿಸಿರುವಂತದ್ದು വളരെ വ്യത്യസ്തമായ ഒരു കാര്യമാണ്. ಒಂದು ಅಲ್ಲಿ ಡಿಫರೆಂಟ್ ಆಗಿರುವಂತ ಒಂದು ವಿಷಯ. പൗലോസിനെ കുറിച്ച് പഠിക്കുമ്പോൾ ಪೌಲನ ಕುರಿತು ಕಲಿಯುವಾಗ അദ്ദേഹത്തിന്റെ ജഡത്തിൽ ഒരു ശൂലം ഉണ്ടെന്ന് വായിക്കുന്നുണ്ട്. ಅವನು ಹೇಳ್ತಾನೆ ನನ್ನ ಶರೀರದಲ್ಲಿ ಒಂದು ಶೂಲವಿದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. അത് വേദപണ്ഡിതന്മാർ പറയുന്നത് ಅದು ವೇದ ಪಂಡಿತರು ಕೆಲವರು ಹೇಳುವಂತದ್ದು അനേക തവണകൾ കോലിനാൽ അടികൊണ്ടത് കൊണ്ട് ഉണങ്ങാത്ത ഒരു മുറിവാണെന്ന് പറയുന്നു. ನೋಡಿ ಅನೇಕರು ಅವನಿಗೆ ಹೊಡೆದು ಬಡಿದ ನಿಮಿತ್ತವಾಗಿ ಯಾವುದೋ ಒಂದು ಒಣಗಿ ಹೋಗದ ಗಾಯ ಅವನಿಗೆ ಇತ್ತು ಎಂಬುದಾಗಿ ಹೇಳ್ತಾರೆ. പണ്ഡിതന്മാർ പറയുന്നു, ಬೇರೆ ಪಂಡಿತರು ಹೇಳ್ತಾರೆ യേശു കർത്താവ് പൗലോസിന് പ്രത്യക്ഷപ്പെടുമ്പോൾ അദ്ദേഹത്തിന് കാഴ്ച ശക്തിയുടെ ദർശനം ഉണ്ടായെന്ന് പറയുന്നുണ്ട്. ಅಲ್ಲಿ ದೇವರೇ ಅವನಿಗೆ ಏನೋ ಒಂದು ಗಾಯಗಳನ್ನು ಇಟ್ಟಿದ್ದಾನೆ ಎಂಬುದನ್ನು ಕೆಲವರು ಹೇಳ್ತಾರೆ. അതിനൊരു തെളിവുള്ളത് ಅದರ ಈ ವಿಷಯ ಏನಂದ್ರೆ പൗലോസ് പറഞ്ഞു ഞാൻ വലിയ അക്ഷരത്തിൽ എഴുതുന്നു എന്നൊരു വാക്യമുണ്ട്. ಆ ಪೌಲನು ಹೇಳಿದ ದೊಡ್ಡ ಅಕ್ಷರದಲ್ಲಿ ಬರೀತೇನೆ ಎಂಬುದಾಗಿ ಹೇಳಿದ ವಾಕ್ಯ ಇದೆ. എന്ത് തന്നെ ആയിരുന്നാലും ಏನಾಗಿದ್ರು ಕೂಡ തന്റെ ശരീരത്തിൽ ഒരു പ്രയാസം അദ്ദേഹം അനുഭവിച്ചിരുന്നു. ಒಂದು ಶರೀರದಲ್ಲಿ ಅವನು ಯಾವುದೋ ಒಂದು ಪ್ರಯಾಸವನ್ನು ಅವನು ಅನುಭವಿಸ್ತಾ ಇದ್ದ. പക്ഷെ അത് മാറാൻ പൗലോസ് 3 വട്ടം ദൈവത്തോട് അപേക്ഷിച്ചു. ಅದು ಬರದ ಹಾಗೆ ಅವನು 3 ಸರಿ ದೇವರನ್ನು ಪ್ರಾರ್ಥಿಸ್ತಾನೆ. കർത്താവ് പറഞ്ഞു, ಕರ್ತನು ಹೇಳಿದ್ದು അതൊന്നും മാറ്റിട്ടില്ല, എനിക്ക് കൃപ വേണ്ട തരാം, ನಾನು ಅದನ್ನು ತೆಗೆದುಹಾಕುವುದಿಲ್ಲ, ಅದರ ಕೃಪೆ ಬೇಕಾದ್ರೆ ಕೊಡ್ತೀನಿ. Praise the Lord. Praise the Lord. Hallelujah. Hallelujah. ഇങ്ങനെ കർത്താവ് പറഞ്ഞാൽ നമുക്ക് ഇഷ്ടപ്പെടും. ಹೀಗೆ ಹೇಳಿದ ಕರ್ತನ ನಾವು ಇಷ್ಟಪಡ್ತೀವ? ಪ್ರಾಬ್ಲಮ್ ಅಂತ ತೆಗೆದಾಕಲ್ಲ, ಅದಕ್ಕೆ ಜಯಿಸ್ಲಿಕ್ಕೆ ಕೃಪೆ ಕೊಡ್ತಾರೆ ಅಂತ ಹೇಳಿದ್ರೆ നമ്മൾ കർത്താവിനോട് കർത്താവ് എന്റെ ഈ രോഗം മാറ്റണം, ನಾವು ಕೆಲಸ ಹೇಳ್ತೇವೆ ದೇವರ ಈ ರೋಗ ನಾನು ಬಿಟ್ಟು ಹೋಗ್ಲಿ, കർത്താവ് രോഗം മാറ്റിയാൽ വേണം കൃപ തരാം. ಆ ರೋಗ ತೆಗೆದಾಕುದಿಲ್ಲ, ಅದನ್ನು ಜಯಿಸ್ಲಿಕ್ಕೆ ಕೃಪೆ ಕೊಡ್ತೀವಿ. കർത്താവിനോട് കർത്താവ് എന്റെ ഈ സാമ്പത്തിക ഞെരുക്കം മാറ്റണം, ಕರ್ತ ನಾವು ಕೇಳ್ತೀವಿ ಸ್ವಾಮಿ ನನಗೆ ಈ ಸಂಪತ್ತಿನಲ್ಲಿರುವಂತ ಅನೇಕ ಪ್ರಾಬ್ಲಮ್ಗಳನ್ನು ತೆಗೆದಾಕಬೇಕು, കർത്താവ് അത് മാറ്റിയാൽ വേണം കൃപ തരാം. ಅದನ್ನು ನಾನು ತೆಗೆದುಹಾಕುದಿಲ್ಲ, ಕೆಲಸ ಮಾಡಿ ಕೃಪೆ ಕೊಡ್ತೀವಿ. നമുക്ക് ഇഷ്ടപ്പെടുമോ? ನಾವು ಇಷ್ಟಪಡ್ತೀವ ಕೆಲಸ ಸರಿ. Hallelujah. Hallelujah. Praise the Lord. അപ്പോൾ പൗലോസ് പ്രാർത്ഥിക്കുന്നത്, ಪೌಲನು ಪ್ರಾರ್ಥಿಸುವಂತದ್ದು നീ ശ്രദ്ധിച്ചിരിക്കണം, 17ാം വാക്യം ಕರೆಕ್ಟ್ ಗಮನಿಸುವಂತದ್ದು 17ನೇ ವಾಕ್ಯ. നമ്മുടെ കർത്താവായ യേശുക്രിസ്തുവിന്റെ ദൈവവും മഹത്വമുള്ള പിതാവും ആയവൻ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ಮಾತುಳ್ಳ ತಂದೆಯಾಗಿರುವಾತನು. അതാരാണ് യേശു കർത്താവിന്റെ പിതാവ്? ആരാണ് ಅದು ಯಾರು? ಯೇಸು ಕ್ರಿಸ್ತನ
ಯೆಹೋವ. കർത്ത ദൈവം അല്ലേ? ದೇವರು ಹೌದಲ್ವಾ? ಯೆಹೋವಯ ദൈവം. ಯೆಹೋವನಾದ ದೇವರು. ശ്രദ്ധിച്ചിരിക്കണം, ലേഖനം പഠിക്കണമെങ്കിൽ ചില ബുദ്ധിമുട്ടാണ്. ಲೇಖನ ಈ ಪತ್ರಿಕೆಯನ್ನು ಓದುವಾಗ ಗಮನಿಸಬೇಕು. യേശുക്രിസ്തുവിന്റെ ദൈവവും മഹത്വമായുള്ള പിതാവായവൻ, അതായത് ദൈവം, ಯೇಸುವಿನ ದೇವರಾಗಿರುವ ಆತನು ತಂದೆಯಾಗಿರುವಂತ ಯೆಹೋವನು ದೇವರು. ആ ദൈവം, ಆ ದೇವರು നിങ്ങൾക്ക്, അതായത് നമ്മൾക്ക് ನಮಗೆ തന്നെ കുറിച്ചുള്ള, ಆತನ ಕುರಿತುಳ್ಳ, ദൈവത്തെ കുറിച്ചുള്ള, ದೇವರ ಕುರಿತಾಗಿ, യേശുവിനെ കുറിച്ചല്ല, ദൈവത്തെ കുറിച്ചുള്ള ತಂದೆಯಾದ ದೇವರ ಕುರಿತಾಗಿ ಪರಿಜ್ಞಾನವನ್ನು, ಜ್ಞಾನವನ್ನು, വെളിപ്പാടിന്റെയും ಪ್ರಕಟಣೆಗಳನ್ನು ആത്മാവിനെ തരേണ്ടതിന് ಆತ್ಮನಿಂದ ಕೊಡುವಂತದ್ದು. ಇದನ್ನು ಪೌಲನು ಹೇಳಿದ. മനസ്സിലാകുന്നുണ്ടോ? ಅರ್ಥ ಆಗ್ತಿದ್ಯಾ? നമ്മൾ ആത്മാവിൽ ഇനി ശിശുക്കളാകരുത്. ನಾವು ಆತ್ಮದಲ್ಲಿ ಅದನ್ನು ನೋಡ್ಬೇಕು. ഓക്കെ, ഇപ്പൊ പൗലോസ് പ്രാർത്ഥിക്കുകയാണ്. എന്താണ് പൗലോസ് നമുക്ക് വേണ്ടി പ്രാർത്ഥിക്കുകയാണ്? എന്താണ്? പിതാവായ ദൈവത്തിന്റെ പരിജ്ഞാനത്തിൽ ಜ್ಞಾನത്തിന്റെയും വെളിപ്പാടിന്റെയും ആത്മാവ് നമുക്ക് കിട്ടണമെന്നാണ് പൗലോസ് പ്രാർത്ഥിക്കുന്നത്. ಪೌಲನು ಪ್ರಾರ್ಥನೆ ಮಾಡ್ತಾನೆ, ತಂದೆಯಾದ ದೇವರಿಗೆ ತಂದೆಯಲ್ಲಿರುವಂತ ಜ್ಞಾನವನ್ನು, ವಿವೇಕವನ್ನು, ಪರಿಜ್ಞಾನ ನಮಗೆ ದೇವರು ಕೊಡಬೇಕೆಂಬುದಾಗಿ. സിസ്റ്റർ എന്നിട്ട് പൗലോസിനോട് പറയുക. ಈಗ ಸಿಸ್ಟರ್ ಎದ್ದು ನಿಂತು ಪೌಲನಿಗೆ ಹೇಳ್ತಾರೆ, പൗലോസിനോട്, ಪೌಲನಿಗೆ ಪಾಸ್ಟರ್ನ, എനിക്ക് ആപ്പാട് വലിയ വിഷമമാണ്, ನನಗೆ വലിയ വിഷമമാണ്, ನನಗೆ ಬಹಳ ಸಮಸ್ಯೆ ಇದೆ, പല കാര്യങ്ങളും നടക്കുന്നില്ല, ಕೆಲವು ಕಾರ್ಯಗಳು ನಡೀತಾನೆ ಇಲ್ಲ, സാമ്പത്തിക ബുദ്ധിമുട്ടുണ്ട്, ಸಾಂಪತ್ತಿಕವಾಗಿ ನನಗೆ ಸಮಸ್ಯೆ ಇದೆ. പൗലോസ് എന്നാ പറയും? ಪೌಲನು ಏನ್ ಹೇಳ್ತಾನೆ? ಹೋಗು ನಿನ್ ಕೆಲಸ, ഞാൻ വേണമെങ്കിൽ ನಾನು ಕೆಲಸ ಮಾಡಿದ್ರು നിനക്ക് പരിശുദ്ധാത്മാവിനെ തരാനും, ನಿನಗೆ ಪರಿಶುದ್ಧಾತ್ಮನನ್ನು ಕೊಡುವುದಕ್ಕಾಗಿ, പരിജ്ഞാനം തരാനും, ಪರಿಜ್ಞಾನ ಕೊಡುವುದಕ್ಕಾಗಿ, ജ്ഞಾനം തരാനും, ಜ್ಞಾನ ತರುವುದಕ್ಕಾಗಿ, വെളിപ്പാട് തരാനും പ്രാർത്ഥിക്കാം. ಪ್ರಕಟಣೆ ಕೊಡುವುದಕ್ಕಾಗಿ ನಾನು ಪ್ರಾರ್ಥಿಸ್ತೇನೆ. മനസ്സിലായോ? ನಿಮಗೆ ಅರ್ಥ ಆಯ್ತಾ? നമ്മുടെ പ്രാർത്ഥനാ വിഷയങ്ങൾ സില്ലി മാറ്റേഴ്സ് ആണ്. ನಮ್ಮ ಎಲ್ಲ ಪ್ರಾರ್ಥನೆ ವಿಷಯಗಳು ಸಿಲ್ಲಿ ಮ್ಯಾಟರ್ಗಳು. മറ്റുള്ള പ്രാർത്ഥിക്കരുതെന്നല്ല, ಪ್ರಾರ್ಥನೆ ಮಾಡಬಾರದು ಅಂತಲ್ಲ, കടം മാറണം, ನಮ್ಮ ಸಾಲ ನೀಗಬೇಕು, കേസുകൾ മാറണം, ಕೇಸುಗಳು ನೀಗಬೇಕು, ഇതെല്ലാം മാറണം. ಇದೆಲ್ಲ ಹೋಗ್ಬೇಕು. പക്ഷെ പൗലോസ് വേറെ തലത്തിലാണ് നിൽക്കുന്നത്. ಪೌಲನು ಬೇರೆ ಸ್ಥಳದಲ್ಲಿ ನಿಂತಿದ್ದಾನೆ, ಉನ್ನತವಾದ. പൗലോസ് നമുക്ക് വേണ്ടി പ്രാർത്ഥിക്കുന്നത് ಅವನು ನಮಗೋಸ್ಕರ ಪ್ರಾರ್ಥಿಸುವುದು, ദൈവത്തിനെ കുറിച്ചുള്ള പരിജ്ഞാനത്തിൽ ದೇವರಿಗೆ ಕೊಟ್ಟಿರುವಂತ ಪರಿಜ್ಞಾನವನ್ನು, ജ്ഞാനത്തിന്റെയും ಜ್ಞಾನವನ್ನು, വെളിപ്പാടിന്റെയും ಪ್ರಕಟಣೆಯನ್ನು ആത്മാവ് ഈ പ്രിയപ്പെട്ടവർ കൊടുക്കണമേ. ಆತ್ಮಿಕವಾದ ಕಾರ್ಯಗಳಲ್ಲಿ ಪ್ರಿಯ ಜನರಿಗೆ ಕೊಡಬೇಕು ಎಂಬುದಾಗಿ ನೋಡಿ. നമുക്ക് അതവിടെ നിൽക്കട്ടെ, മാറ്റില്ല. ನಾವು ಅಲ್ಲೇ ನಿಲ್ಲಿಸುವ. കൊരിന്ത്യർക്ക് എഴുതിയ 1-ാം ലേഖനം, 1 ಕೊರಿಂಥದವರಿಗೆ ಪತ್ರಿಕೆ 12-ാം ಅಧ್ಯಾಯത്തിന്റെ 12ನೇ ಅಧ್ಯಾಯದ 4 മുതൽ 4 1 ಕೊರಿಂಥ 12:4 ತೆಗೆದವರು ಓದಿ ನಿಮ್ಮ ಭಾಷೆಯಲ್ಲಿ. ವರಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ದೇವರಾತ್ಮನು ಒಬ್ಬನೇ, ಸೇವೆಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಕರ್ತನು ಒಬ್ಬನೇ, ಕಾರ್ಯಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಸರ್ವರಲ್ಲಿಯೂ ಸರ್ವ ಕಾರ್ಯಗಳನ್ನು ಸಾಧಿಸುವ ದೇವರು ಒಬ್ಬನೇ. ಆದರೆ ಪ್ರತಿಯೊಬ್ಬನಲ್ಲಿ ತೋರಿ ಬರುವ ದೇವರಾತ್ಮನ ವರಗಳು ಸರ್ವರ ಪ್ರಯೋಜನಾರ್ಥವಾಗಿ ಕೊಡಲ್ಪಟ್ಟವೆ. ಒಬ್ಬನಿಗೆ ದೇವರಾತ್ಮನ ಮೂಲಕ ಜ್ಞಾನವಾಕ್ಯವು, ಒಬ್ಬನಿಗೆ ಆ ಆತ್ಮನಿಗೆ ಅನುಗುಣವಾಗಿ ವಿದ್ಯಾವಾಕ್ಯವು, ಒಬ್ಬನಿಗೆ ಆ ಆತ್ಮನಿಂದಲೇ ನಂಬಿಕೆಯು, ಒಬ್ಬನಿಗೆ ಆ ಒಬ್ಬ ಆತ್ಮನಿಂದಲೇ ನಾನಾ ರೋಗಗಳನ್ನು ವಾಸಿ ಮಾಡುವ ವರವು, ಒಬ್ಬನಿಗೆ ಮಹತ್ತುಗಳನ್ನು ಮಾಡುವ ವರವು, ಒಬ್ಬನಿಗೆ ಪ್ರವಾದನೆಯ ವರವು, ಒಬ್ಬನಿಗೆ ಸತ್ಯಾತ್ಮಗಳನ್ನು ವಿವೇಚಿಸುವ ವರವು, ಒಬ್ಬನಿಗೆ ವಿವಿಧ ವಾಣಿಗಳನ್ನಾಡುವ ವರವು, ಒಬ್ಬನಿಗೆ ವಾಣಿಗಳ ಅರ್ಥವನ್ನು ಹೇಳುವ ವರವು ಕೊಡಲ್ಪಟ್ಟಿವೆ. ಈ ವರಗಳನ್ನೆಲ್ಲ ಆ ಒಬ್ಬ ಆತ್ಮನೇ ತನ್ನ ಚಿತ್ತಕ್ಕೆ ಬಂದ ಹಾಗೆ ಒಬ್ಬೊಬ್ಬನಿಗೆ ಹಂಚಿಕೊಟ್ಟು ನಡೆಸುತ್ತಾನೆ. കൃപാവരങ്ങള് ദൈവിക ശുശ്രൂഷയിലുണ്ട്. ಇಷ್ಟು ಕೃಪಾ ವರಗಳು ದೇವರ ಸೇವೆಗಳಲ್ಲಿದೆ. പൗലോസ് പ്രാർത്ഥിക്കുന്നത്, ಪೌಲನು ಪ್ರಾರ್ಥಿಸುವಂತದ್ದು വിശ്വാസ മക്കളായ നമുക്ക്, ವಿಶ್ವಾಸಿ ಮಕ್ಕಳಾದ ನಮಗೆ ഈ കൃപാവരങ്ങൾ ലഭിക്കണമെന്നാണ്. ಈ ಕೃಪಾವರಗಳು ಸಿಗಬೇಕೆಂಬುದಾಗಿ ആ പൗലോസിന്റെ അടുത്താണ് നമ്മൾ എന്ന് പനി വാരാൻ വേണ്ടി പ്രാർത്ഥിക്കാൻ പറയുന്നത്. ಆ ಪೌಲನಿಗೆ ಹೋಗಿ ನಮಗೆ ಕೆಲಸ ಕೊಡಿ ಅಂತ ಹೇಳಿದ್ರೆ ಪ್ರಾರ್ಥಿಸಿದ್ರೆ ಆಗ್ಲಿಕ್ಕಿಲ್ಲ. പൗലോസ് പറയും, ಪೌಲನು ಹೇಳ್ತಾನೆ, 3 പ്രാവശ്യം ഞാൻ ദൈവത്തോട് എന്റെ രോഗസൗഖ്യത്തിന് വേണ്ടി പറഞ്ഞു. 3 ಸಾರಿ ನಾನೇ ನನ್ನ ರೋಗಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೆ. കർത്താവ് പറഞ്ഞു, ಕರ್ತನು ಹೇಳಿದ್ದು, അത് മാറ്റുകയല്ല, ಅದು ತೆಗೆಯುವುದಿಲ್ಲ, ഞാൻ കൃപ തരാം. ನಿನಗೆ ಅದನ್ನು ಜಯಿಸಲಿಕ್ಕೆ ಕೃಪೆ നമുക്ക് എന്താ വേണ്ടത്? ನಮಗೆ ಇವತ್ತು ಏನು ಬೇಕು? രോഗസൗഖ്യം പ്രധാന കാരണമായി കാണരുത്. ರೋಗದ ಸೌಖ್ಯ ಮಾತ್ರ ಪ್ರಧಾನವಾಗಿ ನೋಡಬೇಡಿ. ഞാൻ പറയുന്ന കർത്താവേ,
ಕರ್ತನೆ ನಾವು ഈ ನೋಡ್ಬೇಕು. തിരുവചനത്തിൽ പറയുന്ന കൃപകൾ എനിക്ക് വേണം. ಈ ವಾಕ್ಯದಲ್ಲಿ ಹೇಳುವಾಗೆ ಕೃಪಾ ವರಗಳು ನನಗೆ ಬೇಕು ಅಂತ ಕೇಳಬೇಕು. Praise the Lord. Praise the Lord. Hallelujah. Hallelujah. ഞാനൊന്ന് ചോദിക്കട്ടെ, ನಾನೊಂದು ಹೇಳಲೆ, ഒരു രോഗശാന്തി ശുശ്രൂഷ നമുക്ക് ലഭിച്ചാൽ, ಒಂದು ವೇಳೆ ರೋಗ ಸೌಖ್ಯದ ಸೇವೆ ನಮಗೆ ಲಭಿಸಿದರೆ, Praise the Lord. Praise the Lord. മെഡിക്കൽ കോളേജിൽ തള്ളുന്ന രോഗി പോലും നമ്മുടെ അടുത്ത് വരും. ಅಲ್ಲಿ ಮೆಡಿಕಲ್ ಕಾಲೇಜ್ ಅನ್ನು ಅಲ್ಲಿ ಈ ನಂಬದಂತ ವ್ಯಕ್ತಿಗಳು ಕೂಡ ನಮ್ಮ ಬಳಿಗೆ ಬರ್ತಾರೆ. നമുക്കറിയാമല്ലോ, മെഡിക്കൽ കോളേജിൽ ഒരു ക്രിട്ടിക്കൽ സ്റ്റേജിൽ ഒരു രോഗിയെ കൊണ്ടുചെന്നാൽ ನೋಡಿ, ಮೆಡಿಕಲ್ ಒಂದು ಫೀಲ್ಡ್ ಅಲ್ಲಿ ನೋಡೋದಾದ್ರೆ ಒಂದು ಕ್ರಿಟಿಕಲ್ ಇರುವಂತ ರೋಗಿಗಳನ್ನ ಅಲ್ಲಿ ತಗೊಂಡು ಹೋದ್ರೆ ഡോക്ടർ പറയും, ಡಾಕ್ಟರ್ ಹೇಳ್ತಾರೆ, ഞങ്ങളൊന്ന് ശ്രമിക്കാം, ನಾವು ಎಷ್ಟು ಬೇಕಾದ್ರೂ ಪ್ರಯತ್ನ ಪಡ್ತೀವಿ, പക്ഷേ നിങ്ങൾ പ്രാർത്ഥിക്കും. ನೀವು ಪ್ರಾರ್ಥನೆ ಮಾಡಿ. Praise the Lord. Hallelujah. Hallelujah. അപ്പോൾ മെഡിക്കൽ കോളേജ് രോഗികളെ തള്ളുമ്പോൾ ಮೆಡಿಕಲ್ ಕಾಲೇಜ್ ರೋಗಿಗಳು ತಳ್ಳುವಾಗ ഒരു രോഗശാന്തി ശുശ്രൂഷകന്റെ അടുത്ത് രോഗി വരും. ಆಮೇಲೆ ಒಬ್ಬ ರೋಗ ಶಾಂತಿ ವರವನ್ನು ಹೊಂದಿದವನ ಅಲ್ಲಿಗೆ ರೋಗಿಗಳು ಬರ್ತಾರೆ. Hallelujah. Hallelujah. Praise the Lord. Praise the Lord. ജ്ഞാനമുള്ള ഒരു വ്യക്തിയെ ദേശത്തുണ്ടെങ്കിൽ ಜ್ಞಾನವಿರುವಂತ ವ್ಯಕ್ತಿ ಒಂದು ಪಟ್ಟಣದಲ್ಲಿದ್ರೆ ഈ വ്യക്തിയുടെ ജ്ഞാനം കേൾക്കാൻ അനേകർ വരും. ಆ ಪಟ್ಟಣದಲ್ಲಿ ಜ್ಞಾನಗಳನ್ನು ಕೇಳುವುದಕ್ಕಾಗಿ ಅಲ್ಲಿ ರಹಸ್ಯಗಳನ್ನು ತಿಳ್ಕೊಳ್ಳೋದಕ್ಕಾಗಿ ಜನರು ಬರ್ತಾರೆ. നമുക്കറിയാം, ശലോമോൻ ജ്ഞാനിയായിരുന്നു. ನೋಡಿ, ಸೊಲೊಮೋನನು ಒಂದು ಜ್ಞಾನಿಯಾಗಿದ್ದ. അവന്റെ ജ്ഞാനം കേൾക്കാൻ ദൂരെ ആൾക്കാർ വരും. ಅವನ ಜ್ಞಾನವನ್ನು ತಿಳಿದುಕೊಳ್ಳುವುದಕ್ಕಾಗಿ ದೂರದಿಂದ ಅನೇಕರು ಬರ್ತಾ ಇದ್ರು. ഒരു ശബാലാക്കി വന്നു. ಒಂದು ಶೇಬದ ರಾಣಿ ಅಲ್ಲಿಗೆ ಬರ್ತಾಳೆ. 10 ഒട്ടകങ്ങളുടെ പുറത്ത് പൊന്നും കുന്തിരിക്കവുമായിട്ടാ വന്നത്. ಅವಳು 10 ಪ್ರಾಂತದಲ್ಲಿರುವಂತ ಅಲ್ಲಿ ಚಿನ್ನವನ್ನು ತೆಗೆದುಕೊಳ್ಳಿಕ್ಕೆ ಬಂದಿದ್ಲು. എന്തുകൊണ്ടാണ്? ಏನಕ್ಕಾಗಿ? ഇവിടെ പറയുന്ന ഒരു ജ്ഞാനത്തിന്റെ ആത്മാവ് ആ മനുഷ്യനിലുണ്ടായിരുന്നു. ಇಲ್ಲಿ ಹೇಳಿರುವಂತ ಜ್ಞಾನವುಳ್ಳ ವರ ಆ ಮನುಷ್ಯ ಸೊಲೊಮೋನನ ಒಳಗಿತ್ತು. നമുക്ക് എന്താ വേണം? ನಮಗೇನು ಬೇಕು? ദൈവിക കൃപയാണ് നമുക്ക് ആവശ്യം. ದೈವಿಕವಾದ ಕೃಪೆ ನಮಗೆ ಬೇಕು. ഹല്ലേലൂയ. ഹല്ലേലൂയ. ഈ ജ്ഞാനവും ಈ ಜ್ಞಾನವು രോഗശാന്തി ശുശ്രൂഷയും ರೋಗ ಶಾಂತಿಯ ಸೇವೆಯು, ഭൂതങ്ങളുടെ അധികാരത്തിന്റെ ശുശ്രൂഷയും ಭೂತಗಳ ಮೇಲಿನ ಅಧಿಕಾರವನ್ನು ಹೊಂದುವ ಸೇವೆಯು, പ്രവചന ശുശ്രൂഷയും ಪ್ರವಾದನ ಸೇವೆಯು പണത്തിന് വേണ്ടി ചെയ്യരുത്. ಹಣಕ್ಕಾಗಿ ಮಾಡಬಾರದು. ഹല്ലേലൂയ. ഹല്ലേലൂയ. Praise the Lord. Praise the Lord. ഇതെല്ലാം ആരും തരുന്നതാണ്. ಇದು ಯಾರು ಕೊಟ್ಟಿರುವಂತದ್ದು? ദൈവം തരുന്നതാണ്. ದೇವರು ಕೊಟ್ಟಿರುವಂತದ್ದು. നമ്മൾ വിശ്വസ്തരല്ലെങ്കിൽ ദൈവം അതിനെ മടക്കിയെടുക്കും. ನಾವು ನಂಬಿಕೆ ಇಲ್ಲದಿದ್ರೆ ಅದೆಲ್ಲ ತೆಗೆದು ಬಿಡ್ತಾರೆ ದೇವರು. ഹല്ലേലൂയ. 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 ഒരു വലിയൊരു തെളിവ് ഞാൻ പറയാം. ಒಂದು ಆಳವಾದ ಪ್ರಕಟಣೆ ಹೇಳ್ತೀನಿ. വെളിപ്പാട് പുസ്തകം ಪ್ರಕಟಣೆ ಪುಸ್ತಕ 2ാം അധ്യായം 2ನೇ ಅಧ್ಯಾಯ 5ാം വാക്യം. 5ನೇ ವಾಕ್ಯ 2:5 ಪ್ರಕಟಣೆ. Consider how far you have fallen. Verse 4 also. Yet I hold this against you. You have forsaken the love you had at first. Consider how far you have fallen. Repent and do the things you did first. If you do not repent, I will come to you and remove your lampstand from its place. ഇവിടെ പറയുകയാണ്, ಇಲ್ಲಿ ಹೇಳ್ತಾ ಇದೆ, നിന്റെ ആദ്യ സ്നേഹം വിട്ടു കളഞ്ഞു എന്നൊരു കുറ്റം നിന്നെ കുറിച്ച് പറയാറുണ്ട്. ಮೊದಲು ನಿನಗಿದ್ದ ಪ್ರೀತಿಯನ್ನು ಬಿಟ್ಟು ಬಿಟ್ಟಿದ್ದಿ ಎಂಬುದನ್ನು ನಿನಗೆ ಕೊರತೆ ಹೇಳಬೇಕಾಗ್ತದೆ. ഇത് പറയുന്നത് ಇದು ಹೇಳುವಂತದ್ದು യേശുവിനെ അറിയാത്തവരോടല്ല, ಯೇಸುವನ್ನು ನಂಬದವರೊಟ್ಟಿಗೆ ಅಲ್ಲ, എഫേസ്യ സഭയിലുള്ളവരോടാണ് പറയുന്നത്. ಎಫೆಸದಲ್ಲಿರುವಂತಹ ಸಭೆಗಳೊಟ್ಟಿಗೆ. എന്താണ് ആദ്യ സ്നേഹം? ಏನು ಅದು ಪ್ರಾರಂಭದ ಪ್ರೀತಿ? ഈ ഗ്രീക്കില് ಈ ಗ್ರೀಕಲ್ಲಿ ആദ്യ എന്നുള്ളതിന് പ്രൊട്ടൻ എന്ന വാക്കാണ് PROTEN, പ്രൊട്ടൻ. ಪ್ರಾರಂಭ ಎನ್ನುವಂತ ಪದಕ್ಕೆ ಪ್ರೊಟನ್ ಎಂಬುದಾಗಿ ಅರ್ಥ. പ്രൊട്ടൻ ലവ്. ಪ್ರೊಟನ್ ಲವ್. പ്രൊട്ടൻ എന്ന് പറഞ്ഞാൽ മേൽത്തരമായെന്നാണ് അർത്ഥം. ಅಲ್ಲಿಯ ಪ್ರೊಟನ್ ಎಂಬುದಾಗಿ ಹೇಳಿದ್ರೆ ಉನ್ನತವಾದ ಪ್ರೀತಿ ಅಂತ. മേൽത്തരമായ സ്നേഹം വിട്ടു കളഞ്ഞെന്നാണ് അതിന്റെ അർത്ഥം. ಉನ್ನತವಾದ ಪ್ರೀತಿಯನ್ನು ನೀನು ಕಳೆದುಕೊಂಡಿದ್ದೀಯ. രക്ഷിക്കപ്പെട്ടപ്പോൾ നല്ല അന്തരീക്ഷമായിരുന്നു. ರಕ್ಷಣೆ ಹೊಂದಿದಾಗ ಬಹಳ ಒಳ್ಳೆಯವರಾಗಿದ್ವಿ. കാലങ്ങൾ കഴിഞ്ഞപ്പോൾ ಕಾಲಗಳು ಬದಲಾದಾಗೆ യേശുവിനെ കുറിച്ചുള്ള ആദ്യ സ്നേഹം വിട്ടു കളഞ്ഞു. ಯೇಸುವಿನಲ್ಲಿದ್ದಂತ ಆ ಪ್ರೀತಿ ಅನ್ಯತೆಲ್ಲ ಬಿಟ್ಟು ತೆಗೆದ್ವಿ. സ്നേഹമുണ്ട്, ಪ್ರೀತಿ ಉಂಟು, പക്ഷെ മേൽത്തരമായ സ്നേഹമില്ല. ಉನ್ನತವಾದ ಪ್ರೀತಿ ಇಲ್ಲ. അങ്ങോട്ടല്ല നമ്മൾ ഒരുമിച്ചാ പഠിക്കുന്നത്. ಅದೇ ಅಲ್ವಾ ನಾವು ಕಲ್ತ್ಕೊಳ್ಳುವಂತದ್ದು. ഹല്ലേലൂയ. അതുകൊണ്ട് എന്താ സംഭവിച്ചത്? ಅದರಿಂದ ಏನಾಗ್ತದೆ ಗೊತ್ತಾ? 5ാം വാക്യം. 5ನೇ ವಾಕ್ಯ ಓದಿ. ಆದುದರಿಂದ ನೀನು ಹಾ. ಎಲ್ಲಿ ಬಿದ್ದಿದ್ದೀಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆ ತಿರುಗಿಕೋ. ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು. ಸಾಕು. ಅಂಚೆ. ഓക്കെ, 5ാം വാക്യം. ഞാനത് വായിക്കാതെ. അല്ലാതിരുന്നാൽ
ഞാൻ വരികയും നീ മാനസാന്തരപ്പെടാതിരുന്നാൽ നിന്റെ നിലവിളക്ക് അതിന്റെ നിലയിൽ നിന്ന് നീക്കുകയും ചെയ്യും. ಒಂದು ವೇಳೆ ನೀನು ಮನ ತಿರುಗದೆ ಹೋದ ಪ್ರೀತಿಯಿಂದ ನಿನ್ನ ದೀಪಸ್ತಂಭವನ್ನು ದೇವರು ತೆಗೆದುಹಾಕ್ತಾನೆ. അവൻ കർത്താവ് ഇത് എന്നോട് പറയുന്നതായിട്ടാണ് എനിക്ക് തോന്നുന്നത്. ಕರ್ತನು ಇದನ್ನು ನನಗೇನೆ ಹೇಳ್ತಾ ಇದ್ದೀನಿ ಎಂಬುದಾಗಿ ನಾನು ನೆನೆಸ್ತೀನಿ. കർത്താവ് നീ ഇപ്പൊ അതിനൊക്കെ പഠിപ്പിക്കുന്നുണ്ട്. ಕರ್ತನು ನೀನು ಇವಾಗ ವಾಕ್ಯವನ್ನು ಹೇಳಿಸ್ತಾ ಇದೆಯಾ? നീ വിശ്വസ്തനല്ലെങ്കിൽ, ನೀನು ನಂಬಿಗಸ್ತನಲ್ಲದಿದ್ದರೆ, എന്നോടുള്ള മേൽത്തരമായ സ്നേഹമില്ലെങ്കിൽ, ನನ್ನ ಮೇಲಿನ ಉನ್ನತವಾದ ಪ್ರೀತಿ ಇಲ್ಲದೆ ಹೋಗಿದ್ರೆ നിന്റെ നിലവിളക്ക് ആ സ്ഥാനത്തുനിന്ന് മാറ്റും. ನಿನ್ನ ಸ್ಥಾನವನ್ನು ದೇವರು ತೆಗೆದು ಬೇರೆ ಕೊಡ್ತಾನೆ. നിലവിളക്ക് ഊതി കെടുത്തു എന്ന് പറയുന്നില്ല, ದೇವರು ಊದಿ ಅದನ್ನು ದೀಪವನ್ನು ಆರಿಸ್ತೀನಿ ಅಂತ ಹೇಳಿಲ್ಲ, ആ സ്ഥാനത്തുനിന്ന് മാറ്റും. ದೀಪ ಸ್ತಂಭವನ್ನೇ ತೆಗೆದು ಬಿಡ್ತಾರಂತೆ. ഇവിടെ നിന്ന് പഠിപ്പിക്കുന്ന എന്നെ അവിടെ കൊണ്ടിരുന്നു. ಅಲ್ಲಿ ಒಂದು ವೇಳೆ ಇಲ್ಲಿ ನಿಲ್ಲಿಸುವಂತ ವ್ಯಕ್ತಿಯನ್ನು ಲಾಸ್ಟ್ ಅಲ್ಲಿ ಹೋಗಿ ಕೂರಿಸಬಹುದು. അതാണ് എന്റെ അർത്ഥം. ಆ ರೀತಿಯಾಗಿ ಅರ್ಥ. ഹല്ലേലൂയ. ಹಲ್ಲೆಲೂಯ. വിളക്ക് കെടുത്തു എന്ന് പറയുന്നില്ല, ದೇವರು ಊದಿದನ್ನು ಆರಿಸ್ತೀನಿ ಅಂತ ಹೇಳಿಲ್ಲ, അതിരിക്കുന്ന സ്ഥാനത്ത് നിന്ന് ഡീപ്രമോട്ട് ചെയ്യും. ನಿಮಗೆ ಈಗ ಇದ್ದಂತ ಸ್ಥಾನವನ್ನು ತೆಗೆದು ಬೇರೆಯವರಿಗೆ ಅದನ್ನು ಕೊಟ್ಟು ನೀವು ಡೀಪ್ ಪ್ರಮೋಟ್ ಮಾಡ್ತಾರೆ. ഹല്ലേലൂയ. ഹല്ലേലൂയ. സ്തോത്രം. Praise Lord. നമ്മൾ വായിച്ചു വന്നത്, ನಾವು ಏನು ಕಲಿತಿದ್ದು, ഇവിടെ പൗലോസ് പ്രാർത്ഥിക്കുന്നത് ಇಲ್ಲಿ ಪೌಲನು ಪ್ರಾರ್ಥಿಸುವಂತದ್ದು ഈ വിശ്വാസ മക്കൾക്ക് ಈ ವಿಶ್ವಾಸಿ ಮಕ್ಕಳಿಗೆ ദൈവത്തെ കുറിച്ചുള്ള പരിജ്ഞാനത്തിൽ, ದೇವರ ಕುರಿತುಳ್ಳಂತ ಒಂದು ಪರಿಜ್ಞಾನವನ್ನು, പരിജ്ഞാനത്തിലുള്ളത് നോളജ് എന്നുള്ള ഇംഗ്ലീഷ് വാക്കാണ് കൊടുത്തിരിക്കുന്നത്. ಪರಿಜ್ಞಾನ ಎನ್ನುವಂಥದ್ದು ನಾಲೆಜ್ ಅಥವಾ ಜ್ಞಾನ ಎನ್ನುವಂತ ಕೊಡಲ್ಪಟ್ಟಿದೆ. നോളജ് എന്ന വാക്ക് കൊടുത്തിരിക്കുന്നത്. ನಾಲೆಜ್ ಎಂಬ ಪದವನ್ನು ಕೊಡಲ್ಪಟ್ಟಿದೆ. അപ്പൊ ദൈവത്തെ കുറിച്ചുള്ള പരിജ്ഞാനത്തിലാണ് ജ്ഞാനത്തിന്റെയും വെളിപ്പാടിന്റെയും ആത്മാവിനെ കിട്ടുന്നത്. ದೇವರಲ್ಲಿ ಹೊಂದಿದಂತ ಪರಿಜ್ಞಾನದ ಮೂಲಕವಾಗಿ ಜ್ಞಾನದಿಂದ ಆತ್ಮನನ್ನು ಕೊಡುವಂತವರಾಗಿ. ജ്ഞാനം എന്നുള്ളതിന് ക്രിസ്തം എന്നുള്ള വാക്കാണ് കൊടുത്തിരിക്കുന്നത്. ಜ್ಞಾನವಂತ ಎಂಬುದು ಕ್ರಿಸ್ತನವರಿಗೆ ಇರುವಂತ ವಾಕ್ಯ. വെളിപ്പാട് റെവലേഷൻ കൊടുത്തിരിക്കുന്നത്. ಅಲ್ಲಿ ವೆಲಿಪಾಡು ಅಂದ್ರೆ ಪ್ರಕಟಣೆ ಎಂಬುದಾಗಿ ಅರ್ಥ. ഇതെല്ലാം കൃപാവരമാണ്. ಇದೆಲ್ಲ ಕೃಪಾವರಗಳು. Praise the Lord. Praise the Lord. എന്റെ ഒരു സ്നേഹിതൻ നല്ല വെളിപ്പാടുള്ള ദേവാസനാണ്. ನನಗೆ ಒಬ್ಬ ಸ್ನೇಹಿತನಿದ್ದಾನೆ, ಅವರು ಒಳ್ಳೆಯ ಪ್ರಕಟಣೆ ಉಳ್ಳಂತ ಸೇವಕ, നല്ല വെളിപ്പാടുള്ള ശുശ്രൂഷകളാണ്. ಒಳ್ಳೆಯ ಒಬ್ಬ ಸೇವಕನು. അദ്ദേഹത്തിന്റെ അടുത്ത് പ്രാർത്ഥിക്കുമ്പോൾ ಅವರು ಪ್ರಾರ್ಥನೆ ಮಾಡುವಾಗ വെളിപ്പാടിൽ കാര്യങ്ങൾ കാണുക, ಅವರು ಪ್ರಕಟಣೆಯಲ್ಲಿ ಕೆಲವು ದರ್ಶನಗಳನ್ನು ನೋಡಿ ಪ್ರಾರ್ಥನೆ ಮಾಡ್ತಾರೆ. ಬೇರೆ ಕೆಲವು ವ್ಯಕ್ತಿಗಳು ദർശനത്തിൽ കൂടിയ കാര്യങ്ങൾ കാണുന്നു. ಕೆಲವರು ಜ್ಞಾನದಲ್ಲಿ ನೋಡ್ತಾರೆ ದರ್ಶನ, ಕೆಲವು ದರ್ಶನದಲ್ಲಿ ನೋಡುವವರಾಗಿರ್ತಾರೆ. ಹಲ್ಲೆಲೂಯ. ഈ വേറെ ആൾക്കാർ സ്വപ്നത്തിൽ കൂടിയാണ്. ಕೆಲವರಿಗೆ ಕನಸು ಬಿದ್ದು ಅದನ್ನು ಹೇಳ್ತಾರೆ. വെളിപ്പാടെന്ന് പറയുമ്പോൾ നടക്കുന്ന സംഭവം അതുപോലെ ഒരു ദൃശ്യമായി നമ്മൾ കാണുന്നു. ಪ್ರಕಟಣೆ ಎನ್ನುವಂಥದ್ದು ನಡೆಯುವಂತ ಸಂಗತಿಗಳನ್ನು ದೃಶ್ಯವಾಗಿ ಕಾಣುವಂಥದ್ದು. ദർശനം എന്ന് പറയുമ്പോൾ, ದರ್ಶನ ಅಂದ್ರೆ പകുതി ഉറക്കത്തിൽ നമ്മൾ കാണുന്നതാണ്. ಒಂದು ವೇಳೆ ಮಲಗಿರುವಂತ ಸ್ಥಳದಲ್ಲಿ ಕೂಡ ಅದು ನಮಗೆ ಸಿಗಬಹುದು. സ്വപ്നം എന്ന് പറയുമ്പോൾ, ಸ್ವಪ್ನ ಅಥವಾ ಕನಸು ಅಂದ್ರೆ അത് വ്യാഖ്യാനിക്കേണ്ടിയിരിക്കുന്നു. ಅದು ವ್ಯಾಖ್ಯಾನಿಸಲ್ಪಡುವಂತದ್ದು. ശരിയല്ലേ? നമ്മൾ കാണുന്ന സ്വപ്നം ആ കാണുന്ന പോലെ അല്ല ഇതിന്റെ അർത്ഥം. ನಾವು ಕಾಣುವಂತ ಕನಸಿದೆಯಲ್ಲ ಆ ರೀತಿ ಅರ್ಥ ಅಲ್ಲ ಇಲ್ಲಿ ಕೊಡಲ್ಪಟ್ಟಿದ್ದು. ಕಾರಣ ಫರೋಹನು ഒരു സ്വപ്നം കണ്ടു. ನೋಡಿ, ಫರೋಹನು ಒಂದು ದರ್ಶನ ಸ್ವಪ್ನವನ್ನು ಕನಸನ್ನು ನೋಡಿದನು. രണ്ട് സ്വപ്നമാണ് കണ്ടത്. ಎರಡು ಕನಸನ್ನು ನೋಡಿದನು. ഒന്ന് കൊഴുത്തു തടിച്ച കാളുകൾ കയറി വരുന്നു. ಒಂದು ಅಲ್ಲಿ ಬಲಹೀನವಾದ ಎತ್ತುಗಳು ಬರುವಂತದ್ದು. ಸಾರಿ ಬಡ ಸ್ವಲ್ಪ ಫ್ಯಾಟ್ ಆಗಿರುವಂತದ್ದು, ಒಳ್ಳೆ ಬಲಶಾಲಿಯಾಗಿರುವಂತದ್ದು ಎತ್ತುಗಳನ್ನು. അതിന്റെ പുറകെ വളരെ മെലിഞ്ഞ പശുക്കൾ വരുന്നു. ಕೆಲವು ಇನ್ನೂ ಸ್ವಲ್ಪ ಹೊತ್ತಲ್ಲಿ ಕೆಲವು ಬಲಹೀನವಾದ ಎತ್ತುಗಳು ಬರುವಂತದ್ದು. ಆ ಕೊഴുത്ത പശുക്കളെ മറ്റേത് വിഴുങ്ങുന്നു. ನೋಡಿ, ಆ ಆಕಳುಗಳು ಬಲಹೀನವಾದ ಆಕಳುಗಳು ಅವರ ಮುಂದೆ ಬಿದ್ದೋಗ್ತದೆ. അതിന്റെ അർത്ഥം എന്താ? ಅದೇನ ಅರ್ಥ? പക്ഷെങ്കിൽ സ്വപ്നത്തെ വ്യാഖ്യാനിക്കുന്ന യോസേഫ് പറഞ്ഞു, സമൃദ്ധിയായ 7 സംവത്സരം. ಅವನು ಸ್ವಪ್ನವನ್ನು ಕಂಡಂತ ಅರ್ಥವನ್ನು ತಿಳಿಸುವ ಯೋಸೇಫನು ಹೇಳ್ತಾನೆ, ಸಮೃದ್ಧಿಯಾದ 7 ವರ್ಷಗಳು. അതിന്റെ പുറകിൽ ക്ഷാമമുള്ള 7 വർഷം. ಆ ನಂತರ ಕ್ಷಾಮವುಳ್ಳಂತ 7 ವರ್ಷ. അപ്പൊ സ്വപ്നത്തെ വ്യാഖ്യാനിക്കേണ്ടിയിരിക്കുന്നു. ಆ ಒಂದು ವ್ಯಾಖ್ಯಾನ, ಕನಸನ್ನು ವ್ಯಾಖ್ಯಾನಿಸಬಹುದು. ഈ കഴിഞ്ഞ ദിവസം സ്വപ്നങ്ങൾ കണ്ടുവരുന്ന ಕಳೆದ ದಿವಸ ಮಲಗುವಾಗೆಲ್ಲ ನನಗೆ ಕನಸು ಬಿದ್ದವರೆಲ್ಲ ಕೈ ಎತ್ತಿ, ಎಲ್ಲ ಕನಸು ಕನಸು ಬಿದ್ದಿದ್ಯಾ ನಿಮಗೆ? ಯಾರಿಗೆ ಬೀಳಿಲ್ವಾ? ನಿಶಾಂತಿಗೆ ಬಿದ್ದಿದ್ಯಾ? ഞാൻ പറയുന്നത്, ನಾನು ಹೇಳುವಂತದ್ದು, നിങ്ങൾ കാണുന്ന സ്വപ്നം നിങ്ങൾ എഴുതി വെക്കണം. ನೀವು ಕಾಣುವಂತ ಕನಸುಗಳಿದೆಲ್ಲ ಕೆಲವು ಬರೆದಿರಬೇಕು. അത് വ്യാഖ്യാനിക്കപ്പെടണം. ಅದು ವ್ಯಾಖ್ಯಾನಿಸಲ್ಪಡಬೇಕು. വരും കാലങ്ങളിൽ സംഭവിക്കാനുള്ള കാര്യമാണ്. ಕೆಲವು ಸಾರಿ ಅದು ಬರುವ ಕಾಲದಲ್ಲಿ ಸಂಭವಿಸಬಹುದು. അപ്പൊ ശ്രദ്ധിക്കുക, പൗലോസിന്റെ പ്രാർത്ഥന എന്താണ്? ಪೌಲನ ಪ್ರಾರ್ಥನೆ ಏನಾಗಿದೆ? നമ്മൾ വായിച്ചത്, ನಾವು ನೋಡಿದ್ದು, ദൈവത്തെ കുറിച്ചുള്ള പരിജ്ഞാനത്തിൽ
ജ്ഞാനത്തിന്റെ വെളിപ്പാട് ആത്മാവിനെ കിട്ടണം. ದೇವರಲ್ಲಿ ಕೊಡಲ್ಪಟ್ಟ ಪರಿಜ್ಞಾನವನ್ನು ಜ್ಞಾನದ ಆತ್ಮದ ಮೂಲಕವಾಗಿ ಸಿಗಬೇಕು. ഈ പരിജ്ഞാനം എന്ന് പറയുന്നത് കൃപയാണ്. ಈ ಪರಿಜ್ಞಾನ ಎನ್ನುವಂಥದ್ದು ಕೃಪೆಯಾಗಿದೆ. കൊലോസ്യ ലേഖനം 2-ാം അധ്യായം ಕೊಲೆಸಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5-ാം വാക്യം 5ನೇ ವಾಕ್ಯ 2:5 ಕೊಲೆಸಿಯ 2:5 ನಾನು ಶರೀರದಿಂದ ನಿಮ್ಮ ಬಳಿಯಲ್ಲಿ ಇಲ್ಲದಿದ್ದರೂ ಆತ್ಮದಿಂದ ನಿಮ್ಮೊಂದಿಗಿದ್ದು ನೀವು ಕ್ರಮವಾಗಿ ನಡೆಯುವುದನ್ನು ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಂತಿರುವುದನ್ನು ನೋಡಿ ಸಂತೋಷ ಪಡುತ್ತೇನೆ. ശ്രദ്ധിക്കുക, ಹೇಳ್ರಿ, ഈ കൊലോസ് ലേഖനം പൗലോസ് കാരാഗൃഹത്തിൽ കിടന്ന് എഴുതുന്ന ലേഖനമാണ്. ಈ ಕೊಲೆಸಿಯ ಪುಸ್ತಕ ಆ ಸೆರೆಮನೆಯಲ್ಲಿದ್ದು ಪೌಲನು ಬರೆದ. പൗലോസ് കൊലോസ്യ സഭ സന്ദർശിച്ചിട്ടില്ല. ಪೌಲನು ಕೊಲೆಸಿಯ ಸಭೆಯನ್ನು ಸಂದರ್ಶನ ಮಾಡಲೇ ಇಲ್ಲ. കൊലോസ്യ സഭയ്ക്ക് താൻ കത്തുകൾ അയച്ചിട്ടുണ്ട്. ಕೊಲೆಸಿಯ ಸಭೆಗೆ ಪತ್ರಿಕೆಯನ್ನು ಕಳಿಸಿದ. എന്നാൽ കൊലോസ്യ സഭയിൽ അദ്ദേഹം പോയിട്ടില്ല. ಕೊಲೆಸಿಯ ಸಭೆಗೆ ಅದನ್ನು ಭೇಟಿ ಕೊಡ್ಲೇ ಇಲ್ಲ. എന്നാൽ ಯಾಕಂದ್ರೆ ആ സഭയുടെ ക്രമം അദ്ദേഹം ആത്മാവിൽ കാണുകയാണ്. ಆ ಸಭೆಯ ಕಾರ್ಯಗಳನ್ನೆಲ್ಲ ಆತ್ಮದಲ್ಲಿ ತಿಳಿದುಕೊಳ್ತಾ ಇದ್ದಾನೆ. അതുകൊണ്ട് അദ്ദേഹം പറയുന്നത്, ಅದನ್ನೇ ಅಧ್ಯಾಯ ಹೇಳ್ತದೆ, ഞാൻ ശരീരം കൊണ്ട് ദൂരസ്ഥനെങ്കിലും ನಾನು ಶರೀರದಲ್ಲಿ ದೂರವಾಗಿದ್ದರೂ ಕೂಡ ആത്മാവ് കൊണ്ട് നിങ്ങളോട് കൂടെയുള്ളവനായി ಆತ್ಮದಲ್ಲಿ ನಿಮ್ಮ ಜೊತೆಗೆ ನಡೆಯುತ್ತಿದ್ದೇನೆ ಎಂಬುದಾಗಿ. നിങ്ങളുടെ ചിട്ടയും ക്രിസ്തുവിൽ നിങ്ങൾക്കുള്ള വിശ്വാസത്തിന്റെ സ്ഥിരതയും കണ്ട് സന്തോഷിക്കുന്നു. ನಿಮ್ಮಲ್ಲಿರುವಂತಹ ಪ್ರೀತಿ ಅನ್ಯೋನ್ಯತೆಗಳನ್ನೆಲ್ಲ ನೋಡಿ ನಾನು ಸಂತೋಷ ಪಡ್ತೀನಿ. ആ തടവറയിൽ കിടന്നുകൊണ്ട് കൊലോസിയിൽ നടക്കുന്ന കാര്യങ്ങൾ അദ്ദേഹം കാണുകയാണ്. ಆ ಒಂದು ಪರಿಸ್ಥಿತಿಗಳ ಮಧ್ಯದಲ್ಲಿ ಮಲಗಿ ಕೂಡ ಆ ಜನರ ಒಂದು ಕಾರ್ಯಗಳನ್ನು ನಾವು ನೋಡ್ತಾ ಇದ್ದಾನೆ. അതാണ് പരിജ്ഞാനത്തിന്റെ ശുശ്രൂഷ. ಅದೇ ಪವಿತ್ರಾತ್ಮನ ಜ್ಞಾನ ಎಂಬುದಾಗಿ. ഹല്ലേലൂയ. 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 ഇതൊക്കെ കൃപാവരങ്ങളാണ്. ಇದೆಲ್ಲ ಕೃಪಾವರಗಳು. ഇപ്പൊ വിശ്വാസമക്കളായ നമ്മൾ ഇത് പ്രാപിക്കണം. ಇದು ವಿಶ್ವಾಸಿಗಳ ಮಕ್ಕಳಾದ ನೀವುಗಳು ಹೊಂದಿಕೊಳ್ಬೇಕು. എന്നും സ്വന്തം വിശ്വാസിയാണെന്ന് പറഞ്ഞിരിക്കരുത്. ಬೇರೆ ವಿಶ್ವಾಸ ಅಂತ ಹೀಗೆ ನಡ್ಕೊಂಡು ಹೇಳುದಲ್ಲ. വചനം പറയുന്നു, ದೇವರ ವಾಕ್ಯ ಹೇಳ್ತದೆ, കാലപ്പഴക്കം നോക്കിയാൽ ಕಾಲಗಳನ್ನು ನೋಡುವಾಗ നിങ്ങൾ ഉപദേശകന്മാരാകണം. ಇಷ್ಟು ಹೊತ್ತಿಗೆ ನೀವು ಉಪದೇಶಕರಾಗಬೇಕಾಗಿತ್ತು. എന്ന് പറഞ്ഞാൽ അധ്യാപകരാകണം. ಅಂದ್ರೆ ನೀವು ಅಧ್ಯಾಪಕರಾಗಬೇಕಾಗಿತ್ತು. Praise the Lord. Praise the Lord. ഞാൻ ബൈബിൾ കോളേജിൽ അനേക ദിവസമായി പഠിപ്പിക്കുന്ന കൂട്ടത്തിൽ ഞാൻ പഠിപ്പിക്കുന്നുണ്ടായിരുന്നു. ಬೇರೆಯವರು ಓದ್ತಾ ಇರುವಂತ ಸ್ಕೂಲಲ್ಲಿ ನಾನು ಕೂಡ ಬೋಧನೆ ಮಾಡ್ತಾ ಇದ್ದೇನೆ. ഞാൻ ആ കുട്ടികളോട് പറയും, ನಾನು ಆ ಮಕ್ಕಳಿಗೆ ಹೇಳ್ತಾ ಇದ್ದೆ, നിങ്ങളൊരു പ്രവാചകനായില്ലെങ്കിലും ನೀವೊಬ್ಬ ಪ್ರವಾದಿ ಆಗದಿದ್ದರೂ, വെളിപ്പാടുകാരനായില്ലെങ്കിലും ನೀವು ಪ್ರಕಟಣೆಯವರಾಗಿದ್ದರೂ, നിങ്ങൾ ബൈബിള് പഠിപ്പിക്കുന്നവരായി കാണാൻ എനിക്കിഷ്ടം. ನೀವು ಬೈಬಲ್ ಇನ್ನೊಬ್ಬರಿಗೆ ಬೋಧಿಸುವವರಾಗಿದ್ರೆ ನನಗೆ ಸಂತೋಷ. മറ്റൊന്നും ആകരുതെന്നല്ല, ಬೇರೇನು ಆಗ್ಬೇಕಂತಲ್ಲ, എന്നെ കൊണ്ട് ചെയ്യുന്ന ഇതാണല്ലോ. ನನ್ನಲ್ಲಿ ಆಗುವಂತದ್ದು ಇದೇ ಅಲ್ವಾ ಕಾರ್ಯ. അപ്പൊ എന്റെ കുട്ടികളും അങ്ങനെ ആകണം. ನಮ್ಮ ಮಕ್ಕಳು ಅದೇ ರೀತಿಯಲ್ಲಿ ಆಗ್ಬೇಕು. ഹല്ലേലൂയ. ഹല്ലേലൂയ. Praise the Lord. Praise the Lord. സ്തോത്രം. ಸ್ತೋತ್ರ. ഇനിയും സ്വന്തം ഒരു കാര്യം കൂടെ പറയാം. ನಾನೊಂದು ಕಾರ್ಯವನ್ನು ಹೇಳ್ತೀನಿ. നമുക്കറിയാം, സമാഗമന കൂടാതെ മത്തായി സുവിശേഷം എടുത്താണ് ಯಾರು ಮತ್ತೆ ಬರೆಸುವ ತೆಗಿರಿ 5-ാം അധ്യായം 5ನೇ ಅಧ್ಯಾಯ. 14-ാം വാക്യം 5-ന്റെ 5:14. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ದೀಪ ಸ್ತಂಭದ ಮೇಲಿಡುತ್ತಾರಷ್ಟೇ. ഓക്കെ, ശ്രദ്ധിക്കുക, നമ്മെ ഒരു വിളക്കായിട്ടാണ് കർത്താവ് പറയുന്നത്. ಕರ್ತನು ನಮ್ಮನ್ನು ಒಬ್ಬ ಬೆಳಕನ್ನಾಗಿ ಇಟ್ಟಿದ್ದಾನೆ. അതുപോലെ നിങ്ങൾ ലോകത്തിന്റെ വെളിച്ചമാണ്. ದೇವರ ವಾಕ್ಯದಿಂದ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. പിന്നെ പറഞ്ഞ വിളക്കിനെ കുറിച്ചാണ് പറയുന്നത്. ಬೆಳಕಿನ ಕುರಿತು ನಾನು ಮಾತಾಡ್ತಾ ಇದ್ದೀನಿ. വിളക്കുണ്ടെങ്കിലേ പ്രകാശം എടുക്കാൻ പറ്റുള്ളൂ. ಬೆಳಕಿದ್ರೆ ಮಾತ್ರ ಪ್ರಕಾಶ ಪಡ್ಲಿಕ್ಕೆ ಆಗ್ತದೆ. ഈ വിളക്കിന് എത്ര ദീപമുണ്ടെന്നാണ് എന്റെ ചോദ്യം. ಈ ಬೆಳಕಿನಲ್ಲಿ ಎಷ್ಟು ದೀಪಗಳಿದೆ ಎಂಬುದಾಗಿ ನನ್ನ ಒಂದು ಮಾತು ಅಥವಾ ಆಲೋಚನೆ. നമ്മളിത് ആദ്യമായിട്ട് പഠിക്കണം. നമ്മൾ ഇങ്ങനെ എന്ന ഒരാൾ പറഞ്ഞാൽ അത് പറയാം, അങ്ങനെ നല്ലത് പറയും. ನಾವು ಹೀಗೆ ಬೇರೆಯವರಿಗೆ ಹೇಳಿದ್ರೆ ಅದು ಹಾಗೆ ಅಲ್ಲ ಅಂತ ಹೇಳ್ತಾರೆ. സ്വന്തം ಸ್ತೋತ್ರ. നമ്മളൊക്കെ ഒരു സമയത്ത് സിംഹാസനത്തിന്റെ മുമ്പിൽ നിൽക്കേണ്ടവരാണ്. ನಾವು ಒಂದು ದಿವಸ ಪ್ರತಿಯೊಬ್ಬರು ಸಿಂಹಾಸನದ ಮುಂದೆ ನಿಲ್ಬೇಕು. ആണോ അല്ലയോ? ಹೌದಲ್ವಾ? ഓക്കെ, വെളിപ്പാട് പുസ്തകം ಪ್ರಕಟಣೆ ಪುಸ್ತಕ 4-ാം അധ്യായത്തിന്റെ 4ನೇ ಅಧ್ಯಾಯದ 5-ാം വാക്യം. 5ನೇ ವಾಕ್ಯ. From the throne came flashes of lightning, rumbles and peals of thunder. In front of the throne 7 lamps were blazing. There are 7 spirits of God. Also in front of the throne there was what looked like a sea of glass, clear as crystal. ഓക്കെ, ഇവിടെ പറയുകയാണ് സിംഹാസനത്തിൽ നിന്നും മിന്നലും നാദവും
ഇടിമുഴക്കവും പുറപ്പെടുന്നു. അത് ദൈവത്തിന്റെ ന്യായവിധിയാണ് കാണിക്കുന്നത്. ಅಲ್ಲಿ ಸಿಂಹಾಸನದ ಮುಂದೆ ಇರುವಂತ ದೀಪಸ್ತಂಭಗಳ ಕುರಿತು ಹೇಳಲಾಗಿದೆ, ಅದು ದೇವರ ನ್ಯಾಯವಿಧಿಗಳನ್ನು ಸೂಚಿಸುತ್ತದೆ. മിന്നലും നാദവും ഇടിമുഴക്കവും ಅದೆಲ್ಲವೂ ಕೂಡ ಅಬ್ಬಲ್ ಬರ್ತದೆ ಎಂಬುದಾಗಿ ಹೇಳಲ್ಪಡುತ್ತದೆ. വീണ്ടും പറയുന്നു, ಮತ್ತೆ ಹೇಳ್ತದೆ, ദൈവത്തിന്റെ 7 ആത്മാക്കളായ 7 ദീപങ്ങൾ. ದೇವರ 7 ಆತ್ಮವಾಗಿರುವಂತ 7 ದೀಪಗಳು. അപ്പൊ 7 ആത്മീയ ശുശ്രൂഷ കാണിക്കുന്നത് 7 ദീപമായിട്ടാണ്. 7 ಆತ್ಮಿಕವಾದ ಸೇವೆಗಳನ್ನು ತೋರಿಸುವಂತದ್ದೇ 7 ದೀಪಗಳು. ഈ സമാഗമന കൂടാരത്തിന്റെ വിശുദ്ധ സ്ഥലത്തുള്ള 3 ഉപകരണങ്ങളിൽ ഒന്നാണ് നിലവിളക്കെന്ന് ಈ പറയുന്നത്. ಸಮಾಧಾನದ ಗುಡಾರದಲ್ಲಿರುವಂತಹ 3 ಪರಿಶುದ್ಧ ದೀಪಗಳಲ್ಲಿ ಒಂದು അതാണ് ഈ കവരവിളക്കെന്ന് പറയുന്നത്. ಅದೇ ಈ ಬೆಳಕು ಎನ್ನುವಂಥದ್ದು ದೀಪ. സോറി, അതല്ല പടം സമാഗമനത്തിന്റെ നിലവിളക്കിന്റെ പടം ഇല്ല. ഓക്കെ, ഷുവർ. ನೆಕ್ಸ್ಟ್ ಅಲ್ವಾ? അപ്പൊ ശ്രദ്ധിക്കുക, ಅಲ್ಲಿ ಗಮನಿಸಿ, ഞാൻ ഈ കൃപാവരങ്ങളെ കുറിച്ചാണ് പറയുന്നത്. ಈ ಕೃಪಾವರಗಳ ಕುರಿತು ನಾನು ಹೇಳ್ತಾ ಇರೋದು. അപ്പൊ ഈ മനസ്സിലാകുന്നുണ്ടോ? ನಿಮಗೆಲ್ಲ ಅರ್ಥ ಆಗ್ತಿದ್ಯಾ? ಪೆನ್ ದೀಪಸ್ತಂಭ ನೋಡಿದಿರ? 7 ದೀಪಸ್ತಂಭ ನೋಡಿಲ್ಲ? ಎಲ್ಲಿ ಫೋಟೋದಲ್ಲಿ ಕೆಲವು ತುಂಬಾ ಜನ ನೋಡಿರ್ತಾರೆ. ಹೇಗಿರ್ತದೆ ಅಂತ ಯುಗದಿರಲ್ಲಿ ಇದೆ, ವ್ಯೂಸ್ ಅಲ್ಲಿ. 5 ವರ್ಷ ನೋಡಿದ್ದೀರಾ? ಹಾಗೆ ಬರುತ್ತಲ್ಲ ಮಧ್ಯದಲ್ಲಿ ಒಂದು ಪೋಲ್ ಅಲ್ಲ, ಆ ರೀತಿ ಮಾಡ್ತಾರೆ ದೀಪಸ್ತಂಭ. ಹಂಗೆ ಇಟ್ಟಿರ್ತಾರೆ. ಬಟ್ ಒರಿಜಿನಲ್ ಆ ರೀತಿಯಲ್ಲಿ ಇಲ್ಲ. ಬಟ್ ಚಿತ್ರ ಮಾಡಿದ್ದಾರೆ, ತೋರಿಸ್ತಾರೆ ಭಾಷೆ. ഏകദേശം നിലവിളക്ക് പോലൊക്കെ തന്നെ ഇരിക്കും. ದೀಪಸ್ತಂಭ ಈ ರೀತಿಯಾಗಿರ್ತದೆ ಸ್ವಲ್ಪ. ഇത് ശ്രദ്ധിക്കുക. ಇಲ್ಲಿ ನೋಡ್ರಿ, ಚಿತ್ರ ಬಿಡಿಸ್ತಾರೆ. നമ്മൾ ലോകത്തിന്റെ വെളിച്ചമെന്നാണ് കർത്താവ് പറഞ്ഞത്. ನಮ್ಮನ್ನು ಕರ್ತನು ಲೋಕಕ್ಕೆ ಬೆಳಕು ಎಂಬುದಾಗಿ ಹೇಳಿದ್ರು. നമുക്ക് ഒരു ദീപമല്ല, ನಮಗೆ ಒಂದು ದೀಪವಲ್ಲ, 7 ದೀಪമുണ്ട്. 7 ದೀಪ ಇದೆ. ഇവിടെ വായിച്ചത് ಇಲ್ಲಿ ಓದುವಂತದ್ದು ദൈവത്തിന്റെ 7 ആത്മാക്കളായ 7 ദീപങ്ങൾ. ದೇವರ 7 ಆತ್ಮವಾಗಿರುವ 7 ದೀಪಗಳು. അത് ഏതൊക്കെയാണ് ചിന്തിക്കുക? ಅದು ಯಾವುದಕ್ಕಾಗಿ ಹೇಳಿದ್ರು? യശയാപ്രവചനം ಯೆಶಾಯನ ಪ್ರವಾದನ ಗ್ರಂಥ 11ാം അധ്യായത്തിന്റെ 11ನೇ ಅಧ್ಯಾಯ 1-2 ವಾಕ್ಯങ്ങൾ. 1-2 11 ಈಶಾನ್ಯನ ಬುಡದಿಂದ ಒಂದು ಚಿಗುರು ಒಡೆಯುವುದು, ಅದರ ಬೇರಿನಿಂದ ಹೊರಟ ತಳಿರು ಫಲಿಸುವುದು. ಆ ಅಂಕುರದ ಮೇಲೆ ಜ್ಞಾನ ವಿವೇಕದಾಯಕ ಆತ್ಮ, ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ, ತಿಳುವಳಿಕೆಯನ್ನು ಯೆಹೋವನ ಭಯವನ್ನು ಉಂಟು ಮಾಡುವ ಆತ್ಮ, ಅಂದು ಯೆಹೋವನ ಆತ್ಮವೇ ನೆಲೆಗೊಂಡಿರುವುದು. 7 ಆಯ್ತಾ ನೋಡಿ? ಒಂದನೇ ವಾಕ್ಯ ಒಂದೊಂದೇ ಓದಿ ನೋಡಿ. ಪ್ರತ್ಯೇಕ ವಾಕ್ಯ ನಿಲ್ಲಿಸಿ ಓದಿ. ಈಶಾನ್ಯನ ಅದಲ್ಲ, ಬುಡದಿಂದ ಆತ್ಮದ ಕುರಿತು ಓದಿ. ಏನಿಲ್ಲ, ಯೆಹೋವನ ಆತ್ಮ, ಯೆಹೋವನ ಆತ್ಮ ಬಂದು ಯೆಹೋವನ ಭಯವನ್ನು ಉಂಟು ಮಾಡುವ ಆತ್ಮ. ಯೆಹೋವನ ಭಯ, ಫಿಯರ್. ಫಸ್ಟ್ ಇದೆ, ಫಸ್ಟ್ ಜ್ಞಾನ ವಿವೇಕದಾಯಕ ಆತ್ಮ. ಅದು ಮಲಯಾಳಂ. ಯೆಹೋವನ ಆತ್ಮ ಎರಡಾವ. ಯೆಹೋವನ ಆತ್ಮ ಅಂತ ಇದೆಯಾ? ಫಸ್ಟ್ ಯೆಹೋವನ ಭಯವನ್ನು ಉಂಟು ಮಾಡುವ ಆತ್ಮ. ಫಸ್ಟ್ ಮಲಯಾಳಂ ಸ್ವಲ್ಪ ಆಚೆ ಈಚೆ ಇರ್ತದೆ. ಜ್ಞಾನ ವಿವೇಕದಾಯಕ ಆತ್ಮ, ಆಲೋಚನಾ ಪರಾಕ್ರಮ. ಬೇರಿನಿಂದ ಹೊರಟ ಅದೇ ಅಲ್ಲಿ ಯೆಹೋವನ ಗೊತ್ತಿಲ್ಲ. ಅದು ಮೂರನೇ. The spirit of the Lord will rest on him. ಮಲಯಾಳಂ ಉಲ್ಟಾ ಬರ್ತದೆ. ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ. ಅದೇ ಆಚೆ ಈಚೆ ಇದೆ. ഇതിന്റെ ഓർഡർ ആയിരിക്കില്ല അവിടെ. ഒന്നേ വായിക്കാം. യഹോവയുടെ ആത്മാവ് ഫസ്റ്റ് വൺ. ಒಂದನೇದಾಗಿ ಯೆಹೋವನ ಆತ್ಮ, ಅದು ಲಾಸ್ಟ್ ಅಲ್ಲಿ ಇದೆ ನೋಡಿ. ಯೆಹೋವನ ಆತ್ಮ. നിങ്ങൾ വെള്ളം പഠിക്കുക, ഫോൺ യുവർ ഫിഗേഴ്സ്. ಕೈ ತೆಗೆದು ನೋಡಿ. ಒಂದು ಯೆಹೋವನ ಆತ್ಮ. 2 ಜ್ಞಾನത്തിന്റെ ಆತ್ಮ. 2 ಜ್ಞಾನದ ಆತ್ಮ. ಅದು ಆಚೆ ಈಚೆ ಇರ್ತದೆ. ಜ್ಞಾನത്തിന്റെ ആത്മാവ്. ಆಲೋಚನಾ 3 വിവേകത്തിന്റെ ആത്ಮ. ಆಲೋಚನೆಯ ಆತ್ಮ.
അല്ലല്ല സോറി ഫസ്റ്റ് വൺ യഹോവയുടെ ആത്മാവ്, ಯೆಹೋವನ ಆತ್ಮ ಫಸ್ಟ್, രണ്ട് ജ്ഞാനത്തിന്റെ ಎರಡು ആത്മാവ്, ಜ್ಞಾನದ ಆತ್ಮ, മൂന്ന് വിവേകത്തിന്റെ ആത്മാവ്, ಮೂರನೇದು ವಿವೇಕದ ಆತ್ಮ, നാല് ആലോചനയുടെ ആത്മാവ്, ನಾಲ್ಕು ಆಲೋಚನೆ ಪರಾಕ್ರಮದ ಆತ್ಮ, അഞ്ച് ബലത്തിന്റെ ആത്മാവ്, ಐದು ಬಲವುಳ್ಳ ಆತ್ಮ, ആറ് പരിജ്ഞാനത്തിന്റെ ആത്മാവ്, ನಾಲ್ಕು ಪರಿಜ್ಞಾನ ಉಂಟು ಮಾಡುವ ಆತ್ಮ, ഏഴ് യഹോവ ഭക്തിയുടെ ആത്മാവ്. ಏಳು ಯೆಹೋವನ ಭಕ್ತಿಯುಳ್ಳ ಆತ್ಮ. ಹೌದಲ್ಲ? മനസ്സിലായോ? ഏഴ് ആത്മാവിനെയാണ് അവിടെ കാണിക്കുന്നത്. ನೋಡಿ, ಏಳು ಆತ್ಮಗಳ ಕುರಿತು ಅಲ್ಲಿ ಹೇಳಲ್ಪಡ್ತದೆ. അത് ഏഴ് ശാഖയോട് ബന്ധിച്ചാണ് പഠിക്കുന്നത്. ಅದು ಏಳು ಶಾಖೆಗಳಾಗಿ ಇರುವಂತದ್ದು ನಾವು ನೋಡ್ತೀವಿ ಒಂದೇ ಕಡೆಗಳಲ್ಲಿ. അപ്പൊ നാം കർത്താവിന്റെ വിളക്കാണെങ്കിൽ ನಾವು ಕರ್ತನ ಬೆಳಕಾಗಿರುವುದಾದ್ರೆ നമുക്ക് ഏഴ് ശാഖയുണ്ട്. ನಮಗೆ ಏಳು ಶಾಖೆಗಳಿದೆ. ഏഴ് ശാഖയും ഓരോ ആത്മീയ ശുശ്രൂഷ കാണിക്കുന്നു. ನೋಡಿ, ಏಳು ಶಾಖೆಗಳು ಕೂಡ ಒಂದು ಆತ್ಮಿಕವಾದ ಸೇವೆಗಳನ್ನು ತೋರಿಸ್ತದೆ. ഓക്കേ, മനസ്സിലായോ? ಅರ್ಥ ಆಯ್ತಾ? ഓക്കേ, ഒന്നാമത്തെ ആത്മാവിന്റെ പേര് യഹോവയുടെ ആത്മാവ്. ಒಂದನೇ ಆತ್ಮದ ಹೆಸರೇನು? ಯೆಹೋವನ ಆತ್ಮ. അപ്പൊ യഹോവയുടെ ആത്മാവ് നമ്മുടെ മേലുണ്ടെങ്കിൽ നമ്മൾ എന്ത് ചെയ്യുമെന്നാണ് കാണേണ്ടത്. ಬೈಬಲ್ ಅಲ್ಲಿ ದೇವರ ಆತ್ಮ ನಮ್ಮ ಮೇಲೆ ಇದ್ರೆ ಏನಾಗ್ತದೆ? ಬಿಡುಗಡೆ. യശയാപ്രവചനം 61-ാം അധ്യായം ಯೆಶಾಯನ ಪ್ರವಾದನೆ ಗ್ರಂಥ 61ನೇ ಅಧ್ಯಾಯ 1 മുതൽ വായിക്കാം. 1ನೇ ವಾಕ್ಯದಿಂದ ಓದಿ. ಬಡವರಿಗೆ ಅದೆಲ್ಲ ಇದೆಯಲ್ಲ. 61ನೇ ಕರ್ತನಾದ ಅಧ್ಯಾಯ. ಯೆಹೋವನ ಆತ್ಮವು ಹಾ. ನನ್ನ ಮೇಲೆ ಅದೆ. ಆಮೆನ್. ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಮರ ಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು, ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಪಡಿಸುವುದಕ್ಕೂ ಯೆಹೋವನು ನೇಮಿಸಿರುವ ಶುಭ ವರುಷ. Praise the Lord. അപ്പൊ ഈ ദീപത്തിന്റെ ഒന്നാമത്തെ ശാഖ യഹോവയുടെ ആത്മാവിനെയാണ് കാണിക്കുന്നത്. ಈ ದೀಪದ ಒಂದನೇ ಶಾಖೆಯಾಗಿದೆ ಯೆಹೋವನ ಆತ್ಮ ಎಂಬುದಾಗಿ ತೋರಿಸುವುದು. ആ ആത്മാവ് നമ്മളിലുണ്ടെങ്കിൽ ಆ ಆತ್ಮನು ನಮ್ಮ ಒಳಗಿದ್ದರೆ നാം സുവിശേഷ വേല ചെയ്യും. ನಾವು ಸುವಾರ್ಥ ಸೇವೆಯನ್ನು ಮಾಡ್ತೇವೆ. Praise the Lord. അപ്പൊ ദീപത്തിന്റെ ഒന്നാമത്തെ ദീപം, ഒന്നാമത്തെ ആത്മാവിനെ കാണിക്കുന്ന സുവിശേഷ വേലയ്ക്കുള്ള ನೋಡಿ, ദീപമാണ്. ಆ ಶಾಖೆಯ ಒಂದನೇ ದೀಪವಾಗಿದೆ ಸುವಾರ್ತೆ ಸೇವೆ ಮಾಡುವುದಕ್ಕಾಗಿ. Praise the Lord. Praise the Lord. അപ്പൊ പൗലോസ് എന്തിനു വേണ്ടിയാ പ്രാർത്ഥിക്കുന്നത്? ಪೌಲನು ಏನಕ್ಕಾಗಿ ಪ್ರಾರ್ಥಿಸಿದ? ನಿಶಾಂತ್, ദൈവ സന്നിധിയിൽ പറഞ്ഞിരിക്കുന്ന കൃപാവരങ്ങൾ വിശ്വാസികൾ പ്രാപിക്കണം. ದೇವರ ಸನ್ನಿಧಿಯಲ್ಲಿ ಹೇಳಿರುವಂತ ಕೃಪಾವರಗಳು, ದೇವರ ಆಲೋಚನೆಗಳನ್ನು ಹೊಂದಿಕೊಳ್ಳಬೇಕು. എന്ന് വിശ്വാസിയായിട്ടിരിക്കാനല്ല, ನಾನು ವಿಶ್ವಾಸಿಯಾಗಿ ಇರುವುದಕ್ಕಾಗಿಲ್ಲ, അവര് പരിജ്ഞാനം പ്രാപിക്കണം. ಅವರು ಪರಿಜ್ಞಾನ ಹೊಂದಬೇಕು. അവർക്ക് ദൈവിക ജ്ഞാനം ആവശ്യമാണ്. ಅವರಿಗೆ ದೇವರ ಜ್ಞಾನ ಅವಶ್ಯವಾಗಿದೆ. ശലോമോന് മാത്രം മതിയോ? ಸಲಮನ ಮಾತ್ರ ಸಾಕಬೇಕು ಕೃಷ್ಣ? നമുക്ക് വേണ്ടേ? ನಮಗೆ ಬೇಡವಾ? ഒരാളോട് നമ്മളോട് ഒരു ആവശ്യം ചോദിക്കുക. ಯಾರಾದ್ರೂ ಬಂದು ನಮಗೆ ಏನಾದ್ರು ಕೇಳ್ತಾರೆ, അയ്യോ പൗലോസ് അല്ല സർ, ശലോമോൻ ഉണ്ടായിരുന്നേ പറഞ്ഞേ. ಸಲಮನ ಏನು ಹೇಳ್ತಿದ್ನಲ್ವ ಅಂತ ಹೇಳಿದ್ರೆ ഇത് നമ്മളെന്തിനാ ഭൂമി ജീവിച്ചിരിക്കുന്നത്? ನಾವಲ್ವ ಭೂಮಿಯಲ್ಲಿ ಈಗ ಇರುದು, ശരിയല്ലേ? ಹೌದಲ್ವಾ? പൗലോസ് പറയാണ്, ಪೌಲನು ಹೇಳ್ತಾನೆ, ഏലിയാവ് നമുക്ക് സമസ്വഭാവമുള്ള മനുഷ്യനാ ಎಲಿಯನು ನಮ್ಮ ಹಾಗೆ ಮನುಷ್ಯ ಸ್ವಭಾವವುಳ್ಳವನು എന്ന് പറഞ്ഞാൽ ഏലിയാവ് ചെയ്ത ശുശ്രൂഷ നമുക്ക് ചെയ്യാം. ಎಲಿಯನಿದ್ದಂತ ಸೇವೆ ನಾವು ಕೂಡ ಮಾಡಬಹುದು. ചെയ്തുകൂടെ? ಮಾಡ್ಲಿಕ್ಕೆ ಆಗಲ್ವಾ? ಸಿಗಲ್ವಾ? അപ്പൊ പൗലോസ് ചെയ്ത് നമുക്ക് ചെയ്തുകൂടെ? ಹಾಗೆ ಪೌಲನು ಹೇಳಿದಾಗೆ ನಾವು ಮಾಡ್ಲಿಕ್ಕೆ ಆಗಲ್ವಾ? ശലോമോൻ ചെയ്ത് നമുക്ക് ചെയ്തുകൂടെ? ಸೊಲೊಮೋನ ಸಿಕ್ಕಿದ ಜ್ಞಾನ ನಮಗೂ ಸಿಕ್ಕಲ್ವಾ? ഇതെല്ലാം ഒരേ ആത്മാവിനാലാ ಇದು കൊടുക്കുന്നത്. ಒಂದೇ ಆತ್ಮದಲ್ಲಿ ಕೊಡುವಂತದ್ದು, ಬೇರೆ ആ ಆತ್ಮ ಇಲ್ಲ. ആത്മാവാണ് ശലോമോന് കൊടുത്തത്. ಅದೇ ಆತ್ಮದಲ್ಲಿ ಸೊಲೊಮೋನಿಗೆ ದೇವರು ഈ ಕೊಟ್ಟದ್ದು. ആത്മാവിനെയാണ് നമ്മൾ പ്രാപിച്ചത്. ಈ ಆತ್ಮದಲ್ಲಿ ದೇವರು ನಮಗೆ ಕೊಟ್ಟದ್ದು. ഹല്ലേലൂയ. ഞാൻ പറഞ്ഞ കർത്താവേ, ശലോമോന് കൊടുത്ത് ഞാൻ എനിക്ക് തരണം. ದೇವರಿಗೆ ನಾವು ಕೇಳಬೇಕು, ಸೊಲೊಮೋನಿಗೆ ಹೇಗೆ ಜ್ಞಾನ ಕೊಟ್ಟೆ ನನಗೂ ಕೊಡು. Praise the Lord. Praise the Lord. Hallelujah. Hallelujah. സ്വന്തം. ഈ കാര്യത്തിൽ നമുക്ക് ഇച്ചിരി വാശി വേണം. ಈ ಕಾರ್ಯಗಳನ್ನು ಮಾಡಬೇಕಂದ್ರೆ ನಮಗೆ ಕೆಲವು ಕಾರ್ಯಗಳಿದೆ. രഹസ്യമായിട്ട് കർത്താവിനോട് ചോദിക്കണം. ರಹಸ್ಯವಾಗಿ ಕರ್ತನಿಗೆ ಕೇಳಬೇಕು. ശലോമോൻ മാത്രമേ ഉള്ള കർത്താവിന് മാറ്റാനായിട്ട് ഞാനില്ലേ. ಸೊಲೊಮೋನನಾಗಿ ಮಾತ್ರ ಜ್ಞಾನ ನನಗಿಲ್ವಾ? കർത്താവ് അവനെ കൺഫ്യൂഷൻ ആണ്. ದೇವರು ಕನ್ಫ್ಯೂಸ್ ಆಗ್ಬೋದು. ശരിയല്ലേ? ನಾನು ಜಾಸ್ತಿ നമ്മൾ കരഞ്ഞോണ്ടാ ചോദിക്കുന്നത്. ನಾವು ಕೇಳ್ತಾ ಇದ್ದೀವಿ, കർത്താവേ എന്റെ ആയുസൊക്കെ തീരാൻ പോവാ. ಕರ್ತನೇ ನನ್ನ ಆಯುಸ್ಸೆಲ್ಲ ಮುಗಿದೋಯ್ತು. നിങ്ങളുടെയല്ല എന്റെ. ಅವರು ಹೇಳ್ತಾ ಇದ್ದಾರೆ, ಅದಿಲ್ಲ, ഞാൻ തീരുന്നതിന് ഇതൊക്കെ തരണേ. ಅಲ್ಲಲ್ಲಿ ಇನ್ನೂ ಸ್ವಲ್ಪ ಜೀವಿಸಲಿಕ್ಕೆ ಕೃಪೆ ಕೊಡುವ ಅಂತ. Praise the Lord. Praise the Lord. Hallelujah. Hallelujah. ശ്രദ്ധിക്കുക, പൗലോസ് പ്രാർത്ഥിക്കുന്നു, ಪೌಲನು ಪ್ರಾರ್ಥಿಸ್ತಾನೆ, ഈ സ്വന്തം ഈ കൃപാവരങ്ങൾ ഇവർക്ക് കൊടുക്കണം. ಈ ಕೃಪಾವರಗಳು ಇವರಿಗೆ ಕೊಡಬೇಕು. സ്വന്തം. ಸ್ತೋತ್ರ. അടുത്തത് ನಂತರದಲ್ಲಿ 18-ാം വാക്യം. ಅದೇ ಎಫೆಸದವರಿಗೆ നിങ്ങളുടെ ഹൃദയദൃഷ്ടി പ്രകാശിച്ചിട്ട് ನಿಮ್ಮ ಹೃದಯದ ದೃಷ್ಟಿ ಪ್ರಕಾಶವಾಗಿ അവന്റെ വിളിയാലുള്ള, ಅವನ ಕರೆಯುವಿಕೆಯುಳ್ಳ, അതായത് യേശുവിന്റെ വിളിയാലുള്ള ಯೇಸುವಿನ ಕರೆಯುವಿಕೆಯುಳ್ಳ ആശ ഇന്നതെന്നും ಆಸೆ ಇರುವುದಾಗಿ വിശുദ്ധന്മാർ അവന്റെ അവകാശത്തിന്റെ മഹിമാധനം ഇന്നതെന്നും ಪರಿಶುದ್ಧ
ಪರಿಶುದ್ಧನಾಗಿರುವ ಆತನಲ್ಲಿರುವಂತಹ ಮಹಿಮಾ ಪದವಿ ಎಂತದೆಂಬುದನ್ನು ഇതൊക്കെ നാം അറിയണം. ನಾವು ಅರಿಯಬೇಕು. എന്തിനാ എന്നെ വിളിച്ചത്? ಏನಕ್ಕಾಗಿ ನನ್ನನ್ನು ಕರೆದದ್ದು? Praise the Lord. Praise the Lord. ഇത്രത്തോളം കൃപാവരം ഉണ്ടെങ്കിലും ಇಷ್ಟು ಕೃಪಾವರಗಳು ನಮಗಿದ್ದರೂ ദൈവമാണ് തരുന്നത്. ದೇವರು ನಮಗೆ ಅದನ್ನು ಕೊಟ್ಟದ್ದು. Praise the Lord. Praise the Lord. ഒരു കൃപാവരം തരുമ്പോൾ നമ്മൾ അതിനെ എങ്ങനെ പരിരക്ഷിക്കുമെന്ന് ദൈവം നോക്കും. ನೋಡಿ, ನಮಗೊಂದು ದೇವರು ಕೃಪಾವರ ಕೊಟ್ರೆ ಅದನ್ನು ಹೇಗೆ ನಾವು ಪರಿಪಾಲಿಸುವ ಎಂಬುದಾಗಿ ದೇವರು ನೋಡ್ತಾರೆ. Praise the Lord. കച്ചവട പരിപാടിയാണ് തിരിച്ചടിക്കുന്നത്. ಒಂದು ಸರಿ ಇಲ್ಲದ ಏನೇನೆಲ್ಲ ಮಾಡಿದ್ರೆ ದೇವರು ವಾಪಸ್ ತಗೊಳ್ತಾರೆ. ಅದನ್ನು ബിസിനസ് മെന്റാലിറ്റിയാണ് കർത്താവ് ಅದು തിരിച്ചടിക്കുന്നത്. ಬಿಸ್ನೆಸ್ ಮಾಡ್ಲಿಕ್ಕೆ, ದುಡ್ಡು ಮಾಡ್ಲಿಕ್ಕೆ ಕೃಪಾವರಗಳನ್ನು ಯೂಸ್ ಮಾಡಿದ್ರೆ ದೇವರು ವಾಪಸ್ ತಗೊಳ್ತಾರೆ. ഹല്ലേലൂയ. ಹಲ್ಲೆಲೂಯಾ. അങ്ങനെ പറയാണ്, ದೇವರ ವಾಕ್ಯ ಹೇಳ್ತದೆ, തന്റെ പ്രിയനോ ನನ್ನ ಪ್ರಿಯನು അവന്റെ ഉറക്കത്തിൽ കൊടുക്കുന്നു. ಅವನಿಗೆ ತನ್ನ ನಿದ್ರೆಯಲ್ಲಿ ಕೂಡ ಆಹಾರ ಕೊಡುತ್ತಾನೆ ಅಂತ. നാം പ്രതീക്ഷിക്കാത്ത സമയത്ത് ദൈവം നമുക്ക് ധാരാളം ಅಂದ್ರೆ തരും. ಅರ್ಥೇನು ನಿದ್ರೆ ಮಾಡುವಾಗ ಅಂತಲ್ಲ, ನಾವು ಯೋಚನೆ ಮಾಡದಂತ ಸಂದರ್ಭದಲ್ಲಿ ಅದನ್ನು ಕೊಡ್ತಾನೆ ಅಂತ. അതിനുവേണ്ടി നാം ഓടണ്ട. ನಾವು ಅದಕ್ಕೆ ಬೇಕಾದ್ರೆ ಓಡಬೇಕಾಗಿಲ್ಲ. ശ്രദ്ധിക്കുക, 19ാം വാക്യം വായിക്കാം. 19ನೇ ವಾಕ್ಯ ಓದಿ. അവന്റെ ബലത്തിൻ വല്ലഭത്വത്തിന്റെ വ്യാപാരത്താൽ വിശ്വസിക്കുന്ന. ಅವನ ಬಲವುಳ್ಳಂತ ಕರಗಳ ಮೇಲೆ ನಾವು ನಂಬಿಕೆ ಇಡಬೇಕಂತೆ. ശ്രദ്ധിക്കണം, എന്തിനാണ് വിശ്വസിക്കേണ്ടത്? ಯಾವುದರಲ್ಲಿ ಆಶ್ರಯಿಸಬೇಕು? യേശുവിന്റെ ಯೇಸುವಿನ ബലത്തിൽ ಬಲದ വല്ലഭത്വത്തിന്റെ ಮಹಿಮೆಯ വ്യാപാരത്തിൽ വിശ്വസിക്കണം. ಪದವಿಯನ್ನು ಆಲೋಚಿಸಬೇಕು. ഇത് മനസ്സിലാക്കാൻ അല്പം ബുദ്ധിമുട്ടുണ്ട്, വളരെ ശ്രദ്ധിക്കണം കേട്ടോ. ಇದು ಸ್ವಲ್ಪ ಯೋಚನೆ ಮಾಡಿ, ಸ್ವಲ್ಪ ಕಷ್ಟ ಇದೆ ಸೀತಕ್ಕ. യേശു കർത്താവിന്റെ ബലത്തിന്റെ ഒരു വല്ലഭത്വം ഉണ്ട്. ಯೇಸುವಿನ ಬಲವುಳ್ಳಂತ ಕರಕ್ಕೆ ಒಂದು ಮಹಿಮೆ ಇದೆ. ഹല്ലേലൂയ. അതിന്റെ വ്യാപാരത്തിൽ ಅದರ ಒಂದು ಕಾರ್ಯಗಳು, അതിന്റെ ട്രേഡ് എന്നാ പറയുന്നത്. ಅದಕ್ಕೆ ಟ್ರೇಡ್ ಎಂಬುದಾಗಿ ಹೇಳ್ತಾರೆ. ഞാൻ ഒരു എക്സാമ്പിൾ പറയാം. ನಾನೊಂದು ಉದಾಹರಣೆ ಹೇಳ್ತೀನಿ. ഇപ്പോ വർഷങ്ങൾക്ക് മുമ്പ് ഒരു സോപ്പ് പൗഡർ ഉണ്ടായിരുന്നു. ವರ್ಷಗಳ ಮುಂದೆ ಒಂದು ಸೋಪ್ ಇದು ಪೌಡರ್ ಇತ್ತು. അതിന്റെ പേര് നിർമ്മ എന്നായിരുന്നു. ನಿರ್ಮಾ ವಾಷಿಂಗ್ ಪೌಡರ್ ನೋಡಿದ್ರಲ್ಲ ನೀವು? ಉಡುപ്പൊക്കെ ഇട്ടിങ്ങനെ ಒಂದು ಹುಡುಗಿ ಹೀಗೆ ತಿರುಗಾಡ್ತಾ ಇತ್ತು. അത് ഗുജറാത്തിലായിരുന്നു ഇതിന്റെ പ്രോഡക്റ്റ്. ಅದು ಗುಜರಾತ್ ಇದು ಒಂದು ಪ್ರಾಡಕ್ಟ್. ചെറിയ മുറിക്കകത്ത് ഉണ്ടാക്കിയ സോപ്പ് പൗഡർ ആയിരുന്നു. ಒಂದು ಚಿಕ್ಕ ಮನೆಯವರು ಮಾಡಿದಂತ ಒಂದು ಪೌಡರ್ ಅದು. പക്ഷെ ഇത് ഇന്ത്യ മുഴുവൻ അത് വ്യാപിച്ച ಅದು ಭಾರತವೆಲ್ಲವೂ ಹಬ್ಬಿತು. എന്താണ് കാരണം? ಏನ್ ಗೊತ್ತ ಕಾರಣ? ആ സോപ്പ് പൊടിയുടെ ഗുണം അതിനകത്ത് മനുഷ്യന്റെ ആകൃഷ്ടതയാണ് ഈ വരുന്നത്. ಅಲ್ಲಿ ಆ ಒಂದು ಸೋಪಿನಲ್ಲಿ ಒಂದು ಗುಣ ಏನಂದ್ರೆ, ಆ ಪೌಡರ್ ಗುಣ ಮನುಷ್ಯನಲ್ಲಿರುವಂತಹ ಕಲ್ಪನೆಗಳನ್ನು ವ್ಯಕ್ತಪಡಿಸುವಂತದ್ದು. നിർമ്മ പൗഡർ ഉണ്ടോ? ನಿರ್ಮಾ ಪೌಡರ್ ಅಂತ ಕೇಳ್ತೀನಿ. എന്താ കാരണം? ಯಾಕೆ? അതിന്റെ വ്യാപാര ശക്തി ഭയങ്കരമാണ്. ಅದರ ಒಂದು ಮಾರಾಟಗಳು ಎಲ್ಲಾ ಕಡೆ ಹಬ್ಬಿದೆ. ഇതിലുപരിയാണ് ಇದಕ್ಕಿಂತಲೂ യേശു കർത്താവിന്റെ ശക്തിയുടെ വ്യാപാരം എന്ന് പറയുന്നത്. ಯೇಸು ಕ್ರಿಸ್ತನ ಶಕ್ತಿ ಎಲ್ಲಾ ಕಡೆ ವ್ಯಾಪರಿಸುತ್ತದೆ. സ്വർഗ്ഗത്തിലിരുന്നുകൊണ്ട് യേശു നോക്കി കഴിയുമ്പോൾ ഭൂമിയുടെ ചലനങ്ങൾ പോലും മാറുവാനിടയായി. ಪರಲೋಕದಲ್ಲಿ ನೋಡುವಾಗ ಯೇಸು ಕ್ರಿಸ್ತನ ಸಾನ್ನಿಧ್ಯವು ಎಲ್ಲಾ ಕಡೆ ಹಬ್ತದೆ. നമുക്കറിയാം, റിച്ചാർഡ് ഓങ്കയൊക്കെയും ഒരു സ്റ്റേജിന്റെ ഒരു ഭാഗത്ത് നിന്നുകൊണ്ട് അവൻ സംസാരിക്കുമ്പോൾ ദൂരെ നിൽക്കുന്ന വിശ്വാസിക്ക് പോലും വിടുതല. ರೆನಾಲ್ಡ್ ಬೋಂಕೆ ಎಂಬ ದೇವರ ಸೇವಕರು ದೂರದಿಂದ ಮಾತನಾಡುವ ಅನೇಕ ವ್ಯಕ್ತಿಗಳಿಗೂ ಕೂಡ ಅಲ್ಲಿ ಓಪನ್ ಆಗ್ತಿದ್ದವರ ಮನಸ್ಸುಗಳು. ആ മനുഷ്യന്റെ ശരീരത്തിൽ പകർന്നിരിക്കുന്ന ശക്തിയുടെ വ്യാപാരം ഭയങ്കരമാണ്. ಅಂದ್ರೆ ಅವರ ಮನಸ್ಸಿನ ಒಳಗಿರುವ ದೇವರ ಶಕ್ತಿಯು ಅನೇಕ ಕಡೆಗಳಲ್ಲಿ ವ್ಯಾಪರಿಸ್ತಾ ಇತ್ತು. ഈ ശക്തി നമുക്ക് വേണ്ടേ? ಈ ಶಕ್ತಿ ನಮಗೆ ಬೇಡವಾ? ഞാൻ വിശ്വാസിയാണെന്നിരുന്നാ മതിയോ? ನಾನು ಹಾಗೆ ನಿದ್ದೆ ಮಾಡ್ಕೊಂಡು ಅಲ್ಲೇಲಿ ಅಂತ ಹೇಳಿ ಸಾಕ? നമുക്ക് സാധിക്കുന്നത് ನಮಗೆ ಸಾಧಿಸಲಿಕ್ಕೆ ಸಾಧ್ಯ. ഹല്ലേലൂയ. ഹല്ലേലൂയ. അപ്പോൾ ദൈവത്തിന്റെ ബലത്തിന്റെ വ്യാപാരത്തിൽ നാം വിശ്വസിക്കണം. ದೇವರ ಬಲದ ಶಕ್ತಿಯ ಮೇಲೆ ನಾವು ಆತುಕೊಳ್ಳಬೇಕು. ഹല്ലേലൂയ. ഹല്ലേലൂയ. അതാണ് ദൈവമേ, ഞാനിവിടെ പ്രാർത്ഥിക്കുമ്പോൾ ദൂരെയുള്ള വ്യക്തിക്ക് വിടുതല കൊടുക്കണം. ನಾನು ಹೇಳ್ಬೇಕು, ನಾನು ಇಲ್ಲಿಂದಲೇ ಪ್ರಾರ್ಥನೆ ಮಾಡುವ ದೂರದಲ್ಲಿರುವ ವ್ಯಕ್ತಿಯ ಬದಲಾಗಬೇಕು. ദൈവമേ ചെയ്യുന്നത്. ದೇವರನ್ನು ಮಾಡ್ತಾನೆ. Praise the Lord. ഹല്ലേലൂയ. ഹല്ലേലൂയ. ഈ ശക്തിയെ കുറിച്ച് പഠിക്കുമ്പോൾ ಈ ಶಕ್ತಿಯ ಕುರಿತು ಕಲಿಯುವಾಗ ഈ പലതരം ശക്തികളുണ്ട്. ಬೇರೆ ಬೇರೆ ರೀತಿ ಶಕ್ತಿ ಉಂಟು. ഒന്ന് പൊട്ടൻഷ്യൽ പവർ എന്ന് പറഞ്ഞ ശക്തിയുണ്ട്. ಒಂದು ಪೊಟೆನ್ಶಿಯಲ್ ಪವರ್ ಅಂತ ಹೇಳ್ತಾರೆ. ಅಂದ್ರೆ പഠിച്ചിട്ടുണ്ടോ? ನೋಡಿದ್ರ ಪೊಟೆನ್ಶಿಯಲ್ ಪವರ್? ഫിസിക്സ് പഠിക്കുമ്പോൾ അറിയാം. ಫಿಸಿಕ್ಸ್ ಓದಿದವರಿಗೆ ಗೊತ್ತಿದೆಯಾ? ടെക്നിക്കൽ കോഴ്സിനകത്തുള്ളത് ಟೆಕ್ನಿಕಲ್ ಕೋರ್ಸ್ ಅಲ್ಲಿ ಇರ್ತದೆ. ಯಾರಾದ್ರೂ ಓದಿದ್ದೀರಾ? പൊട്ടൻഷ്യൽ പവർ. ಪೊಟೆನ್ಶಿಯಲ್ ಪವರ್ അതിന്റെ അർത്ഥം ಅದರ ಅರ್ಥ അന്തർലീന ശക്തി എന്നാണ്. ಅಂತರಾತ್ಮದ ಶಕ್ತಿ ಅಂತ. എന്ന് പറഞ്ഞാൽ ಅಂತ ಹೇಳಿದ್ರೆ ഉള്ളിൽ ഒളിഞ്ഞു കിടക്കുന്ന ശക്തി. ಒಳಗೆ ഒളിഞ്ഞു കിടക്കുക, ഹൈഡ് ചെയ്തിരിക്കുന്ന ശക്തി. ಒಳಗೇನೆ ಒಳಗಿನಿಂದ ಬಂದು ಮಾಡಿ ಇಡುವಂತ ಶಕ್ತಿ. ഓക്കെ, ಏನು ಪ್ರಕಟವಾಗಲಿಕ್ಕೆ ಬಿಡಲ್ಲ, ಹಂಗೆ ಹೈಡ್. ശ്രദ്ധിക്കുക. അപ്പൊ അതിന് പ്രത്യേക ഒരു എക്സാമ്പിൾ ഞാൻ പറയാം. ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ. ഒരു പയർമണി, സീഡ്, ಬೇಳೆ ಬಸ್ ಬೇರೆ
ಬೇಳೆ ಅಲ್ವಾ, ಸೀಡೆ സീഡ്. ಬೇಳೆ ಅದು ಕೈಕಿನದು. ಬೀಜ. ಒಂದು ಬೇಳೆಯ ಒಂದು ಬೀಜ, ഒരു പയറുമണി എടുത്ത് ಒಂದು ಬೇಳೆ ಬೀಜ ತೆಗೆದು മണ്ണിന് അകത്ത് കുഴിച്ചിട്ടാൽ, ಒಂದು ಮಣ್ಣಿನ ಒಳಗೆ ಇಟ್ರೆ, അഞ്ചടി താഴ്ച കുഴിച്ചിടല്ല, ಅಲ್ಲೆಲ್ಲಿ ಇಡುದಲ್ಲ, ಒಂದು ಸಾಧಾರಣ ಒಂದು ಗುಂಡಿ ಮಾಡಿಡುದು, ದೊಡ್ಡ ಗುಂಡಿ ಮಾಡುದು. കിളുക്കാൻ വേണ്ടി കുഴിച്ചിടുമല്ലോ. ನಾವು ತೆಗೆಯುವಷ್ಟೇ ಗುಂಡಿ ಮಾಡುದು, ದೊಡ್ಡ ಬಾವಿಯೊಳಗೆ ಹಾಕುದಲ್ಲ. മനസ്സിലായോ? ಅದಕ್ಕೆ ಅರ್ಥ ಆಯ್ತಾ? ഓക്കെ. കുഴിച്ചിട്ട് കഴിഞ്ഞാൽ ನಾವು ಅದನ್ನು ಊತು ಇಟ್ರೆ ഒരു വെറും പയറുമണിയാണ് നമ്മൾ കുഴിച്ചിടുന്നത്. ನಾವು ಇರುವುದು ಚಿಕ್ಕ ಬೇಳೆ ಮಾತ್ರ. ആ ശ്രദ്ധിക്കുക. ನೋಡಿ ಗಮನಿಸಿ, ಈಗ ಫಸ್ಟ್ ಟೈಮ್ ಮಾಡ್ತಾರೆ ഇവിടെ ഒരു പയറുമണിയുണ്ട്. ನೋಡಿ ಇಲ್ಲೊಂದು ಒಂದಿದೆ ಬೇಳೆ, അതിന്റെ മേളിൽ ഇത്ര പൊക്കത്തിൽ മണ്ണുണ്ട്. ಒಂದಷ್ಟು ಭಾಗಕ್ಕೆ ಮಣ್ಣಿದೆ, ಅಲ್ಲಿ ಇಟ್ಟಿದ್ದಾರೆ. ഓക്കെ. ഒരു 4 ദിവസം കഴിയുമ്പോ ಒಂದು 4 ದಿವಸವಾದ ನಂತರ ഈ പയറുമണിയുടെ പുറന്തോട് പൊട്ടാൻ തുടങ്ങും. ನೋಡಿ ಈ ತರ ಮೊಳಕೆ ಒಡೆಯುತ್ತದೆ ಹೊರಗೆ. ആ പുറന്തോട് പൊട്ടിച്ച് ಆ ಮೊಳಕೆ ಒಡೆದು അതിന്റെ മേളിൽ വെച്ചിരുന്ന മണ്ണിനെ മാറ്റിയിട്ട് ಆ ಮೇಲೆ ಒಣಗಿಸಲ್ಪಟ್ಟ ಮಣ್ಣು ಹೊರಗೆ ಬಂದು ഒരു മുള മേളിലേക്ക് വരും. ಒಂದು ಮೊಳಕೆಯಾಗಿ ಮೇಲೆ ಬರ್ತದೆ. ഇതാ പൊട്ടൻഷ്യൽ പവർ എന്ന് പറയുന്നത്. ಇದಕ್ಕೆ ಹೇಳುದು ಪೊಟೆನ್ಷಿಯಲ್ ಪವರ್ ಅಂತ. അന്തർലീന ശക്തി. ಅಂತರಾತ್ಮದ ಒಂದು ಶಕ್ತಿ. ഈ പയറുമണിക്കകത്തൊരു ശക്തി ಈ ഉണ്ടായിരുന്നു. ಬೇಳೆಗೆ ಒಂದು ಶಕ್ತಿ ಇದೆ. ഹല്ലേലൂയ. ഹല്ലേലൂയ. ആ ശക്തി ആർക്കും തടയാൻ പറ്റത്തില്ല. ಆ ಶಕ್ತಿನ ಯಾರು ತಡೆಯಲಿಕ್ಕೆ ಆಗ್ತದಾ? Praise the Lord. ಇಲ್ಲ. ഈ ശക്തി കാരണമാണ് ಈ ಶಕ್ತಿಗೆ ಕಾರಣವಾದದ್ದು യേശു കർത്താവ് കല്ലറയെ ഭേദിച്ച് വെളി വന്നത്. ಯೇಸು ಕ್ರಿಸ್ತನು ಅಲ್ಲಿ ಆ ಒಂದು ಸಮಾಧಿಯನ್ನು ಒಡೆದು ಎದ್ದು ಬಂದನು. ಪುನರುತ್ಥಾನದ ಶಕ್ತಿ. മനസ്സിലാകുന്നുണ്ടോ? ಅರ್ಥ ಆಯ್ತಾ? ഈ ശക്തിയാണ് നമ്മളിവിടെ വായിച്ചെന്താണ്? അവന്റെ ബലത്തിൻ വല്ലഭത്വത്തിന്റെ വ്യാപാരത്തിൽ വേണം നാം വിശ്വസിക്കാൻ. ಅವನ ಬಲವುಳ್ಳಂತ ಕರದ ಕೆಳಗೆ ಆ ಒಂದು ಶಕ್ತಿಯ ಕೆಳಗೆ ನಾವಿದ್ದೇವೆ ಎಂಬುದಾಗಿ ನೋಡಬಹುದು. നമ്മുടെ വിശ്വാസം ചെറുതാകരുത്. ನಮ್ಮ ವಿಶ್ವಾಸಗಳು ಚಿಕ್ಕದಾಗಬಾರದು. ശിഷ്യന്മാര് പറഞ്ഞു, യേശുവിനെ ഞങ്ങളുടെ വിശ്വാസം വർദ്ധിപ്പിക്കണം. ಶಿಷ್ಯರು ಯೇಸುವಿನಲ್ಲಿ ಕೇಳ್ತಾರೆ, ನಮ್ಮ ನಂಬಿಕೆಯನ್ನು ಹೆಚ್ಚಿಸು. ഹല്ലേലൂയ. ಹಲ್ಲೆಲೂಯಾ. ഒരു ഭാഗം നമുക്ക് വായിക്കാം. ಒಂದು ಭಾಗ ನಾವು ಓದುವ മർക്കോസ് എഴുതിയ സുവിശേഷം ಮಾರ್ಕನ ಬರೆಸುವಾರ್ತೆ 5-ാം അധ്യായത്തിന്റെ 5ನೇ ಅಧ್ಯಾಯ 25 മുതൽ 30 വരെ. 25ರಿಂದ 30. ಮಾರ್ಕ 5:20ರಿಂದ 30 ಅಲ್ವಾ? 25ರಿಂದ ಆಗ 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದದನ್ನೆಲ್ಲ ಕಳಕೊಂಡರೂ ರೋಗವು ಹೆಚ್ಚುತ್ತಾ ಬಂದದ್ದೇ ಹೊರತು ಮತ್ತೇನು ಪ್ರಯೋಜನವನ್ನು ಹೊಂದಿರಲಿಲ್ಲ. ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ ಆತನ ಉಡುಪನ್ನು ಮುಟ್ಟಿದರೆ ಸಾಕು ನೆಟ್ಟಗಾಗುವನು ಎಂದು ಆಲೋಚಿಸಿ ಗುಂಪಿನಲ್ಲಿ ಹಿಂದಿನಿಂದ ಬಂದು ಆತನ ಉಡುಪನ್ನು ಮುಟ್ಟಿದಳು. ಮುಟ್ಟಿದ ಕೂಡಲೇ ಆಕೆಗೆ ರಕ್ತ ಹರಿಯುವುದು ನಿಂತು ಹೋದದರಿಂದ ಆಕೆಯು ನನ್ನನ್ನು ಕಾಡಿದ ರೋಗವು ಹೋಗಿ ನನಗೆ ಗುಣವಾಯಿತು ಎಂದು ತನ್ನೊಳಗೆ ತಿಳ್ಕೊಂಡಳು. ಅಲ್ಲಿ ಒಂದು ವಚನ ಇದೆ, ಶಕ್ತಿ 30-ാം വാക്യം വായിച്ചാൽ, ഉടനെ യേശു തങ്കൽ നിന്ന് ശക്തി പുറപ്പെട്ടു എന്ന് ഉള്ളിൽ അറിഞ്ഞിട്ട്. ನೋಡಿ, ಆ ಒಂದು ಯೇಸುವಿಗೆ ಗೊತ್ತಾಯ್ತು ನನ್ನಲ್ಲೇ ಶಕ್ತಿ ಹೊರಟಿತು ಅಂತ. ಹೌದು, ಇದೆಯಲ್ಲ? ഓക്കെ, ഭാഷ പിടിക്കില്ല. ಆ ಭಾಷೆ ಅರ್ಥ ಆಗ್ಲಿಲ್ಲ. അപ്പൊ യേശു കർത്താവിന്റെ ഉള്ളിൽ ഒരു ശക്തിയുണ്ട്. ನೋಡಿ, ಯೇಸುವಿನ ಒಳಗೆ ಒಂದು ಶಕ್ತಿ ಇದೆ. ഒരു രോഗി വന്ന് തൊട്ടപ്പോൾ ಒಂದು ರೋಗಿ ಬಂದು ಅವರ ಉಡುಪಿನ ಗೊಂಡೆಯನ್ನು ആ ಮುಟ್ಟಿದಾಗ ശക്തി യേശുവിൽ നിന്ന് പുറപ്പെട്ടു. ಆ ಶಕ್ತಿ ಯೇಸುವಿನಿಂದ ಹೊರಗೆ ಹೋಯಿತು. ഹല്ലേലൂയ. ಹಲ್ಲೆಲೂಯಾ. നമ്മുടെ അരുമനാഥൻ ചെയ്ത എല്ലാ ശുശ്രൂഷകളും നമുക്ക് ചെയ്യാം. ನಮ್ಮ ಕರ್ತನು ಮಾಡಿದ ಎಲ್ಲ ಸೇವೆ ನಾವು ಮಾಡಬಹುದು. 41 ദിവസം കയറി ഉപവസിക്കരുത്. 40 ದಿವಸ ಉಪವಾಸ ಮಾಡ್ಬೇಕಂತಿಲ್ಲ, അത് ശരിയല്ല. ಅದೇ ಸರಿಯಲ್ಲ. ಅದಕ್ಕೋಸ್ಕರ ಉಪವಾಸ ಮಾಡ್ಬೇಕಾಗಿದೆ. യേശു കർത്താവ് 40 ദിവസം ഉപവസിച്ചാൽ അത്രയും ഉപവസിച്ചാൽ മതി. ಅಂದ್ರೆ 40 ದಿವಸ ಉಪವಾಸ ಮಾಡ್ಬೇಕು, 41 ದಿವಸ ಅಲ್ಲ. വചനം പറയാണ്, ವಾಕ್ಯ ಹೇಳ್ತದೆ, സകലത്തിലും ಸಕಲವು ക്രിസ്തു എന്ന തലയോളം വളരാം. ಕ್ರಿಸ್ತ ಯೇಸುವಿನ ಮೂಲಕವಾಗಿ ಸಿಗುತ್ತದೆ. മേളിൽ കയറി പോകല്ല. ಮೇಲಕ್ಕೆ ಹೋಗ್ಬಾರ್ದು. ഹല്ലേലൂയ. ഹല്ലേലൂയ. അന്നൊരു ദൂതൻ മേളിൽ കയറാൻ നോക്കിയതാണ്. ಅವತ್ತು ದೂತನು ಇನ್ನು ಮೇಲೆ ಹತ್ತಲಿಕ್ಕೆ ನೋಡಿದ, അവനെ വെട്ടി താഴെ ಇಟ್ಟು ಅವನನ್ನು ತೆಗೆದು ಕೆಳಗೆ ಹಾಕಿದ. അവന്റെ പേരാ ലൂസിഫർ. ಅವನ ಮೇಲೆ ಲೂಸಿಫರ್, ಅವನನ್ನು ಉನ್ನತವಾಗಬೇಕಂತ ಇನ್ನು അത് നിങ്ങളത്തെ കാണിക്കുകയാണ്. ನಮ್ಮನೆ ನೋಡುವವರಾಗಿದ್ದಾರೆ. യേശു കർത്താവിന്റെ മേളിൽ പോകരുത്. ನೋಡಿ, ಯೇಸು ಕ್ರಿಸ್ತನಿಂದ ಮೇಲೆ ಹೋಗ್ಲಿಕ್ಕೆ ನಾವು ಪ್ರಯತ್ನ ಪಡ್ಲಿಕ್ಕಾಗಲ್ಲ. ഒരു സമയത്ത് ഞാൻ ഈ വചനം കേരളത്തിൽ ഒരു സഭയിൽ പറയുമ്പോ ನಾನು ಒಂದು ದಿವಸ ಈ ಕೇರಳದಲ್ಲಿ ಒಂದು ಸಭೆಯಲ್ಲಿ ವಾಕ್ಯವನ್ನು ಮಾತಾಡ್ತಿದ್ದೆ, ಈಗ ಹೇಳಿದ್ದು. അപ്പൊ ഞാൻ വചനം പറയുമ്പോഴൊക്കെ എല്ലാവരും കൊണ്ട് സംസാരിപ്പിച്ചൊക്കെയാണ് സൂക്ഷിക്കുന്നത്. ನಾನು ವಾಕ್ಯವನ್ನು ಹೇಳುವಾಗಲೇ ಎಲ್ಲರಿಗೆ ಮಾತನಾಡ್ತಾ ಹಾಗೆ ಹೇಳ್ತಾ ಇದ್ದೆ.
അപ്പൊ ഒരു സഹോദരി ബൈബിൾ കോളേജ് പഠിക്കുന്നതാണ് എന്നോട് ചോദിച്ചു, ಒಂದು ಸಹೋದರಿ ಬೈಬಲ್ ಕಾಲೇಜ್ ಕಲಿಯುವವರು ನನ್ನೊಟ್ಟಿಗೆ ಹೇಳಿದ್ರು, അപ്പൊ യേശു ചെയ്തതിൽ അധികം ചെയ്യുമെന്ന് എന്താ പറഞ്ഞത്? ಯೇಸು ಕ್ರಿಸ್ತರು ಮಾಡಿದಕ್ಕಿಂತ ಅಧಿಕವಾಗಿ ಮಾಡಬಹುದು ಅಂತ ಹೇಳಿದ್ರಲ್ವಾ? അത് നമ്പറാണ്. യേശു കർത്താവ് 3.5 വർഷമേ ശുശ്രൂഷിച്ചുള്ളൂ. ಅದು ನಂಬರ್ ಬಗ್ಗೆ ಹೇಳಿದೆ. ಯಾಕಂದ್ರೆ ಯೇಸು ಕ್ರಿಸ್ತರು 3.5 ವರ್ಷ ಮಾತ್ರ ಸೇವೆ ಮಾಡಿದ್ರು. 3.5 വർഷം കൊണ്ട് യേശു ഒരു 10,000 രോഗികളെ സൗഖ്യമാക്കിയെങ്കിൽ ಒಂದು ಈ 3.5 ವರ್ಷ ಸೇವೆಯಲ್ಲಿ 16,000 ಜನ ರೋಗಿಗಳನ್ನು ಸೌಖ್ಯ ಮಾಡಿದ್ರು ಕೂಡ നമ്മുടെ ആയുസ്സിൽ നമുക്ക് ഒരു 20,000 പേരെ സൗഖ്യമാക്കാൻ ನಮ್ಮ പറ്റും. ಆಯಸ್ಸಿನಲ್ಲಿ ಕೂಡ ಒಂದು 20,000 ಜನರನ್ನು ಸೌಖ್ಯ ಮಾಡಬಹುದು. അതാണ് അധികമെന്ന് ഉദ്ദേശിക്കുന്നത്. ಅದನ್ನು ಹೇಳಿದ ಅಧಿಕವಾಗಿ ಮಾಡಬಹುದು ಅಂತ. അല്ലാതെ യേശു 40 ദിവസം നമ്മൾ 42 ദിവസിക്കുന്നതല്ല. ನಾವು 40 ದಿವಸ ಅವರು ಯೇಸು 40 ಮಾಡಿದ್ರು, ನಾನು 42 ಮಾಡ್ತೀನಿ ಅಂತ ಅಲ್ಲ. അധികമെന്ന് പറഞ്ഞ നമ്പറിനെ കാണിക്കുന്നതാണ്. ಅಧಿಕವಾಗಿ ಅಂದ್ರೆ ನಂಬರ್ ಬಗ್ಗೆ ಹೇಳಿದ್ರು. Praise the Lord. Praise the Lord. Hallelujah. Hallelujah. നമ്മൾ ഈ ദൈവജനത്തിലില്ലാത്ത ഒരുപാട് കാര്യങ്ങൾ പറഞ്ഞ് പഠിപ്പിക്കുന്ന പരിപാടിയുണ്ട്. ನಮ್ಮಲ್ಲಿ ಕೆಲವರು ಇದ್ದಾರೆ, ಅವರಿಗೆ ದೇವರ ವಾಕ್ಯದಲ್ಲೇ ಇರುವುದಿಲ್ಲ, ಅದನ್ನೇ ಹೇಳಿ ಹೇಳಿ ಹೇಳ್ತಾರೆ ಇರ್ತಾರೆ. Praise the Lord. Praise the Lord. നമ്മളുടെ വിശ്വാസം എവിടെ ആയിരിക്കണം? ನಮ್ಮ ವಿಶ್ವಾಸ ಎಲ್ಲಿ ಆಗಿದೆ? എഫേസ്യർ 1:19 പറയുന്നു, ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 19ನೇ ವಾಕ್ಯ. നമ്മൾ എവിടെ വിശ്വസിക്കേണ്ടത്? ನಾವು ಎಲ್ಲಿ ವಿಶ್ವಾಸ ಮಾಡಬೇಕು? യേശു നമുക്ക് ആഹാരം തരുമെന്ന് വിശ്വസിക്കണം. ಯೇಸು ನಮಗೆ ವಿಶ್ವಾಸ ಆಹಾರ ಕೊಡ್ತಾನೆ ಎಂಬುದನ್ನು ನಂಬಬೇಕು. നമ്മുടെ കുഞ്ഞുങ്ങൾക്ക് പഠിക്കാൻ പൈസ തരുമെന്ന് വിശ്വസിക്കണം. ನಮ್ಮ ಮಕ್ಕಳು ಕಲಿಯುವುದಕ್ಕಾಗಿ ಅಲ್ಲಿ ಹಣಕಾಸು ಕೊಡ್ತಾನೆ ಎಂಬುದನ್ನು ನಂಬಬೇಕು. രോഗം സൗഖ്യമാക്കുമെന്ന് വിശ്വസിക്കണം. ರೋಗ ಸೌಖ್ಯವಾಗ್ತದೆ ಎಂಬುದಾಗಿ ನಂಬಬೇಕು. വീട് തരുമെന്ന് വിശ്വസിക്കണം. ಮನೆ ಸಿಗ್ತದೆ ಎಂಬುದಾಗಿ ನಂಬಬೇಕು. അവിടെ കൊണ്ട് നിൽക്കല്ല, ಅವುಲ್ಲೇ ನಿಲ್ಬಾರ್ದು. യേശു കർത്താവിന്റെ ಯೇಸು ಕರ್ತನಲ್ಲಿ ബലത്തിൽ വല്ലഭത്വത്തിന്റെ വ്യാപാരത്തിൽ വിശ്വസിക്കണം. ಬಲದ ಮತ್ತು ಮಹಿಮೆ ಉಳ್ಳಂತ ಪದವಿಯ ಮೇಲೆ ವಿಶ್ವಾಸ എന്ന് ಇಡಬೇಕು. പറഞ്ഞാൽ പ്രപഞ്ചം മുഴുവൻ ദൃഷ്ടി വെക്കുന്ന യേശുവിനാണ് വിശ്വസിക്കേണ്ടത്. ಹಾಲೆಲೂಯಾ. ನಾವು ಪ್ರಪಂಚವೆಲ್ಲ ದೃಷ್ಟಿಸುವಂತ ಯೇಸು ಕ್ರಿಸ್ತನ ಮೇಲೆ ನಂಬಬೇಕು. ഹല്ലേലൂയ. ഹല്ലേലൂയ. നമുക്ക് വേണ്ടി വ്യാപരിക്കുന്ന അവന്റെ അളവറ്റ വലിപ്പം എന്ന് നിങ്ങൾ അറിയാൻ ഞാൻ പ്രാർത്ഥിക്കുന്നു. ನಮಗೆ ಕೊಡಲ್ಪಟ್ಟಂತ ಆಳವುಳ್ಳ ಕಾರ್ಯಗಳನ್ನು ನಾವು ನಂಬಬೇಕೆಂಬುದಾಗಿ ಅಲ್ಲಿ ನೋಡ್ತೇವೆ. എന്താണ് അളവറ്റ വലിപ്പം? ಏನು ಆಳವುಳ್ಳಂತದ್ದು? എൻഡ്ലെസ് എന്നാണ്. ಏನದು? ഇൻഫിനിറ്റി എന്നുണ്ട്. ಇನ್ಫಿನಿಟಿ, ಎವರ್ ಲಾಸ್ಟಿಂಗ್ ಅಂದ್ರೆ ಅಳವಿಲ್ಲದ, ಅಳತೆ ಇಲ್ಲದ. സീമാതീതം എന്നുണ്ട്. ಅಲ್ಲಿ ಒಂದು ಸೀಮಿತ ರೇಖೆ ಇಲ್ಲದ. ഹല്ലേലൂയ. ഹല്ലേലൂയ. അതിലാണ് വിശ്വസിക്കേണ്ടത്. ಅದರ ಮೇಲೆ ನಂಬಿಕೆ ಇಡಬೇಕು. ഇവരെ ദൈവത്തെ കൊണ്ട് അസാധ്യമായ ഒന്നുമില്ല. ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. അതിൽ വിശ്വസിക്കണം. ಅದರ ಮೇಲೆ ನಂಬಿಕೆ അത് ಇಡಬೇಕು. നാം പറയണം. ಅದನ್ನು ನಾವು ಹೇಳ್ಬೇಕು. ഹല്ലേലൂയ. ഹല്ലേലൂയ. അത് പറയുമ്പോഴാണ് ಆ സംഭവിക്കുന്നത്. ಹೇಳುವಾಗಲೇ ದೇವರ ಕಾರ್ಯಗಳು ಸಂಭವಿಸುತ್ತದೆ. അതിന് പറയാണ്, ಅದನ್ನು ಹೇಳ್ಬೇಕು. ജീവനും മരണവും നിന്റെ നാവിലാണ് ഇരിക്കുന്നത്. ಜೀವನ ಮರಣ ನಾಲಿಗೆ ವಶ. ഹല്ലേലൂയ. ഹല്ലേലൂയ. അത് നാം പറയണം. ಅದನ್ನು ನಾವು ಹೇಳ್ಬೇಕು. അല്ലേ? ഇത് ഞാൻ പൗലോസ് പ്രാർത്ഥിച്ചു. ಇದನ್ನು ಪೌಲನು ಪ್ರಾರ್ಥಿಸಿದ. ഇത് വായിക്കുമ്പോൾ നമുക്ക് ഒരിക്കലും നാണം തോന്നില്ലേ? ಇದು ನಮಗೆ ಓದುವಾಗ ಏನಾದ್ರು ಅರ್ಥ ಆಗ್ತದ ಅಥವಾ ಏನಾದ್ರು ಅರ್ಥ? എനിക്ക് നാണം തോന്നുന്നുണ്ട്. ನನಗೆ ಏನಾದ್ರು ಒಂದು ಅರ್ಥ ಆಗ್ತಾ ಇದೆ. എന്റെ അപ്പച്ച ഇതുവരെ ഇങ്ങനെ വാദിച്ചിട്ടില്ല. ಅಯ್ಯೋ, ನಮ್ಮ ತಂದೆ ದೇವರು ಇದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಲಿಲ್ಲ ಬೇರೆಯವರಿಗೆ. യേശു കർത്താവിങ്കൽ നിന്ന് ശക്തി പുറപ്പെട്ടു. ಯೇಸು ಕ್ರಿಸ್ತನು ಹೋಗುವಾಗ ಶಕ್ತಿ ಹೊರಗೆ ಹೋಯಿತು. അതാ പൊട്ടൻഷ്യൽ പവർ ಅದಕ್ಕೆ ಹೇಳಿದ ಪೊಟೆನ್ಶಿಯಲ್ ಪವರ್ എന്ന് പറഞ്ഞാൽ ഉള്ളിൽ ഒളിഞ്ഞിരുന്ന ശക്തി. ಅದು ಹೇಳೋದು ಒಳಗೆ ಅಡಗಿರುವಂತ ದೇವ ಶಕ್ತಿ. ഒരു പയർമണിക്കുള്ളിൽ ഉണ്ടായിരുന്ന ശക്തി. ಒಂದು ಬೇಳೆ ಕಾಳು ಒಳಗಿದ್ದಂತ ಒಂದು ಪೊಟೆನ್ಶಿಯಲ್ ಪವರ್. ഒരു പയറെടുത്ത് നോക്കി കഴിഞ്ഞാൽ അതിനകത്ത് ശക്തിയൊന്നും കാണുന്നില്ല. ಒಂದು ಬೇಳೆ ನೋಡುವಾಗ ಯಾವುದು ಶಕ್ತಿ ಕಾಣುವುದಿಲ್ಲ. പക്ഷെ അതിനകത്തൊരു ശക്തിയുണ്ട്. ಯಾವಾಗ ಅದರೊಳಗೆ ಮಣ್ಣಿನೊಳಗೆ ಹಾಕಿರುವ ಅದರೊಳಗೆ ಒಂದು ಶಕ್ತಿ ಇದೆ. അതിനെ എത്ര ഒതുക്കി വെച്ചാലും ಎಷ್ಟು ಅದನ್ನು ಮಣ್ಣಿನಲ್ಲಿ ಅಡಗಿಸಿಟ್ಟರು അത് പുറത്തോട് വിട്ടിട്ട് ಅದು ಹೊರಗೆ ಒಡೆದು ಬರುವಂತದಾಗಿದೆ. അതുകൊണ്ടാണ് വചനം പറയുന്നത്, ಅದನ್ನೇ ವಾಕ್ಯ ಹೇಳುತ್ತದೆ. ഹല്ലേലൂയ, വിത്ത് നമ്മൾ വിതയ്ച്ചെങ്കിൽ അത് ചത്തെങ്കിലേ ജീവനുള്ളൂ. ದೇವರ ವಾಕ್ಯ ಗೋಧಿಯ ಕಾಳು ಭೂಮಿಗೆ ಬಿದ್ದು ಸಾಯದಿದ್ದರೆ ಅದು ಫಲ ಕೊಡುವುದಿಲ್ಲ, ಒಂಡೆಯಾಗಿ ಉಳಿಯುತ್ತದೆ. ഹല്ലേലൂയ. ഹല്ലേലൂയ. ഈ ശക്തി നമുക്ക് പ്രാപിക്കാം. ಈ ಶಕ್ತಿಯನ್ನು ನಾವು ಹೊಂದಿಕೊಳ್ಳಬೇಕು. പ്രാപിക്കാമോ? Amen. ಹೊಂದಿಕೊಳ್ಳಬಹುದಾ? ಹೊಂದಿಕೊಳ್ಳಬಹುದಾ? നോട്ട് ആമേൻ. യെസ് ഓർ നോ? Yes. ಹೌದಾ ಅಲ್ವಾ? ಪವಿತ್ರಷ್ಟ. ഓക്കേ. ಹೊಂದಿಕೊಳ್ಳಬಹುದು. സ്വന്തം പത്രോസും യോഹന്നാനും നടന്നു പോകുമ്പോൾ ಪೇತ್ರನು ಮತ್ತೆ ಯೋಹಾನನು ನಡೆದುಕೊಂಡು ಹೋಗುವಾಗ അവരുടെ നിഴൽ തട്ടാൻ വേണ്ടി ആൾക്കാരെ കൊണ്ട് കിടന്നും ಅವನ ನೆರಳು ಬೀಳಲಿ ಎಂಬುದಾಗಿ ಜನಗಳು ಬರ್ತಾ ಇದ್ರು. എന്ന് പറഞ്ഞാൽ ಎಂದು ಹೇಳಿದ್ರೆ അവരുടെ നിഴലിനകത്ത് ദൈവീയ ശക്തി ಅವರ ഉണ്ടാകും. ನೆರಳಿನಲ್ಲಿ ಕೂಡ ದೇವರ ಶಕ್ತಿ ಇದೆ. ആ ബൈബിളിൽ ഉണ്ട്. അതുണ്ടോ ബൈബിളിൽ? ಬೈಬಲ್ ಅಲ್ಲಿ ಇದೆಯಾ ಇಲ್ವಾ? ഉണ്ട്. ഓക്കെ. അപ്പോൾ ഈ ശക്തിക്ക് വേണ്ടി വേണം നമ്മൾ പ്രാർത്ഥിക്കാൻ. ಈ ಶಕ್ತಿಯನ್ನು ಹೊಂದಿಕೊಳ್ಳಿಕ್ಕೆ ನಾವು ಪ್ರಾರ್ಥನೆ ಮಾಡ್ತೀವಿ. ഇനി എന്നെ 20-ാം വാക്യം വായിച്ചാൽ, 20ನೇ ವಾಕ್ಯ. അങ്ങനെ അവൻ ക്രിസ്തുവിൽ വ്യാപരിച്ച് മരിച്ചവരുടെ ഇടയിൽ നിന്ന് ഉയർപ്പിക്കുകയും സ്വർഗത്തിൽ തന്റെ സിംഹാസനത്തിന്റെ വലതുഭാഗത്ത് വച്ചു. ಎಫೆಸ 1:20. ಆತನ ಬಲಾತಿಶಯವು ಎಷ್ಟು ಮಹತ್ತಾದದೆಂಬುದು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಏಕೆಂದರೆ ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಗೆ ಸಕಲ ರಾಜತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ
ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂಡಿಸಿಕೊಂಡನು. ഓക്കേ. അപ്പോൾ യേശു കർത്താവ് മരിച്ചവരിൽ നിന്ന് ഉയർത്തത് യേശുവിന്റെ ഉള്ളിലുള്ള അന്തർലീന ശക്തിയാണ്. ಯೇಸು ಕ್ರಿಸ್ತನು ಮರಣದಿಂದ ಎಬ್ಬಿಸಿರುವಂತದ್ದು ಆತನ ಒಳಗಿರುವಂತ ಪುನರುತ್ಥಾನದ ಶಕ್ತಿಯು. ഹല്ലേലൂയ. ഹല്ലേലൂയ. പ്രൈസ് ദി ലോർഡ്. ഇനിയും എന്താണ് ദൈവത്തിന് കൊടുത്തത്, കർത്താൻ കൊടുത്തത്? സ്വർഗം എല്ലാ വാഴ്ചകൾക്കും അധികാരത്തിനും ശക്തിക്കും കർത്തൃത്വത്തിനും ഈ ലോകത്തിൽ മാത്രമല്ല വരുവാനുള്ളതിനും വിളിക്കപ്പെടുന്ന സകല നാമത്തിലും അത്യന്തം മീതെ ഇരുത്തി. ಸಕಲ ರಾಜತ್ವ ಅಧಿಕಾರ ಮತ್ತು ಪ್ರಭುತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರ ಮೇಲೆ ಕೊಡ್ತಾನೆ ಎಂಬುದಾಗಿ ಹೇಳಲ್ಪಟ್ಟಿದೆ. അടുത്തതായിട്ട് ಮುಂದೆ അവനെ സർവ്വത്തിന് മീതെ തലയാക്കി ಅವನನ್ನು ಎಲ್ಲದರ ಮೇಲೆ ತಲೆಯನ್ನಾಗಿ ಮಾಡಿ എല്ലാറ്റിനും എല്ലാം നിറയ്ക്കുന്നവന്റെ ಎಲ್ಲವನ್ನು ಮಾಡುವಂತ ಮೂಲಕ നിറവായിരിക്കുന്ന ಅಲ್ಲಿಯ ಸಾಧಿಸುವವನಾಗಿ ಮಾಡಿ അവന്റെ ശരീരമാണ് സഭയ്ക്ക് കൊടുത്തിരിക്കുന്നു. ಅವನ ಶರೀರವನ್ನು ಸಭೆಗೆ ಕೊಟ್ಟನು, ಶಿರಸ್ಸನ್ನಾಗಿ ಮಾಡಿದನು. അപ്പൊ യേശു കർത്താവിലുള്ള അതേ ശക്തികൾ യേശുവിനെ ആരാധിക്കുന്ന സഭയ്ക്കാണ് കൊടുത്തിരിക്കുന്നത്. ಯೇಸು ಕ್ರಿಸ್ತನಲ್ಲಿರುವಂತಹ ಅದೇ ಶಕ್ತಿಯು ಯೇಸು ಕ್ರಿಸ್ತನನ್ನು ಆರಾಧಿಸುವಂತ ಸಭೆಗೆ ಕೊಡಲ್ಪಟ್ಟಿದೆ. അങ്ങനെയെങ്കിൽ ಹಾಗೆ ಇದ್ರೆ ഒരു രോഗി സഭയിൽ വന്ന സൗഖ്യമാകണം. ಒಬ್ಬ ರೋಗಿ ಹಾಗೆ ಇರುವುದಾದ್ರೆ ಸೌಖ್ಯವಾಗಬೇಕು. ഏത് വ്യാധിയുള്ളവർ വന്നാലും സൗഖ്യമാകണം. ಯಾವ ವ್ಯಾಧಿಗಳು ಬಂದರೂ ಕೂಡ ಸೌಖ್ಯವಾಗಬೇಕು. എങ്കിലേ സഭയ്ക്ക് വളർച്ച ഉണ്ടാകും. ಅದು ಸಭೆಗೆ ಬೆಳವಣಿಗೆ ಉಂಟು ಮಾಡುತ್ತದೆ. ഹല്ലേലൂയ. ഹല്ലേലൂയ. ഇതാര് ചെയ്യണം? സഭയിലുള്ള വിശ്വാസികൾ ചെയ്യണം. ಇದು ಯಾರು ಮಾಡಬೇಕು? ಮುಂದೆ ಸಭೆಯಲ್ಲಿ ವಿಶ್ವಾಸಿಗಳು ಮಾಡಬೇಕು. ഹല്ലേലൂയ. ಹಲ್ಲೆಲೂಯ. ഞാൻ ക്ലാസ്സിൽ പഠിപ്പിച്ചുകൊണ്ടിരിക്കുമ്പോ ನಾನು ಕ್ಲಾಸ್ ಅಲ್ಲಿ ಕಲಿಸ್ತಾ ಇರುವಾಗ, അപ്പൊ ഉച്ച കഴിഞ്ഞ് ക്ലാസ്സിൽ ഇരിക്കുമ്പോ ಮಧ್ಯಾಹ್ನದ ಒಂದು ಕ್ಲಾಸ್ ಅಲ್ಲಿ ಇರುವಾಗ ഒരു കൊച്ചുകുട്ടിയുടെ കരച്ചിലേട്ടോ. ಒಂದು ಚಿಕ್ಕ ಮಗುವೊಟ್ಟಿಗೆ ಕೇಳಿದ್ದೆ, ಮಗಳಿಗೆ. ഒരു ഫാമിലി ഒരു കൊച്ചു കുഞ്ഞിനെ എടുത്തോണ്ട് ഇങ്ങനെ വരിക. 5-8 പേരുണ്ട്. ಒಂದು ಚಿಕ್ಕ ಮಗಳನ್ನು ಕರ್ಕೊಂಡು ಎಲ್ಲ 10-15 ಜನ ಇದ್ದಾರೆ, ಕರ್ಕೊಂಡು ಬರ್ತಾ ಇದ್ದಾರೆ. അപ്പൊ സ്റ്റുഡൻസ് എന്നോട് പറഞ്ഞു, ಆ ಸ್ಟೂಡೆಂಟ್ ಒಬ್ರು ಇವ್ರು ಕೇಳಿದ್ರು, ಸರ್ ಪೇಷಂಟ್ ಸ್ಟೂಡೆಂಟ್ ಇದೆ ಸರ್, ಬ್ರದರ್ ಪೇಷಂಟ್ ಬರ್ತಾ ಇದ್ದಾರೆ, രോഗി വരിക, ರೋಗಿ ಬರ್ತಾ ಇದ್ದಾರೆ. അപ്പൊ ഞാൻ ചോദിച്ചത് എന്താ? അപ്പൊ ട്രാൻസ്ലേറ്റർ ഉണ്ട്. ഞാൻ ചോദിച്ചു, പറഞ്ഞു കഴിഞ്ഞ രാത്രി മുതൽ ഈ കുട്ടി കരച്ചിലാണ്. കഴിഞ്ഞ രാത്രി മുതൽ ഈ കുട്ടി കരയുക. ಕಳೆದ ದಿವಸದಿಂದ ರಾತ್ರಿ ವೇಳೆಯಲ್ಲೆಲ್ಲ ಮಗು ಅಳ್ತಾನೆ ಇತ್ತು. ഇതുവരെ കരച്ചിൽ നിർത്തിയില്ല. ಇಲ್ಲಿ ತನಕ ಅವರು ಮಗು ಅಳುವುದು ನಿಲ್ಲಿಸಲೇ ಇಲ್ಲ. പ്രാർത്ഥിക്കാൻ കൊണ്ടുവരിക. ಅದು ಪ್ರಾರ್ಥನೆ ನಿಲ್ಲಿಸ್ಲಿಕ್ಕಾಗಿ ಪ್ರಾರ್ಥನೆ ಕರ್ಕೊಂಡು ಬಂದಿದೆ. നമ്മൾ ആകപ്പാട് കഷ്ടത്തിലായി. ನಾವು ಏನು ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. നമ്മുടെ പ്രിൻസിപ്പാൾ കുര്യൻ മാസ്റ്റർ ഇല്ല. പ്രിൻസിപ്പാൾ കുര്യൻ മാസ്റ്റർ ആ സമയത്ത് അവിടെ ഇല്ല. ಆ ಸಮಯದಲ್ಲಿ ಕುರಿಯನ್ ಪಾಸ್ಟರ್ ಪ್ರಿನ್ಸಿಪಲ್ ಆಗಿರ್ಲಿಲ್ಲ. അല്ലാതെ അദ്ദേഹത്തിന്റെ കൊടുക്കാമായിരുന്നു. ಇಲ್ಲ, ಆ ಸಮಯದಲ್ಲಿ ಅವರಿಗೆ ಕೊಡಬಹುದು. ഞാൻ പ്രാർത്ഥിച്ചേ പറ്റുള്ളൂ. ನಾನು ಪ್ರಾರ್ಥನೆ ಮಾತ್ರ ಮಾಡಬಹುದು. പ്രൈസ് ദി ലോർഡ്. ಪ್ರೈಸ್ ದಿ ಲಾರ್ಡ್. പക്ഷെ കാര്യം ചോദിച്ചു. ಆದ್ರೆ ಕಾರ್ಯ ಏನಂತ ಕೇಳಿದೆ. അപ്പൊ ട്രാൻസ്ലേറ്റ് ചെയ്യുന്ന ആള് പറഞ്ഞു, ಆಗ ಟ್ರಾನ್ಸ್ಲೇಟರ್ ಭಾಷಾಂತರ ಮಾಡುವ ವ್ಯಕ್ತಿ ಹೇಳಿದ, പ്രാർത്ഥിക്കുമ്പോ സൗഖ്യമാകും, ഇവര് പിന്നെ പോയി പൂജ നടത്തും. ಪ್ರಾರ್ಥನೆ ಮಾಡುವಾಗ ಸೌಖ್ಯ ಹೋಗ್ತಾರೆ, ಮತ್ತೆ ಹೋಗಿ ಅವರು ಪೂಜೆ ಮಾಡ್ತಾನೆ ಇರ್ತಾರೆ. ഹല്ലേലൂയ. ಹಲ್ಲೆಲೂಯಾ. ഞാൻ ഈ കുഞ്ഞിന്റെ തലയിലേക്ക് കൊച്ചു കുഞ്ഞാണ്, വളരെ ചെറിയ ಒಂದು കുഞ്ഞാണ്. ಚಿಕ್ಕ ಮಗುವಾಗಿದೆ. ഞാൻ എന്റെ തലയിലേക്ക് കൈ വെക്കാൻ തുടങ്ങുമ്പോ ಅವರು ತಲೆಯ ಮೇಲೆ ಅದಕ್ಕೆ ಕೈ ಇಡುವಾಗಲೇ ആ കൊച്ചു കുഞ്ഞിന്റെ കൈകൾ തട്ടി മാറ്റുക. ಅದು ಚಿಕ್ಕ ಮಗು ಕೈಯಲ್ಲಿ ಹೀಗೆ ಮಾಡ್ತಾರೆ. അതിനുള്ള പ്രായമൊന്നും അതിനില്ല. ಅದಕ್ಕೆ ಪ್ರಾಯನೇ ಇಲ್ಲ. എനിക്ക് മനസ്സിലായി ഇത് വേറെ സംഗതി കേട്ടിട്ടുണ്ട്. ಇದು ಬೇರೆ ಸಂಗತಿ. ನಮಗೆ ಗೊತ್ತಾಗಿದೆ ದುರಾತ್ಮ ಯಾವುದೇ ಕ್ರಿಯೆಗಳು ನಡೀತಾ ಇದೆ. ഞാൻ പ്രാർത്ഥിച്ചില്ല കേട്ടോ. ನಾನು ಪ್ರಾರ್ಥಿಸಲಿಲ್ಲ ಆ ಟೈಮಲ್ಲಿ. പ്രൈസ് ദി ലോർഡ്. ಪ್ರೈಸ್ ದಿ ಲಾರ್ಡ್. ഞാൻ പറഞ്ഞു വന്നത്, ನಾನು ಹೇಳಿಕೆ ಬಂದದ್ದು ഇത് വായിച്ചപ്പോഴായിരിക്കും കുറ്റബോധം ഉണ്ടായത്. ಆಗವಾದಾಗಲೇ ನಮಗೆ ಒಂದು ತಪ್ಪು ಅರಿಕೆ ಒಂದು കർത്താവ് ചെയ്ത എല്ലാ ശുശ്രൂഷയും ನೋಡಿ, ಕರ್ತನು ಮಾಡಿದಂತ ಎಲ್ಲಾ ಸೇವೆಗಳು ചെയ്യുവാൻ സഭയ്ക്കാണ് അധികാരം. ಸೇವೆ ಮಾಡಲಿಕ್ಕೆ ಸಭೆಗೆ ದೇವರು ಅಧಿಕಾರ ಕೊಟ್ಟಿದ್ದಾನೆ. ഹല്ലേലൂയ. ഹല്ലേലൂയ. ഞാൻ അതുപോലെ പ്രാർത്ഥിക്കും, കർത്താവേ ആ ശുശ്രൂഷയുടെ തരണം. ಕರ್ತನು ಅಲ್ಲಿ ತನಕ ನಾನು ಪ್ರಾರ್ಥನೆ ಮಾಡಿಲ್ಲ, ಮತ್ತೆ ಕೇಳಿದೆ, ದೇವರೇ ಅಂತ ಸೇವೆಯನ್ನು ನನಗೆ ಕೊಡು. പ്രൈസ് ദി ലോർഡ്. ಪ್ರೈಸ್ ದಿ ಲಾರ್ಡ್. ഇനി 3-ാം അധ്യായത്തിലേക്ക് വന്നു. 3ನೇ ಅಧ್ಯಾಯಕ್ಕೆ ಬಂದ್ರಿ. എഫെസ് ലേഖനം. ಎಫೆಸದವರಿಗೆ ಬಂದ ಪತ್ರಿಕೆ. ക്ഷീണമുള്ള കൈയൊക്കെ നോക്കാം. ಬಲಹೀನವಾದ್ರೆ ಸ್ವಲ್ಪ ಕೈಗಳ ಮೇಲೆತ್ತಿ. പ്രൈസ് ദി ലോർഡ്. ಅವರಿಗೆ ಎತ್ತಿದ್ರು. അടുത്തിരിക്കുന്ന ആളെ അടിക്കരുത് കേട്ടോ. ಅವರಿಗೊಂದು 4 ಗೋಡಿ ಹೊಡಿಬೇಡಿ ಅಂತ ಹೇಳಿದ್ರು. വായിച്ചാൽ ഒന്ന് പോലെ വായിച്ചേ. 1ನೇ ವಾಕ್ಯದಿಂದ ಓದಿ. ಹೀಗಿರುವುದರಿಂದ ಅನ್ಯ ಜನರಾಗಿರುವ ನಿಮ್ಮ ನಿಮಿತ್ತ ಕ್ರಿಸ್ತ ಯೇಸುವಿನ ಸೆರೆಯವನಾದ ಪೌಲನೆಂಬ ನಾನು ನಿಮಗೋಸ್ಕರ ಪ್ರಾರ್ಥಿಸುತ್ತೇನೆ. ನಿಮಗೋಸ್ಕರ ನಿರ್ವಹಿಸುವುದಕ್ಕಾಗಿ ದೇವರು ನನಗೆ ಕೃಪೆಯಾಗಿ ಕೊಟ್ಟ ಕೆಲಸವನ್ನು, ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿಯನ್ನು ದೈವ ಪ್ರಕಟಣೆಯಿಂದ ನನಗೆ ತಿಳಿಸಲ್ಪಟ್ಟಿದ್ದೇನೆಂಬುದನ್ನು ನೀವು ಕೇಳಿದಿರಲ್ಲ. ಅದನ್ನು ಕುರಿತು ನಾನು ಹಿಂದೆ ಸಂಕ್ಷೇಪವಾಗಿ
ಬರೆದಿದ್ದೇನೆ. പൗലോസ് വീണ്ടും പറഞ്ഞൊരു കാര്യമാണ്. പൗലോസ് മറ്റൊമ്മೆ ಹೇಳಿದಂತ ಕಾರ್ಯ. അത് നിമിത്തം പൗലോസ് എന്ന ഞാൻ ജാതികളായ നിങ്ങൾക്ക് വേണ്ടി യേശുവിന്റെ ബദ്ധനായിരിക്കുന്നു. ಪೌಲನಾಗಿ ಬೇರೆ ಜಾತಿಗಳಾದ ಅಥವಾ ಅನ್ಯ ಜನಗಳಾದ ನಿಮ್ಮನ್ನು ನಾನು ಪ್ರಸಿದ್ಧಿಪಡಿಸುವುದಕ್ಕಾಗಿ ನಾನು ಬದ್ಧನಾಗಿದ್ದೇನೆ ಎಂಬುದಾಗಿ കർത്താവ് പറയും, അല്ല പൗലോസ് പറയാണ്, ಪೌಲ ಹೇಳ್ತಾನೆ, ഞാൻ എത്ര ശ്രമിച്ചിട്ടും രക്ഷപ്പെടാൻ പറ്റുന്നില്ല. ನಾನು ಎಷ್ಟೇ ಪ್ರಯತ್ನ ಪಟ್ಟು ರಕ್ಷಣೆ ಹೊಂದಿಸಲಿಕ್ಕೆ ಸಾಧ್ಯ ಇಲ್ಲ. ജാതികളോട് സുവിശേഷം പറയാൻ വേണ്ടി കർത്താവ് എന്നെ ബന്ധിച്ചു വെച്ചിരിക്കുക. ಅನ್ಯ ಜನಗಳಿಗೆ ಸುವಾರ್ತೆಯನ್ನು ಸಾರುವುದಕ್ಕಾಗಿ ದೇವರು ನನ್ನನ್ನು ಬಂಧಿಸಿ ಆರಿಸಿಕೊಂಡಿದ್ದಾರೆ. രക്ഷപ്പെടാൻ പറ്റുമോ? പറഞ്ഞേട്ടോ. ರಕ್ಷಿಸಲು ಪಡಲಿಕ್ಕೆ ಸಾಧ್ಯ ಇದೆಯಾ? കെട്ടിവെച്ചിരിക്കുക കർത്താവ്. ದೇವರು ಅವನನ್ನು ಕಟ್ಟಿಟ್ಟಿದ್ದಾರೆ ರಕ್ಷಿಸಲ್ಪಟ್ಟದಕ್ಕಾಗಿ. എന്താ കാര്യം? ಏನು ಕಾರ್ಯ? പൗലോസിന്റെ കോളിംഗ് എന്താണെന്ന് അറിയാമോ? ಪೌಲನ ಕರೆ ಏನು ಗೊತ್ತಾ? അപ്പോസ്തല പ്രവൃത്തികൾ ಅಪೊಸ್ತಲ ಕೃತ್ಯಗಳು 9-ാം അധ്യായം 9ನೇ ಅಧ್ಯಾಯ 15-ാം വാക്യം 15ನೇ ಮತ್ತೆ 16ನೇ ವಾಕ್ಯ. ಕರ್ತನು ಅವನಿಗೆ, ನೀನು ಹೋಗು, ಆ ಮನುಷ್ಯನು ಅನ್ಯ ಜನರಿಗೂ ಅರಸುಗಳಿಗೂ ಇಸ್ರಾಯೇಲರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ. ಅವನು ನನ್ನ ಹೆಸರಿನ ನಿಮಿತ್ತ ಎಷ್ಟು ಹಿಂಸೆ ಅನುಭವಿಸಬೇಕೆಂಬುದನ್ನು ನಾನೇ ಅವನಿಗೆ ತೋರಿಸುವೆನು ಎಂದು ಹೇಳಿದನು. പൗലോസിന്റെ വിളി എന്ന് പറയുന്നത് പൗലನ കരയുവിಕೆ ಎಂದರೆ ജാതികൾക്കും രാജാക്കന്മാർക്കും ഇസ്രായേലിന് മുമ്പിൽ സാക്ഷിയാകുവാനാണ്. ಅನ್ಯ ಜನಗಳನ್ನು ದೇವರ ಕಡೆಗೆ ನಡೆಸುವುದಕ್ಕಾಗಿ ಇಸ್ರಾಯೇಲ್ ಮುಂದೆ ಸಾಕ್ಷಿಯಾಗಲಿಕ್ಕೆ. ഇതാ പൗലോസിന്റെ വിളി. ಇದು ಪೌಲನ ಕರೆಯುವಿಕೆ. പൗലോസ് എത്ര ശ്രമിച്ചാലും ഈ ശുശ്രൂഷ ചെയ്തേ മതിയാകത്തുള്ളൂ. ಪೌಲನು ಎಷ್ಟೇ ಶ್ರಮೆ ಪಟ್ಟು ಈ ಸೇವೆಯನ್ನು ಮಾಡಲೇಬೇಕು. ಅವರು നമുക്ക് വെച്ചിരിക്കുന്ന ശുശ്രൂഷയിൽ രക്ഷപ്പെടാൻ നമുക്ക് നിവൃത്തിയില്ല. ನಮ್ಮ ಸೇವೆಯನ್ನು ನಾವು ನಷ್ಟಪಡಿಸಲಿಕ್ಕೆ ನಾವು ಕಾರಣಕರ್ತರಲ್ಲ. യോനയെ സംബന്ധിച്ച് ಯಾವ ಯೋನನ ಸಂಭವಿಸಿದ್ದು? അവൻ നിനവേലേക്ക് പോകാൻ പറഞ്ഞപ്പോൾ ಯೋನನಿಗೆ ನಿನವೆಗೆ ಹೋಗ್ಲಿಕ್ಕೆ ಹೇಳಿದ್ದು. താർശീശിലേക്ക് പോയി. ತಾರ್ಷೀಸಿಗೆ ಹೋದನು. പോകട്ടെന്ന് ദൈവം വെച്ചില്ല. ದೇವರು ಹೋಗಬೇಡ ಅಂತ ಹೇಳಿಲ್ಲ. കപ്പലിളക്കി പുള്ളിയെ കടലിൽ വീഴ്ത്തി മീനിനെ കൊണ്ട് വിഴുങ്ങിച്ച് നിലവേ തന്നെ കൊണ്ടുവന്നു. ನೋಡ್ರಿ, ಅದು ಬಿಡ್ಲಿಲ್ಲ ದೇವರು. ಮುಳುಗುವಂತ ಹಡಗುವ ರೀತಿಯಲ್ಲಿ ಆಗಿ ಅವನನ್ನು ಕೆಳಗೆ ಹಾಕಿ ಅವನು ಮೀನು ನುಂಗಿ ಮತ್ತು ವಾಮಿಟ್ ಮಾಡಿದ್ರು. ഹല്ലേലൂയ. Praise the Lord. നമ്മളെ കുറിച്ചുള്ള ദൈവ വിളിയിൽ നിന്ന് മാറിപ്പോ നോക്കിയാൽ പറ്റത്തില്ല. ನಮ್ಮ ಮೇಲಿರುವಂತ ದೇವರ ಕರೆಯುವಿಕೆಯನ್ನು ನಾವು ತಪ್ಪಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. നമ്മളെ ദൈവം ബന്ധിച്ചിരിക്കും. ನಮ್ಮ ದೇವರು ನಮ್ಮನ್ನು ಬಂಧಿಸಿಟ್ಟಿದ್ದಾರೆ. ശത്രു ബന്ധിക്കുന്ന പരിപാടിയല്ല ഇത്. ಶತ್ರು ಬಂಧಿಸುವಂತ ಕಾರ್ಯ ಅಲ್ಲ ಇದು. ഹല്ലേലൂയ. ಹಲ್ಲೆಲೂಯ. Praise the Lord. ഒരു വാക്യം വായിക്കാം. ಒಂದು ವಾಕ್ಯ ಓದ್ರಿ. അപ്പോസ്തല പ്രവൃത്തികൾ തന്നെ ಅಪೊಸ್ತಲ ಕೃತ್ಯಗಳು 20-ാം അധ്യായം 20ನೇ ಅಧ್ಯಾಯದ 22-ാം വാക്യം 22ನೇ ವಾಕ್ಯ 22. And now compelled by the Spirit, I am going to Jerusalem, not knowing what will happen to me there. I only know that in every city the Holy Spirit wants me that prison and hardship are facing me. Okay. പൗലോസ് പറയാണ്, ಪೌಲನು ಹೇಳುತ್ತಾನೆ, ഇപ്പോൾ ഇതാ ഞാൻ ആത്മാവിൽ ബന്ധിക്കപ്പെട്ടവനാണ്. ನಾನು ಈಗಾಗಲೇ ಆತ್ಮದಲ್ಲಿ ಬಂಧಿಸಲ್ಪಟ್ಟವನು. യെരൂശലേമിലേക്ക് പോകുന്നു. ಯೆರೂಸಲೇಮಿಗೆ ಹೋಗ್ತಾ ಇದ್ದೇನೆ. ബന്ധനങ്ങളും കഷ്ടങ്ങളും എനിക്കായി കാത്തിരിക്കുന്നുവെന്ന് ಅನೇಕರು ಬಂದಿಗಳು ಬೇಡಿಗಳು ನನಗೋಸ್ಕರ ಕಾದಿವೆ. ആത്മാവ് പട്ടണം തോറും പറയുന്നതല്ലാതെ ಆದರೆ ಆತ್ಮನಿಗೆ ನಿರ್ಬಂಧವಾಗಿ ನಾನು ಹೋಗ್ತಾ ಇದ್ದೇನೆ. എനിക്ക് നേരിടാനുള്ളതിനെ ഞാൻ അറിയുന്നില്ല. ನಾನು ಯಾವುದು ಆಗ್ತದೆ ಬಂಧಿಸಲ್ಪಡ್ತದೆ ಅಂತ ಯೋಚನೆ ಮಾಡುವುದಿಲ್ಲ. പൗലോസ് പറയുകയാണ്, ಪೌಲನು ಹೇಳ್ತಾನೆ, ഞാൻ ആത്മാവിനാൽ ബന്ധിക്കപ്പെട്ടവൻ യെരൂശലേമിലേക്ക് പോകും. ನಾನು ಆತ್ಮದಲ್ಲಿ ಬಂಧಿಸಲ್ಪಟ್ಟವನಾಗಿ ಯೆರೂಸಲೇಮಿಗೆ ಹೋಗ್ತಾ ಇದ್ದೇನೆ. അവിടെ എന്നെ കാത്തിരിക്കുന്ന ബന്ധനവും കഷ്ടമാണ്. ನನಗೆ ಅನೇಕರು ಕಾಯ್ತಾ ಇದ್ದಾರೆ ಬಂಧಿಸುವುದಕ್ಕಾಗಿ ನಷ್ಟಪಡಿಸುವುದಕ್ಕಾಗಿ. പൗലോസിന്റെ വിളി. ಇದು ಪೌಲನ ಕರೆಯುವಿಕೆ. എന്താണ് ഈ വിളിയുടെ പ്രത്യേകത? ಈ ಕರೆಯುವಿಕೆಯ ಪ್ರತ್ಯೇಕತೆ ಏನು? വിളിച്ച 9-ാം അധ്യായത്തിന്റെ 16-ാം വാക്യം വായിച്ചാട്ടെ. ಅದು 9ನೇ ಅಧ್ಯಾಯದ 16ನೇ ವಾಕ್ಯ ಓದ್ರಿ. 16. എന്റെ നാമത്തിന് വേണ്ടി ನನ್ನ ಹೆಸರಿನ ನಿಮಿತ್ತವಾಗಿ അവൻ എന്തെല്ലാം കഷ്ടം അനുഭവിക്കേണ്ടതാകുന്നു എന്ന് ಅವನು ಏನೆಲ್ಲ ನಷ್ಟವಾಗಬೇಕೆಂಬುದಾಗಿ ഞാൻ അവന് കാണിച്ചു കൊടുക്കും. ನಾನು ಅವನಿಗೆ ತೋರಿಸಿಕೊಡುವೆನು. പൗലോസ് പറയും, എനിക്ക് കഷ്ടം വേണ്ടെന്ന് പറഞ്ഞാലും ಪೌಲನು ನನಗೆ ಕಷ್ಟ ಬೇಡ ಹೇಳಿದ್ರು. കർത്താവ് പറയും, ഇല്ല, നീ ഇത് അനുഭവിച്ചേ മതിയാകും. ಕರ್ತನು ಹೇಳ್ತಾನೆ, ನೀನು ಅದನ್ನು ಅನುಭವಿಸಲೇಬೇಕು. ഞാൻ പറയാ, കർത്താവേ സ്വന്തം എനിക്ക് ഈ കഷ്ടത വേണ്ടെന്ന് പറഞ്ഞാൽ ನಾವೊಮ್ಮೆ ಕರ್ತನಿಗೆ ಈ ಪ್ರಾಬ್ಲಮ್ ಬೇಡ ಅಂತ ಹೇಳಿದ್ರು. ഓനെ എന്റെ അടുത്ത് വരണം, നീ ഇതുകൂടെ അനുഭവിക്കണം. ಮಗನೇ, ನೀನು ಇದನ್ನು ನನ್ನೊಳಗೆ ಬರ್ಬೇಕಾದ್ರೆ ನೀನು ಅದನ್ನು ಅನುಭವಿಸಲೇಬೇಕು. മനസ്സിലാകുന്നുണ്ടോ? ನಿಮಗೆ ಅರ್ಥ ಆಗ್ತಿದ್ಯಾ? Praise the Lord. Praise the Lord. അപ്പൊ ഓരോരുത്തരെ കുറിച്ചുള്ള ദൈവത്തിന്റെ വിളിയാണ് പ്രധാനം. ಒಬ್ಬೊಬ್ಬರ ಮೇಲಿರುವಂತ ದೇವರ ಕರೆಯೇ ಪ್ರಧಾನವಾಗಿದೆ. ഇനി നമ്മള് 3-ാം അധ്യായത്തിലേക്ക് വരട്ടെ. 3ನೇ ಅಧ್ಯಾಯಕ್ಕೆ ಬರುವ. ഇപ്പൊ ജാതികളോട് സുവിശേഷം പറയുന്നില്ലെന്ന് പൗലോസ് പറഞ്ഞാൽ ദൈവം ഇടത്തിൽ അവിടെ കൊണ്ടെത്തിക്കും. ಅನ್ಯ ಜನಗಳಿಗೆ ನಾನು ಸುವಾರ್ತೆ ಸಾರುವುದಿಲ್ಲ ಅಂತ ಹೇಳಿದ್ರೆ ದೇವರು ಅವರನ್ನು ಬಿಡ್ಲಿಲ್ಲ, ಅಲ್ಲಿಗೆ ಕರ್ಕೊಂಡು ಹೋದ್ರು. ഓക്കെ,
ഇനി എന്റെ 3-ാം വാക്യം പറയുകയാണ്, മീതെ ചുരുക്കത്തിൽ എഴുതിയിരുന്നത് പോലെ വെളിപ്പാടിനാൽ എനിക്കൊരു മർമ്മം അറിവായി വന്നു എന്ന് നിങ്ങൾ കേട്ടിട്ടുണ്ടല്ലോ. ಹಲ್ಲೆಲೂಯಾ. ನೋಡಿ ಅಲ್ಲಿ ಎಫೆಸಿದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 3ನೇ ವಾಕ್ಯ. ನಿಮಗೋಸ್ಕರ ನಿರ್ವಹಿಸುವುದಕ್ಕಾಗಿ ದೇವರು ನನಗೆ ಕೃಪೆಯಾಗಿ ಕೊಟ್ಟ ಕೆಲಸವನ್ನು, ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ದೈವ ಪ್ರಕಟಣೆಯಿಂದ ನನಗೆ ತಿಳಿಸಲ್ಪಟ್ಟಿತೆಂಬುದನ್ನು ನೀವು ಕೇಳಿದಿರಲ್ಲ. ಅದನ್ನು ಕುರಿತು ನಾನು ಹಿಂದೆ ಸಂಕ್ಷೇಪವಾಗಿ ಬರೆದಿದ್ದೇನೆ. ಬರೆದದ್ದನ್ನು ನೀವು ಓದಿ ನೋಡಿದರೆ ಕ್ರಿಸ್ತನ ವಿಷಯವಾದ ಮರ್ಮವನ್ನು ಕುರಿತು ನನಗಿರುವ ಗ್ರಹಿಕೆಯನ್ನು ನೀವು ತಿಳುಕೊಳ್ಳಬಹುದು. ಆ ಮರ್ಮವು ಈ ಕಾಲದಲ್ಲಿ ದೇವರ ಪರಿಶುದ್ಧ ಅಪೊಸ್ತಲರಿಗೂ ಪ್ರವಾದಿಗಳಿಗೂ ಪವಿತ್ರಾತ್ಮನಿಂದ ತಿಳಿಸಲ್ಪಟ್ಟದ್ದು ಬೇರೆ ಕಾಲಗಳಲ್ಲಿದ್ದ ಜನರಿಗೂ ತಿಳಿಸಲ್ಪಡಲಿಲ್ಲ. ഓക്കേ, ശ്രദ്ധിക്കുക. പൗലോസിന് ഒരു മർമ്മം എന്താണ് മനസ്സിലായത്? ಪೌಲನಿಗೆ ಆ ಮರ್ಮ ಏನೆಂಬುದಾಗಿ ಪ್ರಕಟವಾಯಿತು. ജാതികളോട് സുവിശേഷം പറയുന്ന ഒരു മർമ്മമാണ് പൗലോസിന്റെ വെളിയിൽ. ಜಾತಿಗಳ ಮಧ್ಯಕ್ಕೆ ಸುವಾರ್ತೆಯನ್ನು ಸಾರುವಂತ ಒಂದು ಪ್ರಕಟಣೆ ಉಂಟಾಯಿತು. പത്രോസ് യഹൂദന്മാരോട് ആ സുവിശേഷം പറഞ്ഞത്. ಪೇತ್ರನು ಯಹೂದ್ಯರಿಗೆ ಮಾತ್ರ ಸುವಾರ್ತೆ ಸಾರ್ತಿದ್ದ. ആകപ്പാട് ജാതികളോട് പറഞ്ഞ കൊർന്നേലിയോസിന്റെ വീട്ടില. ಅನ್ಯ ಜನಗಳ ಮಧ್ಯದಲ್ಲಿ ಸುವಾರ್ತೆ ಸಾರಿದ್ರೆ ಕೊರ್ನೇಲಿಯನ ಮನೆಯಲ್ಲಿ. Praise the Lord. ಪೌಲೋಸಿന്റെ വെളിയല്ല. ಪೌಲನ ಕರೆಯುವಿಕೆ ജാതികളോട് സുവിശേഷം പറയാ. ಅನ್ಯ ಜನಗಳಿಗೆ ಸುವಾರ್ತೆ ಸಾರಲಿಕ್ಕೆ. 7ാം വാക്യം. 6ನೇ ವಾಕ್ಯ. അതോ ജാതികൾ സുവിശേഷത്താൽ ക്രിസ്തുയേശുവിൽ കൂട്ടവകാശികളും ഏക ശരീരത്തിലും വാഗ്ദത്തത്തിൽ പങ്കാളികളും ആകണമെന്നുള്ളത് തന്നെ. ಅನ್ಯ ಜನರು ಸುವಾರ್ತೆಯ ಮೂಲಕ ಕ್ರಿಸ್ತ ಯೇಸುವಿನಲ್ಲಿರುವವರಾಗಿ ಯಹೂದ್ಯರೊಂದಿಗೆ ಬಾಧ್ಯರು ಒಂದೇ ದೇಹದೊಳಗಿನ ಅಂಗಗಳು ಅಬ್ರಹಾಮನಿಗೆ ಉಂಟಾದ ವಾಗ್ದಾನ ಪಾಲುಗಾರರಾಗಿದ್ದಾರೆಂಬುದೇ. Praise the Lord. Praise the Lord. Hallelujah. Hallelujah. നമ്മുടെ ഈ കോൺസെപ്റ്റ് എന്ന് പറയുന്നതായിരിക്കണം, ನಮ್ಮ ಕಾನ್ಸೆಪ್ಟ್ ಅದೇ ರೀತಿಯಾಗಿ ಆಗಿರಬೇಕು. ഈ ലോകത്തിലുള്ള സകല മനുഷ്യരും യേശുവിന് വേണ്ടി തെരഞ്ഞെടുക്കപ്പെടണം. ಈ ಲೋಕದಲ್ಲಿರುವ ಪ್ರತಿಯೊಂದು ಮನುಷ್ಯರು ಕ್ರಿಸ್ತನಿಗಾಗಿ ಆರಿಸಲ್ಪಡಬೇಕು. ഓക്കെ, ഇനി അതിന്റെ 7ാം വാക്യം വായിച്ചാൽ 7ನೇ ವಾಕ್ಯ ಓದಿ. ದೇವರು ತನ್ನ ಶಕ್ತಿಯ ಪ್ರಯೋಗದಲ್ಲಿ ನನಗೆ ಉಚಿತಾರ್ಥವಾಗಿ ಅನುಗ್ರಹಿಸಿದ ಕೆಲಸವನ್ನು ಅನುಸರಿಸಿ ನಾನು ಈ ಸುವಾರ್ತೆಗೆ ಸೇವಕನಾದೆನು. അപ്പൊ പൗലോസ് എങ്ങനെയാണ് ഈ ശുശ്രൂഷയിലേക്ക് വന്നത്? ಪೌಲನಿಗೆ ಏಕೆ ಈ ಸೇವೆಗೆ ಬಂದನು? യേശുവിന്റെ ശക്തിയുടെ വ്യാപാര പ്രകാരം തനിക്ക് ലഭിച്ച കൃപാദാനം. ಯೇಸುವಿನ ಶಕ್ತಿಯ ಪ್ರಕಾರ ಅವನಿಗೆ ಸಿಕ್ಕಿದಂತೆ ಕೃಪಾವರಗಳು. എങ്ങനെ യേശുവിന്റെ ശക്തിയുടെ വ്യാപാര പ്രകാരം പൗലോസിനെ വിളിച്ചത്? ಹೇಗೆ ಯೇಸುವಿನ ಶಕ್ತಿ ಆ ರೀತಿ ಒಂದು ಪ್ರಕಟವಾಗಿ ಅವನನ್ನು ಕರೆದದ್ದು? ഒരു സ്ഥലത്തെത്തിയപ്പോൾ സൂര്യനെ മിന്നുന്ന ഒരു വെളിച്ചം, ಒಂದು ಸ್ಥಳದಲ್ಲಿ ಸೂರ್ಯನಾಗಿ ಪ್ರಕಾಶ ಬಿದ್ದ ಬೆಳಕು പൗലോസിന്റെ കണ്ണിലടിച്ചിട്ട് താൻ വീണുപോയി. ಸೌಲನ ಕಣ್ಣಿಗೆ ಹೊಡೆದ ಆತನು ಬಿದ್ದು ಹೋದನು. ഇപ്രകാരം അദ്ദേഹത്തെ വിളിച്ചത്. ಈ ರೀತಿಗೆ ಅವನನ್ನು ಕರೆದದ್ದು. ശക്തിയുടെ വ്യാപാരത്താൽ എന്താണ് വായിച്ചത്? ಶಕ್ತಿಯ വ്യാപാര പ്രകാരം എനിക്ക് ലഭിച്ച ദൈവ കൃപാദാനത്താൽ ശുശ്രൂഷകനായി തീർന്നു. ಆಮೇಲೆ ಶಕ್ತಿಯನ್ನು ಹೊಂದಿದ ನಂತರ ದೈವಿಕವಾದ ಪ್ರಕಟಣೆಯ ಒಂದು ಸೇವೆಯನ್ನು ಕೊಡಲ್ಪಟ್ಟಿತು. സുവിശേഷ വെളിയുള്ള വ്യക്തി ഒഴിഞ്ഞു പോയാൽ ദൈവം അടിച്ച് അവിടെ കൊണ്ടുവരും. ಸುವಾರ್ತೆಯ ಸೇವೆ ಉಳ್ಳಂತ ವ್ಯಕ್ತಿ ಅವರು ಹಿಂಜಾರಿ ಹೋದರೂ ಕೂಡ ಅವನು ಓಡಿದು ದೇವರು ಕರ್ಕೊಂಡು ಬರ್ತಾರೆ. അടുത്തത് സകല വിശുദ്ധന്മാരിലും സകലವಾದ ಪರಿಶುದ್ಧರಲ್ಲಿ ഈ ചെറിയവൻ എനിക്ക് ജാതികളോട് ക്രിസ്തുവിന്റെ അപ്രമേയ ധനത്തെ കുറിച്ച് പ്രസംഗിക്കുവാനും എത്ര വർഷം അത് 8ആണ്. അതാ സകല വിശുദ്ധന്മാരിലും ಸಕಲವಾದ ಪರಿಶುದ್ಧರಲ್ಲಿಯೂ ഏറ്റവും ചെറിയവനായ എനിക്ക് ಅಷ್ಟೇ ಚಿಕ್ಕವನಾದ ನನ್ನನ್ನು ജാതികളോട് ക്രിസ്തുവിന്റെ അപ്രമേയ ധനത്തെ കുറിച്ച് പ്രസംഗിക്കുവാനും ಜಾತಿಗಳ ಮಧ್ಯದಲ್ಲಿ ಅಪ್ರಮೇಯವಾದ ಕ್ರಿಸ್ತನ ಕಾರ್ಯಗಳನ್ನು ಪ್ರಕಟಗೊಳಿಸಬೇಕಾಗಿ സകലവും സൃഷ്ടിച്ച ദൈവത്തിൽ ಸಕಲವನ್ನು ಸೃಷ್ಟಿಸಿದ ದೇವರಲ್ಲಿ അനാദികാലം മുതൽ മറന്നിടുന്ന ಅನಾದಿ ಕಾಲದಿಂದ ಪ್ರಕಟವಾಗಿದ್ದ മർമ്മത്തിന്റെ വ്യവസ്ഥ ഇന്നതെന്നും ಮರ್ಮವಾದ ವ್ಯವಸ್ಥೆ ಇಲ್ಲದಿರುವುದಾಗಿ എല്ലാവർക്കും പ്രകാശിപ്പിക്കുവാനുമായി ಎಲ್ಲವನ್ನು ಪ್ರಕಾಶಿಸುವುದಕ್ಕಾಗಿ ഈ കൃപ നൽകിയിരിക്കുന്നു. ಕೃಪೆ ಕೊಡಲ್ಪಟ್ಟಿದೆ. അപ്പൊ നമുക്കെന്തിനാ ദൈവ കൃപ തന്നത്? ನಮಗೆ ಏನಕ್ಕಾಗಿ ದೇವರು ಕೃಪೆ ಕೊಟ್ಟರು? യേശു കർത്താവിന്റെ അപ്രമേയ ധനത്തെ കുറിച്ച് പ്രസംഗിക്കാൻ. ಯೇಸುವಿನ ಅಪ್ರಮೇಯವಾದ ಕೃತ್ಯಗಳನ್ನು ಕುರಿತು ಪ್ರಸಂಗಿಸುವುದಕ್ಕೆ. എന്താണ് അപ്രമേയ ಏನು ಅಪ್ರಮೇಯದ ಕಾರ್ಯ? അപ്രമേയ ധനം എന്ന് പറയുന്നത് ಅಪ್ರಮೇಯ ಕಾರ್ಯ ಅಂದ್ರೆ അൺസർച്ചബിൾ റിച്ചസ് എന്നാണ്. ಹುಡುಕಲಿಕ್ಕೆ ಆಗದಂತ ಒಂದು ವ್ಯವಸ್ಥೆ, കണ്ടുപിടിക്കാൻ ബുദ്ധിമുട്ടുള്ള ധനത്തെയാണ് പറയുന്നത്. ಅಂದ್ರೆ ಕಂಡು ಹಿಡಿಯಲಾಗದ ಒಂದು ಆಶೀರ್ವಾದದ ಕುರಿತದ್ದು. അതെങ്ങനെ നടക്കുന്നത്? ಅದು ಹೇಗೆ ನಡೆಸುವಂತದ್ದು? ദൈവത്താൽ അനാദികാലം മുതൽ മറന്നിടുന്നതാണ് ആ മർമ്മം. ಆ ಒಂದು ಮರ್ಮವು ದೇವರ ಅನಾದಿ ಕಾಲದ ಸಂಕಲ್ಪದ ಮೇರೆಗೆ ಮರೆಯಾಗಿರುವುದು. ശ്രദ്ധിക്കുക, ಅರ್ಥ ಮಾಡಿಕೊಳ್ಳಿ. തിരുവചനം നമ്മൾ മലയാളത്തിൽ എടുക്കുന്നത്
ഈ ഒരു വാക്കിന് വാച്യാർത്ഥമുണ്ട്, വ്യംഗ്യാർത്ഥമുണ്ട്. ಒಂದು ಮಲಯಾಳದಲ್ಲಿ ಹೇಳ್ತಾರೆ, ಒಂದು ವಾಕ್ಯದಲ್ಲಿ ಒಳ ಅರ್ಥ ಇದೆ, ಗೂಢಾರ್ಥಗಳಿದೆ. നമ്മൾ വായിക്കുമ്പോൾ ഒരു അർത്ഥമുണ്ട്, ನಾವು ವಾಕ್ಯ ಓದುವ ಅರ್ಥ ಇದೆ, ഇതിനകത്തെ ഒരു അർത്ഥം പറഞ്ഞു ಇದರ കിടക്കുന്നു. ಒಳಗೆ ಇನ್ನೊಂದು ಅರ್ಥಗಳು ಇರ್ತದೆ. ഹല്ലേലൂയ. ഹല്ലേലൂയ. അത് നമ്മൾ കണ്ടുപിടിക്കണം. ಅದು ನಾವು ಕಂಡುಹಿಡಿಯಬೇಕು. ഇത് ചുമ്മാ ബൈബിൾ വായിക്കല്ല. ಸುಮ್ಮನೆ ಬೈಬಲ್ ಹೇಳ್ಕೊಂಡು ಓಡುವುದಲ್ಲ. ബൈബിൾ വായിക്കുമ്പോൾ നമ്മൾ ദൈവത്തെ പ്രാർത്ഥിക്കുക, ദൈവമേ എനിക്ക് എനിക്ക് പറഞ്ഞു തരണം. ಕರ್ತನಿಗೆ ಹೇಳಬೇಕು, ದೇವರ ನನಗೆ ಇದನ್ನು ಅರ್ಥ ಮಾಡಿಸಿಕೊಡಬೇಕು. സദൃശവാക്യങ്ങൾ 25:2 വായിച്ചാൽ. ಕೀರ್ತನೆಗಳು പ്രൊവേർബ്സ് ಜ್ಞಾನೋಕ್ತಿಗಳು 22ನೇ ಅಧ್ಯಾಯ 2ನೇ ವಾಕ್ಯ. 25:2 25:2 ಸಾರಿ. It is the glory of God to conceal a matter, to search out a matter is the glory of the kings. ഓക്കേ. കാര്യം മറച്ചു വെക്കുന്നത് ദൈവത്തിന്റെ മഹത്വം, ಕಾರ್ಯವು ಮರೆಮಾಡುವುದು ದೇವರ ಮಹತ್ವ, കാര്യം ആരായുന്നതോ രാജാക്കന്മാരുടെ മഹത്വം. ಕಾರ್ಯವನ್ನು ಪ್ರಕಟ ಮಾಡುವುದು ರಾಜ್ಯದ ಮಹತ್ವ. അപ്പൊ ദൈവത്തിന്റെ മഹത്വം ഇത് മറച്ചു വെക്കുകയാണ്. ದೇವರ ಮಹತ್ವ ಇದನ್ನು ಮರೆ ಮಾಡಿರುವುದು. എന്നാൽ നാം രാജാക്കന്മാരായതുകൊണ്ട് ನಾವು ರಾಜ್ಯರಾದ ನಿಮಿತ್ತವಾಗಿ ചോദിച്ച് മനസ്സിലാക്കണം. ಅದನ್ನು ಅರ್ಥ ಮಾಡಿ ಮನಸ್ಸಲ್ಲಿ ಇಟ್ಕೊಳ್ಬೇಕು. അതാണ് ഇവിടെ പൗലോസ് പറയുന്നത്. ಅದನ್ನೇ ಇಲ್ಲಿ ಪೌಲನು ಹೇಳಿರುವಂತದ್ದು, സകലവും സൃഷ്ടിച്ച ദൈവത്തിൽ ಸಕಲವನ್ನು ಸೃಷ್ಟಿಸಿದ ದೇವರಲ್ಲಿ അനാദികാലം മുതൽ ಅನಾದಿ ಕಾಲದಿಂದಲೂ മറഞ്ഞു കിടന്ന മർമ്മത്തിന്റെ ಮರೆ ಮಾಡಿದಂತ ಮರ್ಮವನ್ನು വ്യവസ്ഥ ഇന്നതെന്ന് ವ್ಯವಸ್ಥೆಯಾಗಿರುವಾಗ എല്ലാവർക്കും പ്രകാശിപ്പിക്കുവാനുമായി ಎಲ್ಲರಿಗೂ ಪ್ರಕಾಶ ಕೊಡುವುದಕ್ಕಾಗಿ ഈ കൃപ നൽകിയിരിക്കുന്നു. ಈ ಕೃಪೆ ನನಗೆ ಸಿಕ್ಕಿದೆ. പൗലോസിന് കൊടുത്ത കൃപ എന്താണ്? ಅವರಿಗೆ ಕೊಟ್ಟಿರುವ ಕೃಪೆ ಏನಾಗಿದೆ? ദൈവം അനാദികാലം മുതൽ മറച്ചു വെച്ച മർമ്മത്തെ ആത്മാവിൽ കണ്ടെത്തി ജനത്തോട് പറയുക. ಆಮೆನ್. ಪೌಲನಿಗೆ ಕೊಟ್ಟಿರುವ ಕೃಪೆ ಏನಂದ್ರೆ, ದೇವರ ಅನಾದಿ ಕಾಲದಲ್ಲಿ ಏನು ಮರೆ ಮಾಡಿಟ್ಟಿದ್ದಾನೋ ಅದನ್ನು ಪ್ರಕಟ ಮಾಡುವುದಕ್ಕಾಗಿ ಜನಗಳಿಗೆ ಕೊಡಲ್ಪಟ್ಟಿದೆ. Praise the Lord. Praise the Lord. അതുകൊണ്ടാണ് പത്രോസ് പറയുന്നത്, നമ്മുടെ സഹോദരനായ പൗലോസിന്റെ പലതും മനസ്സിലാക്കാൻ ബുദ്ധിമുട്ടാണ്. ಅದಕ್ಕಾಗಿ ಪತ್ರನು ಪೇತ್ರನಿಗೆ ಹೇಳಿದ್ರೆ, ನಮ್ಮ ಸೋದರಿ ಹೇಳುವಂತ ಕಾರ್ಯಗಳನ್ನು ಅರ್ಥ ಆಗ್ತಿದೆಯಾ ಅಂತ. വലിയ പാടാ ലേഖനം പഠിക്കാന്. ಹಾ. ಅದು ഇരുന്ന് പഠിച്ചാലೇ മനസ്സിലാകത്തുള്ളൂ. ಅದು ಅದು ದೊಡ್ಡ ಒಂದು ಪಾಡು ಅಥವಾ ತೊಂದರೆ. ಅದು ನಾವು ನೋಡಿ ಅರ್ಥ ಮಾಡಿಕೊಂಡೇ ಕಲಿಬೇಕು. Praise the Lord. Praise the Lord. അപ്പൊ പൗലോസിന്റെ വിളിയെ കുറിച്ച് അവിടെ പറയുന്നത്. ಪೌಲನ ಕರುವಿಕೆ ಕುರಿತಲ್ಲಿ ಹೇಳಲ್ಪಟ್ಟಿದೆ. രണ്ട് കാര്യങ്ങൾ പറഞ്ഞ് നമുക്കൊരു 5 മിനിറ്റ് റെസ്റ്റ് എടുക്കാം. ಎರಡು ಕಾರ್ಯ ಮಾಡಿ ರೆಸ್ಟ್ ಅಂದ್ರೆ ಮಲಗಬೇಡಿ, ಅಲ್ಲಿ ಜಸ್ಟ್ ಹೋಗಿ ನೀರು ಕುಡಿಬಹುದು. ഒരു കാര്യം കൂടെ പറഞ്ഞ് നമുക്ക് നിർത്താം. ಒಂದು ಕಾರ್ಯ ಮಾಡಿ ನಿಲ್ಲಿಸ್ತೀನಿ. നമ്മൾ ഈ സ്കൂളിൽ പഠിക്കുമ്പോഴേ ನಾವು ಸ್ಕೂಲ್ ಅನ್ನು ಓದುವಾಗ സമയമൊക്കെ പോകുമ്പോൾ നമ്മൾ പുസ്തകം ಎಲ್ಲ ಶಾಲೆಗೆ ಹೋಗುವಾಗ ಈಗ ಓಡಿದ್ದೆಲ್ಲ ഒക്കെ ഒന്ന് വലിച്ച് ಎಲ್ಲ ಮುದ್ದೆ ಮಾಡಿ നമുക്കറിയാം. അതുകൊണ്ട് ಬೇಗ ಸಾಲ ಗಂಟೆ ಹೊಡೆದ ಹೊಡಿತೀವಿ. നിങ്ങൾ സിബ് വലിപ്പിക്കത്തില്ല, പെട്ടെന്ന് നിർത്താം. ನಾವು ಹಾಗೆ ಏನು ಸಿಂಬಲ್ ಕೊಡ್ಬೇಡಿ, ನಾನು ನಿಲ್ಲಿಸ್ತೀನಿ ಬೇಗ. 5 ನಿಮಿಷ ಟೈಮ್. ഒരു അല്പസമയം എടുത്തിട്ട് നമുക്ക് ബാക്കി ചിന്തിക്കാം. ಅಲ್ಪ ಸಮಯ ನಾವು ತೆಗೆದುಕೊಂಡು ವಾಶ್ರೂಮ್ಗೆ ಎಲ್ಲ ಹೋಗ್ಲಿಕ್ಕೆ ಇದ್ರೆ, ಎಲ್ಲರೂ ಹೋಗ್ಲಿಕ್ಕೆ ಇದ್ರಲ್ಲ ತಿರುಗಾಡಿ ಹೊರಗೆ ಹೋಗ್ಬೇಡಿ, ಇಲ್ಲೇ ಎಲ್ಲ ತಿರುಗಾಡಿಗೆ ಹೋಗಿ ಬರಬೇಕು. 5 ನಿಮಿಷ, ഒരു 10 മിനിറ്റ് 10 ನಿಮಿಷ ತೆಗೆದು. അത് കൂടുതൽ എടുക്കല്ലേ. Praise the Lord. നമുക്ക് അതിന്റെ ബാക്കിയിലേക്ക് വരാം. ನಾವು ಮತ್ತೆ ವಾಕ್ಯಕ್ಕೆ ಹೋಗುವ. അങ്ങനെ ഇപ്പോൾ 10ാം വാക്യം. അങ്ങനെ ഇപ്പോൾ 10ನೇ ವಾಕ್ಯ, ಎಫೆಸಿಯನ್ ಚಾಪ್ಟರ್ 4ನೇ ಅಧ್ಯಾಯ, ಸಾರಿ 3ನೇ ಅಧ್ಯಾಯ 10ನೇ ವಾಕ್ಯ. 3:10. 3:4. ದೇವರು ನಮ್ಮ ಕರ್ತನಾದ ಕ್ರಿಸ್ತುವಿನ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಿಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದನ್ನು ಉದ್ದೇಶಿಸಿದ್ದನು. വളരെ ശ്രദ്ധിക്കേണ്ട കാര്യമാണ് ഇത് കേട്ടോ. ಸರಿಯಾಗಿ ಅರ್ಥ ಮಾಡಬೇಕಾದ ಕಾರ್ಯ ಆಯ್ತಾ? ಸ್ವಲ್ಪ ಗಾಳಿ ಬೇಕಿತ್ತಂತೆ, ಸ್ವಲ್ಪ ಸೈಡ್ ಅಲ್ಲಿ ಓಪನ್ ಮಾಡಿ ನೋಡಿ, ಅವರಷ್ಟಕ್ಕೆ ಮಾತನಾಡುತ್ತಿದ್ದರು. ಅಲ್ಲಿ ಓಪನ್ ಮಾಡಿ ಈ ಬಿಸಿ ತೊಂದರೆ ತೊಂದರೆ ಇದೆಯಾ? ಬೆಳಕು ಕಾಣ್ತದ? ತೊಂದರೆ ಇದೆ. അങ്ങനെ ഇപ്പോൾ സ്വർഗത്തിൽ വാഴ്ചകൾക്കും അധികാരങ്ങൾക്കും ദൈവത്തിന്റെ ബഹുവിധമായ ജ്ഞാനം അവൻ നമ്മുടെ കർത്താവായ യേശുക്രിസ്തുവിൽ നിവർത്തിച്ച അനാദിപ്രകാരം സഭ മുഖാന്തരം അറിവായി വരുന്നു. ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಿಗಳು ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದಾಗಿ ಉದ್ದೇಶಿಸಿದ್ದಾರೆ. ഈ പറയാൻ ഉദ്ദേശിക്കുന്നത് സഭയുടെ അധികാരമാണ്. ಈ ವಿಷಯಗಳು ಹೇಳುವಂತದ್ದು ಸಭೆಯ ಕುರಿತು. 1ാം അധ്യായത്തിൽ നമ്മൾ ഇങ്ങനെ വായിച്ചു. 1ನೇ ಅಧ್ಯಾಯದಲ್ಲಿ ನಾವು ಹೀಗೆ ಓದಿದೆವು,
എല്ലാ അധികാരവും ಎಲ್ಲಾ ಅಧಿಕಾರವು കർത്താവായ യേശു ക്രിസ്തുവിന്റെ സഭയായ ശരീരമാണ് സഭയ്ക്ക് കൊടുത്തു. ಆ ಕರ್ತನಾದ ಯೇಸು ಕ್ರಿಸ್ತನ ಶರೀರವಾಗಿರುವಂತ ಸಭೆಗೆ ಕೊಡಲ್ಪಟ್ಟಿದೆ. അതിന്റെ അർത്ഥം എന്താണ്? ಅದರ ಅರ್ಥ ಏನು? കർത്താവ് പറഞ്ഞു, ಕರ್ತನು ಹೇಳಿದ್ದು, സ്വർഗത്തിലും ഭൂമിയിലും സകല അധികാരവും എനിക്ക് നൽകപ്പെട്ടിരിക്കുന്നു. ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲ ಅಧಿಕಾರಗಳು ನನಗೆ അത് ಕೊಡಲ್ಪಟ್ಟಿದೆ. ഞാൻ നിങ്ങൾക്ക് തരുന്നു. ನಾನು ಅದು ನಿಮಗೆ ಕೊಡ್ತಾ ಇದ್ದೀನಿ. അതുകൊണ്ട് നിങ്ങൾ പിതാവിന്റെ പുത്രന്മാരുടെ പരിശുദ്ധാത്മാവിന്റെ നാമത്തിൽ സൗഖ്യമാക്കുകയും ശിഷ്യരാക്കുകയും ചെയ്യണം. ಅದಕ್ಕೆ ನೀವು ತಂದೆಯ ಮಗ ಪವಿತ್ರಾತ್ಮ ಹೆಸರಲ್ಲಿ ದೀಕ್ಷಾಸ್ನಾನ ಮಾಡಿಸಿ ಅವರಿಗೆ ಸೌಖ್ಯ ಮಾಡಿ ಶಿಷ್ಯರಾಗಿ ಮಾಡಿ. അങ്ങനെയെങ്കിൽ ಹಾಗೆಯಾದ್ರೆ ഒരു രോഗി നമ്മുടെ അടുത്ത് വന്നാൽ ಒಂದು ರೋಗಿ ನಮ್ಮ ಬಳಿಗೆ ಬಂದರೆ ആര് ചെയ്യണം? ಯಾರು ಮಾಡಬೇಕು? ಒಂದು ರೋಗಿ ನಿಜವಾಗ್ಲೂ ಸಭೆಗೆ ಬಂದ್ರೆ ನಿಜವಾಗ್ಲೂ ಸೌಖ್ಯ ಯಾರು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ആര് ചെയ്യണം? ಯಾರು ಮಾಡಬೇಕು? കർത്താവ് പറയാണ്, ഈ അധികാരമെല്ലാം സഭയ്ക്ക് കൊടുത്തിരിക്കുക. ಕರ್ತನು ಹೇಳಿದ್ರೆ ಎಲ್ಲ ಅಧಿಕಾರಗಳನ್ನು ಸಭೆಗೆ ದೇವರು ಕೊಟ್ಟಿದ್ದಾನೆ. അപ്പൊ സഭയാണ് ചെയ്യേണ്ടത്. ಸಭೆ ಅದನ್ನು ಮಾಡಬೇಕು, ಬೇರೆಯವರಲ್ಲ. ഹല്ലേലൂയ. ഹല്ലേലൂയ. ഇത് പറയുന്നത് മനസ്സിലാവുന്നുണ്ടോ? ನಾನು ಹೇಳಿದ ಅರ್ಥ ಆಗ್ತಿದೆಯಾ ನಿಮಗೆ? കർത്താവായ യേശു ക്രിസ്തുവിന്റെ ശരീരമാണ് സഭയ്ക്കാണ് അധികാരം കൊടുക്കപ്പെട്ടത്. ಕರ್ತನಾದ ಯೇಸು ಕ್ರಿಸ್ತನ ಸಭೆಯಾಗಿರುವಂತ ಆ ಸಭೆಗೆ ಅಧಿಕಾರ ಕೊಟ್ಟಿರುವಂತದ್ದು ದೇವರಾಗಿರುವಂತ. ഞാൻ പറഞ്ഞു, ഒരു ആഴ്ച ഇവിടെ പാസ് ഇല്ലെന്നിരിക്കട്ടെ. ನಾನು ಇಲ್ಲಿ ಒಂದು ವೇಳೆ ಭಾಷೆ ಇಲ್ಲ ಅಂತ ತಿಳ್ಕೊಳ್ಳಿ. പാസ് ഇവിടെ ഒരാളെ ആരാധന നടത്തുവാൻ അധികാരപ്പെടുത്തി. ಯಾರಿಗೋ ಒಬ್ಬರಿಗೆ ಪಾಸ್ಟರ್ ಅಧಿಕಾರ ಕೊಟ್ಟರು ಆರಾಧನೆ ನಡೆಸಲಿಕ್ಕೆ. അപ്പൊ ആ അധികാരം ലഭിച്ച ആള് ಆ ಅಧಿಕಾರ ಹೊಂದಿದಂತ ವ್ಯಕ್ತಿ ഫോൺ എടുത്തിട്ട് ಫೋನ್ ಮಾಡ್ಕೊಂಡು പാസ്റ്റർ സംഗീതം വായിക്കട്ടെ, ಪಾಸ್ಟರ್ ಕೀರ್ತನೆಗೆ ಓದ್ಬೇಕಾ, പാട്ട് പാടാൻ പറയുന്നത് ಈಗ ಒಂದು ಎರಡು ಆಡ್ಬೇಕಾ എന്ന് ചോദിക്കണോ? ಎಂದು ಕೇಳ್ಬೇಕಾ? വേണ്ട ಬೇಡ. എന്ന് പറഞ്ഞതുപോലെ ಯಾಕೆ ಅಂದ್ರೆ യേശു കർത്താവ് തന്റെ സകല അധികാരവും സഭയ്ക്ക് തന്നിരിക്കുകയാണ്. ಯೇಸು ಕ್ರಿಸ್ತನ ಸಕಲ ಅಧಿಕಾರ ದೇವರು ಸಭೆಗೆ ಕೊಟ್ಟಿದ್ದಾರೆ. അപ്പൊ ചെയ്യേണ്ടത് സഭയാണ്. ಮಾಡಬೇಕಾಗಿರುವುದು ಸಭೆ. ഇപ്പൊ മനസ്സിലായോ? ಈಗ ಅರ್ಥ ಆಯ್ತಾ? ഓക്കെ. ഇനി നമ്മൾ പറയുന്ന മൂന്നാം വാക്യത്തിൽ, മൂന്നാം അധ്യായത്തിൽ, ಈಗ ಮೂರನೇ ಅಧ್ಯಾಯದಲ್ಲಿ അങ്ങനെ ഇപ്പോൾ സ്വർഗത്തിൽ വാഴ്ചകൾക്കും അധികാരങ്ങൾക്കും ദൈവത്തിന്റെ ബഹുവിധമായ ജ്ഞാനം അവൻ നമ്മുടെ കർത്താവായ യേശു ക്രിസ്തുവിൽ നിവർത്തിച്ച അനാദി നിർണയപ്രകാരം സഭ മുഖാന്തരം അറിവായി വരുന്നു. ಆಮೇಲೆ ಈಗಾಗಲೇ ಹೇಳಿದ ಹಾಗೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವ ಅನಾಥ ಕಾಲದಿಂದ ಮಾಡಿದಂತ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದ ರಾಜ್ಯದಲ್ಲಿರುವ ಅಧಿಕಾರಿಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕವಾಗಿ ಗೊತ್ತಾಗಬೇಕೆಂಬುದನ್ನು ದೇವರೇ ಉದ್ದೇಶಿಸಿ. അപ്പൊ ദൈവത്തിന്റെ ജ്ഞാനത്തെ ലോകത്തിന് പറഞ്ഞു കൊടുക്കുന്നത് സഭയാണ്. ನೋಡಿ, ದೇವರ ಜ್ಞಾನವನ್ನು ಲೋಕಕ್ಕೆ ಹೇಳಿಕೊಡ್ಬೇಕಾದದ್ದು ಸಭೆ. ഹല്ലേലൂയ. ಹಲ್ಲೆಲೂಯ. കൊടുക്കാമോ? ಕೊಡ್ಬೋದಾ? രാവിലെ ബൈബിൾ വായിച്ചിട്ട് കൊടുക്കാന്ന് പറയാൻ പറ്റത്തില്ല. ನೀವೆಲ್ಲರೂ ಬೈಬಲ್ ಓದಿದಿರಲ್ಲ, ಈಗ ಹೇಳ್ಬೇಕಂತಿಲ್ಲ. മനസ്സിലാകുന്നുണ്ടോ? ನಿಮಗೆ ಅರ್ಥ ಆಗ್ತಿದೆಯಾ? എന്തൊക്കെയാണ് ബഹുവിധമായ ജ്ഞാനം? ಬಹುವಿಧವಾದ ಜ್ಞಾನ എന്ന് പറയാൻ മാനിഫോൾഡ് വിസ്ഡം എന്നാണ് പറയുന്നത്. ಅಲ್ಲಿಯ ದೈವಿಕವಾದ ಜ್ಞಾನ ಎಂಬುದಾಗಿ ಹೇಳ್ತದೆ. എന്ന് പറഞ്ഞാൽ ಅಂದ್ರೆ പല പല ഗുണങ്ങളുള്ള ജ്ഞാനം, ಬೇರೆ ಬೇರೆ ವಿಧವುಳ್ಳಂತ ಜ್ಞಾನಗಳು. മാനിഫോൾഡ് വിസ്ഡം, ಮ್ಯಾನಿಫೋಲ್ ವಿಸ್ಡಮ್ ಎಂಬುದಾಗಿ ಇಂಗ್ಲಿಷ್ ಅಲ್ಲಿ. ഹല്ലേലൂയ. ಹಲ್ಲೆಲೂಯ. അത് നാം പ്രാപിച്ചെടുക്കണം. ಅದನ್ನು ನಾವು ಹೊಂದಿಕೊಳ್ಳಬೇಕು. Praise the Lord. Praise the Lord. ഹല്ലേലൂയ. Hallelujah. ഇവിടെ സ്വന്തം നാം മനസ്സിലാക്കേണ്ട കാര്യം, ദൈവവചനം പഠിക്കുന്നതിനോടൊപ്പം തന്നെ ದೈವ ವಾಕ್ಯ ಹೇಳಿಕೊಡುವುದರ ಮೂಲಕ ഈ വചനത്തോട് ബന്ധിക്കുന്ന ബുക്കുകൾ നമ്മൾ വായിക്കണം. ಈ ವಾಚನವನ್ನು ಆಧಾರವಾಗಿ ನನಗೆ ಪುಸ್ತಕಗಳನ್ನು ಓದಬೇಕು. ವಾಕ್ಯ എങ്കിലേ നമുക്ക് ഈ ബഹുവിധമായ ജ്ഞാനം കിട്ടത്തുള്ളൂ. ಆಗಲೇ ಕೆಲವು ಬಹುವಿಧವಾದ ಜ್ಞಾನಗಳು ಕೂಡ ನಮಗೆ ಸಿಗ್ತದೆ. ಅದರಲ್ಲಿ ഇത് സഭയാണ് ദേശത്തിന് പറഞ്ഞു കൊടുക്കേണ്ടത്. ಇದು ಸಭೆಯಾಗಿದೆ, ದೇಶಕ್ಕೆ ಅಥವಾ ಪಟ್ಟಣಕ್ಕೆ ಹೇಳಿಕೊಡ್ಬೇಕಾದ್ರೆ. അപ്പൊ സഭയുടെ അധികാരം എന്താണ്? ಸಭೆ ಅಧಿಕಾರ ಏನು? അതുകൊണ്ടാണ് പൗലോസ് പ്രാർത്ഥിക്കുന്നത്, ಅದನ್ನೇ ಪೌಲನು ಪ್ರಾರ್ಥಿಸಿದ್ದು. ദൈവത്തിന്റെ പരിജ്ഞാനത്താൽ, ದೇವರ ಪರಿಜ್ಞಾನವು ജ്ഞാനത്തിന്റെയും ಜ್ಞಾನದಲ್ಲಿಯೂ വെളിപ്പാടിന്റെയും ಪ್ರಕಟಣೆಯಲ್ಲಿಯೂ യാത്മാവ് ജനത്തിന് കൊടുക്കണം. ಆತ್ಮದವನ್ನು ಜನಗಳಿಗೆ ಕೊಡಬೇಕು. ഹല്ലേലൂയ. ಹಲ್ಲೆಲೂಯ. നമ്മുടെ പ്രാർത്ഥനയും ನಮ್ಮ ಪ್ರಾರ್ಥನೆಯು പൗലോസിന്റെ പ്രാർത്ഥനയും തമ്മിൽ എന്തെങ്കിലും ഡിഫറെന്റ് ആണ്. ಪೌಲನ ಪ್ರಾರ್ಥನೆ ನಮ್ಮ ಪ್ರಾರ್ಥನೆ ತುಂಬಾ ಡಿಫರೆಂಟ್ ಆಗಿದೆ. ഹല്ലേലൂയ. ഹല്ലേലൂയ. ഇനി അദ്ദേഹത്തിന്റെ ഒരു പ്രാർത്ഥനയോട് നമുക്ക് ചിന്തിച്ച് നിർത്താം. ಈ ಒಂದು ಅಧ್ಯಾಯದಲ್ಲಿರುವಂತಹ ಕಾರ್ಯಗಳನ್ನು ಹೇಳಿ ನಾನು ಮುಗಿಸ್ತೇನೆ. കൊലോസ്യ ലേഖനം ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ാം അധ്യായത്തിൽ 2ನೇ ಅಧ್ಯಾಯದ 1 മുതലുള്ള വാക്യം. 1ನೇ ಇರುವಂತ ವಾಕ್ಯ. ಕೊಲೊಸ್ಸೆ 2ನೇ ಅಧ್ಯಾಯ 1ನೇ ವಾಕ್ಯ. I want you to know how hard I contending for you and for those who are Laodicea and for who have not met me personally. My goal is that they may be encouraged in heart and united in love, so that they may have
full riches of complete understanding, in order that they may know the mystery of God, namely. ഓക്കെ, ശ്രദ്ധിക്കുക. ಅರ್ಥ ಮಾಡ್ಕೊಳ್ರಿ, ಗಮನಿಸಿ. നിങ്ങൾക്കും ലുവേദയ്ക്കുള്ളവർക്കും ജഡത്തിൽ എന്റെ മുഖം കണ്ടിട്ടില്ലാത്ത എല്ലാവർക്കും. ಹಲ್ಲೆಲೂಯಾ. ನೀವು ನನ್ನನ್ನು ನೋಡುವವರು ಎಲ್ಲರೂ ಕೂಡ ಶರೀರದಲ್ಲಿ ನನ್ನನ್ನು ಕಾಣದಂತೆ ಎಲ್ಲರಿಗೂ ಕೂಡ. അപ്പൊ നിങ്ങൾക്കും ലുവേദയ്ക്കുള്ളവർക്കും എന്ന് പറഞ്ഞാൽ ನಿಮ್ಮಗೂ ಲವೋದಿಕೆಯಲ್ಲಿರುವವರಿಗೆ ಅಂತ ಹೇಳಿದ್ರೆ കൊലോസ്യയിലേക്കാണ് ഈ ലേഖനം എഴുതുന്നത്. ಈ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ ಯಾರಿಗೆ ಬರೆದದ್ದು? അപ്പൊ നിങ്ങളെന്ന് പറഞ്ഞ കൊലോസ്യ സഭയിലുള്ളവർ, ನಿಮಗೆ ಅಂತ ಹೇಳಿ ಕೊಲೊಸ್ಸೆ ಸಭೆಯಲ್ಲಿರುವವರು, ലുവേദയ്ക്ക് സഭയിലുള്ളവർ, ಲವೋದಿಕೆ ಸಭೆಯಲ್ಲಿರುವವರು, അവർക്കും പൗലോസിന്റെ മുഖം കണ്ടിട്ടില്ലാത്തവർക്ക്, ಅಂದ್ರೆ ಪೌಲನ ಮುಖ ಕಾಣದವರಿಗೂ ಕೂಡ. എന്ന് പറഞ്ഞാൽ എന്താണ്? നമ്മൾ പൗലോസിനെ കണ്ടുണ്ടോ? ನೀವು ಯಾರು ಪೌಲೋಸನ್ನು ನೋಡಿದ್ದೀರಾ? ഇല്ല. അപ്പോൾ ഈ ലേഖനം ആർക്കൂടാണ്? ಈ ಒಂದು ಪತ್ರಿಕೆ ಯಾರಿಗೆ ಬರೆಯಲ್ಪಟ್ಟದ್ದು? ಯಾರಿಗೆ? ಅಕ್ಕನ ಮನೆಯವರಿಗ? ಲವೋದಿಕೆ ಸಭೆ. ನಮಗೆ ഫസ്റ്റ് യു ലിസൺ. ഒന്ന് നിങ്ങൾക്ക് എന്ന് പറഞ്ഞാൽ കൊലോസ്യർക്ക്, ಒಂದು ನಿಮಗೆ ಅಂತ ಹೇಳಿದ್ರೆ ಕೊಲೊಸ್ಸೆಯವರಿಗೆ, ലവോദിക്കർക്കും ಲವೋದಿಯರಿಗೆ, പൗലോസിന്റെ മുഖം കണ്ടിട്ടില്ലാത്ത എല്ലാവർക്കും വേണ്ടി. ನೋಡಿ ಹಂಗೆ ಅರ್ಥ ಏನು? ಪೌಲನ ಮುಖವನ್ನು ಕಾಣದಂತೆ ಎಲ್ಲರಿಗೆ ಅಂದ್ರೆ ಯಾರಿಗೆ ಅರ್ಥ? അപ്പോൾ ഇത് ആർക്കൂടാണ്? ಇದು ಯಾರಿಗೆ ಆಗಿದೆ? നമ്മക്കൂടാണ്. ನಮಗೆ ಆಗಿದೆ. ഞാൻ പൗലോസിനെ കണ്ടില്ല, ನಾನು ಪೌಲನನ್ನು ನೋಡ್ಲಿಲ್ಲ. അപ്പൊ കൊലോസ്യർക്ക് ഈ ലേഖനമുണ്ട്, ಕೊಲೊಸ್ಸೆಯವರಿಗೆ ಈ ಪತ್ರಿಕೆ ಇದೆ, ലവോദിയർക്ക് ഈ ലേഖനമുണ്ട്. ಲವೋದಿಕೆಯವರಿಗೆ ಪತ್ರಿಕೆ ಇದೆ. അതുകൂടാതെ ಅದು ಅಲ್ಲದೆ ഇനി ഒരു 50 വർഷം കഴിഞ്ഞ ഒരു വ്യക്തി ഈ ലേഖനം വായിച്ചാൽ ಈ 50 ವರ್ಷ ದಾಟಿದ ಮೇಲೆ ಆ ವ್ಯಕ್ತಿ ಪತ್ರಿಕೆ ആ ಓದಿದ್ರೆ വ്യക്തിക്ക് കൂടാണ് ഈ ലേഖനം. ಆ ವ್ಯಕ್ತಿಗೂ ಕೂಡ ಈ ಪತ್ರಿಕೆ മനസ്സിലായോ? ಅರ್ಥ ಆಯ್ತಾ? ഓക്കെ, ഇപ്പോഴാണോ തലയ്ക്കകത്ത് വെളിച്ചം വന്നേ? ಈಗಾಗಲೇ ತಲೆಗೆ ಹೋಯ್ತಾ ಅಂತ ನಾನು ತಿಳ್ಕೊಳ್ತೀನಿ. നിങ്ങൾക്ക് ലുവേദയ്ക്കുള്ളവർക്കും ജഡത്തിൽ എന്റെ മുഖം കണ്ടിട്ടാത്ത എല്ലാവർക്കും. ನಿಮಗೂ ಮತ್ತೆ ಲವೋದಿಕೆಯಲ್ಲಿರುವುದು ಮತ್ತೆ ಶರೀರದಲ್ಲಿ ನನ್ನ ಮುಖವನ್ನು ಕಾಣದಂತೆ ಎಲ್ಲರಿಗೂ. ഓക്കെ, അവർ, അതായത് നമ്മൾ ദൈവമർമ്മത്തിന്റെ പരിജ്ഞാനവും ದೇವರ ಮರ್ಮದ ಪರಿಜ್ಞಾನವು വിവേകപൂർണ്ണതയുടെ സമ്പത്തും ವಿವೇಕಪೂರ್ಣವಾದ ಸಂಪತ್ತು പ്രാപിക്കുവാൻ തക്കവണ്ണം ಹೊಂದಲು ತಕ್ಕವನ സ്നേഹത്തിൽ ഏകീഭവിച്ചിട്ട് ಸ್ನೇಹವನ್ನು ಹೊಂದಲು ಸಾಧ್ಯವಾಗಿದೆ. ഹൃദയങ്ങൾക്ക് ആശ്വാസം ലഭിക്കണമെന്ന് വെച്ച് ಹೃದಯಕ್ಕೆ ಆಶ್ವಾಸನೆ ಕೊಡುವಂತದ್ದು ഞാൻ എത്ര വലിയ പോരാട്ടം കഴിക്കുന്നുവെന്ന് നിങ്ങൾ അറിയുവാൻ ഞാൻ ನಾನು ഇച്ഛിക്കുന്നു. ಎಷ್ಟು ದೊಡ್ಡ ಸಮಸ್ಯೆಗಳನ್ನು ಅನುಭವಿಸುತ್ತೇನೆ ಎಂಬುದಾಗಿ ನಿಮಗೆ ತಿಳಿಸ್ತಾ ಇದ್ದೇನೆ. പൗലോസ് പറയാണ്, ಪೌಲನು ಹೇಳ್ತಾ ಇದ್ದಾರೆ, ഇത് വായിക്കുന്നവർ, ಇದನ್ನು ಓದುವವನು ദൈവത്തിന്റെ പരിജ്ഞാനവും വിവേകപൂർണ്ണയുടെ സമ്പത്തും പ്രാപിക്കാൻ വേണ്ടി ഞാൻ എത്രമാത്രം പ്രാർത്ഥിക്കുന്നുവെന്ന് നിങ്ങൾ അറിയണം. ಈ ಒಂದು ಸಂಪತ್ತನ್ನು ಹೊಂದುವಂತ ವ್ಯಕ್ತಿ ಮತ್ತೆ ಓದುವಂತ ವ್ಯಕ್ತಿ ಎಷ್ಟು ರೀತಿಯ ದೈವಿಕವಾದ ಸಂಪತ್ತನ್ನು ಹೊಂದುತ್ತಾನೆ ಎಂಬುದಾಗಿ ನೀವು ಅರ್ಥ ಮಾಡ್ಕೋಬೇಕು. പോരാട്ടം എന്നുള്ളൊരു കോൺഫ്ലിക്റ്റ് എന്ന ഇംഗ്ലീഷ് വാക്കാണ് കൊടുത്തിരിക്കുന്നത്. ಹೋರಾಟ ಎನ್ನುವಂಥದ್ದು ಕಾಂಪ್ಲಿಕ್ಟ್ എന്ന് പറഞ്ഞാൽ ഉഗ്ര സംഘടനം എന്നാണ്. ಉಗ್ರ ಸಂಘಟನೆ എന്ന് പറഞ്ഞാൽ ಅಂದ್ರೆ ദൈവവചനം ഗ്രഹിക്കാതിരിക്കുവാൻ ദുഷ്ടൻ നമ്മൾക്ക് ശ്രദ്ധ മാറ്റി ഉറക്കം കൊണ്ടുവരും. ದೇವರ ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಾಗಿ ನಮಗೆ ನಿದ್ರೆಯನ್ನು ತಗೊಂಡು ಬರ್ತಾರೆ. ഹല്ലേലൂയ. അപ്പൊ അതിനോട് നമ്മൾ പോരാടണം, ആത്മാവിൽ പോരാടണം. ಅದನ್ನು ನಾವು ಆತ್ಮದಲ್ಲಿ ಹೋರಾಡಬೇಕು. ഹല്ലേലൂയ. പൗലോസ് പറയാ, ഞാൻ എത്ര വലിയ പോരാട്ടമാണ് കഴിക്കുന്നത്. ಪೌಲನು ಹೇಳ್ತಾನೆ, ನಾನು ಎಷ್ಟು ದೊಡ್ಡ ಹೋರಾಟವನ್ನು ಚಯಿಸ್ತಾ ಇದ್ದೀನಿ. എന്തിനു വേണ്ടിയാണ്? ಏನಕ್ಕಾಗಿ? വിശ്വാസ മക്കള് ദൈവത്തിന്റെ പരിജ്ഞാനവും ജ്ഞാനവും വിവേകവും പ്രാപിക്കാൻ വേണ്ടി. ನೋಡಿ, ವಿಶ್ವಾಸಿ ಮಕ್ಕಳು ಪ್ರತಿಯೊಬ್ಬರು ಜ್ಞಾನ ವಿವೇಕವು ದೈವಿಕತ್ವವನ್ನು ಹೊಂದಿಕೊಳ್ಳಬೇಕು. ഹല്ലേലൂയ. ಹಲ್ಲೆಲೂಯಾ. അപ്പൊ പൗലോസിന്റെ പ്രാർത്ഥന എന്താണ്? ಪೌಲನ ಪ್ರಾರ್ಥನೆ ಏನಾಗಿದೆ? Praise the Lord. Praise the Lord. ഹല്ലേലൂയ. ഹല്ലേലൂയ. ഇനി ശ്രദ്ധിക്കണം, ಇನ್ನು ತಿಳ್ಕೊಬೇಕು. ക്രിസ്തു എന്ന ദൈവത്തിന്റെ മർമ്മം. ಕ್ರಿಸ್ತನಿದೆ ಎಂಬುದಾಗಿ ದೇವರ ಮರ್ಮ. അപ്പൊ മർമ്മം എന്ന് പറയുന്നത് ക്രിസ്തുവാണ്. ಮರ್ಮವೆಂದರೆ ಕ್ರಿಸ್ತನ. ഹല്ലേലൂയ. ಹಲ್ಲೆಲೂಯಾ. അപ്പൊ ക്രിസ്തു എന്ന ദൈവത്തിന്റെ മർമ്മം, ನೋಡಿ, ಕ್ರಿಸ್ತನ ಎಂಬುದಾಗಿ ದೇವರ ಮರ್ಮ, ആ മർമ്മത്തിന്റെ പരിജ്ഞാനം, ಆ ಮರ್ಮದ ಪರಿಜ್ಞಾನ, നോളജ് എന്നാണ് ഇവിടെ പറയുന്നത്. ಆ ಜ್ಞಾನ ಎಂಬುದಾಗಿ ಹೇಳ್ತೀವಿ. വിവേകപൂർണ്ണതയുടെ സമ്പത്ത് ವಿವೇಕಪೂರ್ಣವಾದ ಸಂಪತ್ತು പ്രാപിക്കുവാൻ തക്കവണ്ണം. ಅಲ್ಲಿ ಒಂದೇನು ತಕ್ಕವನು. ശ്രദ്ധിക്കുക, പൗലോസ് പ്രാർത്ഥിക്കുകയാണ്, പരിജ്ഞാനത പ്രാപിക്കണം, ಪೌಲನು ಹೇಳ್ತಾರೆ, ಆ ಪರಿಜ್ಞಾನವನ್ನು ನಾವು ಹೊಂದಿಕೊಳ್ಬೇಕು, ജ്ഞാനം പ്രാപിക്കണം, ಜ್ಞಾನವನ್ನು ಹೊಂದಿಕೊಳ್ಬೇಕು, വിവേകം പ്രാപിക്കണം. ವಿವೇಕವನ್ನು ಹೊಂದಿಕೊಳ್ಬೇಕು. ഹല്ലേലൂയ. ഹല്ലേലൂയ. ഇതാണ് പൗലോസിന്റെ പ്രാർത്ഥന. ಇದನ್ನು ಪೌಲನ ಪ್ರಾರ್ಥನೆ. Praise the Lord. Praise the Lord. അപ്പൊ ഭൂരിഭാഗം പല ആൾക്കാരും ലേഖനം ഒഴിവാക്കും. ಕೆಲವರು ಈ ಒಂದು ಲೇಖನವನ್ನು ಪತ್ರಿಕೆಯನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ. സിംഹത്തെ കൊണ്ട് വായിക്കാൻ നമുക്ക് ഇഷ്ടമാണ്.
ನಮಗೆ ದಾನಿಯೇಲ ಸಿಂಹನನ್ನು ಕೊಂದ ಅಥವಾ ಯುದ್ಧ ಮಾಡಿದ ദാനിയേൽ സിംഹത്തിന്റെ ഗുഹയിൽ നിന്ന് രക്ഷപ്പെട്ടതും ದಾನಿಯೇಲ ಸಿಂಹದ ಗುಹೆಯಲ್ಲಿ ನಷ್ಟಪಟ್ಟದ್ದು ಲಾಭಾದದ್ದು, ദാവീദിനെ കൊന്നതും ದಾವೀದನು ಕೊಂದದ್ದು ಸಿಂಹ, ദാവീദ് ഫെലിസ്ത്യനെ എറിഞ്ഞു വീഴ്ത്തിയൊക്കെ നമുക്ക് ഇഷ്ടമാണ്. ನಮಗೆ ದಾವೀದನ ಕುರಿತು ಕಲಿಕೆ ಇಷ್ಟವೇ. ഹല്ലേലൂയ. ಹಲ್ಲೆಲೂಯ. അത് അന്ന്. ಅದು ಆವತ್ತು. ഇന്ന് നമുക്ക് ഒരിക്കലും എറിയാനൊന്നും വ്യവസ്ഥയില്ല. ನಮಗೆ ಇವತ್ತು ಯಾರನ್ನು ಕೊಲ್ಲಿಕ್ಕೆ ವ್ಯವಸ್ಥೆ ಇಲ್ಲ. നമ്മൾ ജയിലിൽ പോകും, ನಾವು ಜೈಲಿಗೆ ಹೋಗ್ಬೋದು ഇല്ലേ? ಅಲ್ಲೇ. പക്ഷെ ഇതെന്താ ചെയ്യേണ്ടത്? ಈಗ ಮಾಡ್ಬೇಕಾದ್ದೇನು? യേശു തന്ന വലിയ കൽപ്പന ದೇವರು ಕೊಟ್ಟಿರುವಂತ ದೊಡ್ಡ ಅನುಗ್ರಹ, ശത്രുവിനെ സ്നേഹിക്കണം, ಶತ್ರುವನ್ನೇ ಪ್ರೀತಿಸಬೇಕು, ദ്രോഹിക്കുന്നവർക്ക് വേണ്ടി പ്രാർത്ഥിക്കണം. ಇಲ್ಲಿ ನಮ್ಮನ್ನು ನೋವಿಪಡಿಸುವವರಿಗಾಗಿ ಪ್ರಾರ್ಥಿಸಬೇಕು. ഹല്ലേലൂയ. ഹല്ലേലൂയ. ഇതാണ് പ്രമാണം. ಇದೇ ದೇವರ ಉದ್ದೇಶ. അപ്പോൾ ലേഖനം പഠിക്കുമ്പോൾ ಈ ಪತ್ರಿಕೆಯನ್ನು ಓದುವಾಗ നാം ഇതിന്റെയൊക്കെ അപ്പുറത്തേക്ക് യാത്ര ചെയ്യാൻ പോവുകയാണ്. ನಾವು ಅದಕ್ಕಿಂತಲೂ ಹೆಚ್ಚಾಗಿ ಯಾತ್ರೆಯನ್ನು ಮಾಡ್ಲಿಕ್ಕೆ ಹೋಗ್ತೀವಿ. ഇവിടെ നമ്മളെന്താ വായിച്ചത്? ಇಲ್ಲಿ ನಾವು ಏನ್ ಕಲ್ತದ್ದು? അതിന്റെ 3-ാം വാക്യം വായിച്ചത്. ಅದರ 3ನೇ ವಾಕ್ಯ ಓದಿ. അവനിൽ 3:3 ആ ನಿಮಗೋಸ್ಕರ 2:3 കൊലോസ്യർ 2:3 In whom are hidden ആ all the treasures of wisdom and knowledge. I tell you this so that no one may deceive you by fine sounding arguments. For though I am absent from you in 4:19 ഇവിടെ പറയുന്നു അവനിൽ, അതായത് യേശു കർത്താവിൽ, ಅಂದರೆ ಅವರಲ್ಲಿ, ಅಂದ್ರೆ ಯೇಸು ಕ್ರಿಸ್ತನಲ್ಲಿ ജ്ഞാനത്തിന്റെയും ಜ್ಞಾನದಲ್ಲಿಯೂ പരിജ്ഞാനത്തിന്റെയും ಪರಿಜ್ಞಾನದಲ್ಲಿಯೂ നിക്ഷേപങ്ങളൊക്കെയും ನಿಶ್ಚಯವಾಗಿಯೂ ഗുപ്തമായിരിക്കുന്നു. ಗುಪ್ತವಾಗಿದೆ. അപ്പം നിക്ഷേപം ട്രഷർ എന്ന വാക്കാണ് കൊടുത്തിരിക്കുന്നത്. ಅಲ್ಲಿ ನಿಶ್ಚಯ ಟ್ರೆಸರ್ എന്ന് വെച്ചാൽ ധനം അല്ലെ, അങ്ങനല്ലേ? ധനം. ട്രഷർ ഗുപ്തമായിട്ടിരിക്കുകയാണ്, ಗುಪ್ತವಾಗಿರುವಂತ മറഞ്ഞിരിക്കുകയാണ്. ಮರೆಯಾಗಿರುವಂತದ್ದು. അതുകൊണ്ടാണ് നമ്മൾ സദൃശ്യവാക്യം 25:2 വായിച്ചത്. പ്രൊവേബ്സ് ചാപ്റ്റർ 25:2 വായിച്ചത്. ನೋಡಿ, ಅದೇ ಇದು ಪುಸ್ತಕ ಯಾವುದು? ಜ್ಞಾನೋಕ್ತಿಗಳ ಪುಸ್ತಕ 22:5ನೇ ವಾಕ್ಯ ಓದಿದ್ದು. രണ്ടാമത്തെ വാക്യം വായിച്ചത് 2ನೇ ವಾಕ್ಯ ಓದಿದ್ದು. കാര്യം മറച്ചു വെക്കുന്നത്, ಕಾರ್ಯವನ್ನು ಇದು ಗುಪ್ತ ಮಾಡುವಂತದ್ದು. ദൈവത്തിന്റെ മഹത്വം, ದೇವರ ಮಹತ್ವ, കാര്യം ആരായുന്നതോ ಕಾರ್ಯವನ್ನು ವ್ಯಕ್ತಪಡಿಸುವಂತದ್ದು, രാജാക്കന്മാരുടെ മഹത്വം. ರಾಜನ ಮಹತ್ವ. അപ്പൊ ശ്രദ്ധിക്കുക, ഇവിടെ പറയുക ദൈവത്തിൽ ಇಲ್ಲಿ ಹೇಳ್ತದೆ ದೇವರಲ್ಲಿ, ജ്ഞാനത്തിൽ മറച്ചു വെച്ചിരിക്കുകയാണ്, ದೇವರಲ್ಲಿ ಜ್ಞಾನವು ಮರೆಯಾಗಿದೆ, പരിജ്ഞാനം മറച്ചു വെച്ചിരിക്കുകയാണ്. ಪರಿಜ್ಞಾನವು ಮರೆಯಾಗಿದೆ. അത് നാം ചോദിച്ചറിയണം. ಅದನ್ನು ನಾವು ಹುಡುಕಿ ಗಮನಿಸಿ ಕಲ್ತ್ಕೊಳ್ಬೇಕು. ഇവിടെ പറയുന്നു അവനിൽ ജ്ഞാനത്തിന്റെയും പരിജ്ഞാനത്തിന്റെയും നിക്ഷേപങ്ങൾ ഗുപ്തമായിരിക്കുന്നു. ಅವನಲ್ಲಿ ಜ್ಞಾನವು ಪರಿಜ್ಞಾನವ ನಿಕ್ಷೇಪವು ಅಡಕವಾಗಿದೆ. കുറച്ചല്ല, ಸ್ವಲ್ಪವಲ್ಲ, വലിയ ധനം, വലിയ നിക്ഷേപം ದೊಡ್ಡ ಮೊತ್ತ മറച്ചു വെച്ചിരിക്കുകയാണ്. ಮರೆಯಾಗಿ ಹೋಗಿದೆ. ഇനി വേറെ കാര്യം കൂടെ പറയാം. ಬೇರೆ ಕಾರ್ಯಗಳನ್ನು ಕೂಡ ಹೇಳ್ತೀನಿ. ഞാൻ പഠിക്കുന്ന ഒരു രീതിയിലായിരിക്കത്തില്ല പാസ്റ്റർ പഠിക്കുന്നത്. ನೋಡಿ, ಇವರು ಹೇಳುವ ರೀತಿಯಲ್ಲಿ ಪಾಸ್ಟರ್ ಹೇಳುವುದಿಲ್ಲ. ആ രീതിയിലല്ല നിങ്ങൾ പഠിക്കുന്നത്. ಆ ರೀತಿಯಲ್ಲಿ ಕೂಡ ನೀವು ಅಧ್ಯಯನ ಮಾಡ್ಕೊಳ್ಳುವುದಿಲ್ಲ. ഒരു വചനഭാഗത്തെ കുറിച്ച് വിവിധമായിരിക്കുന്ന മർമ്മങ്ങൾ അതിനകത്ത് അടങ്ങിയിട്ടുണ്ട്. ಒಂದು ವಾಕ್ಯ ಭಾಗವನ್ನು ಇಟ್ಟು ದೇವರು ವಿವಿಧವಾದ ಮರ್ಮ ಪ್ರಕಟಣೆ ಹೇಳ್ತಾನೆ. എന്ന് പറയാൻ കർത്താവായ യേശുക്രിസ്തു വരാൻ ഇനി 1000 വർഷം കൂടെ എടുത്താൽ, ಒಂದು ವೇಳೆ ಕರ್ತನಾದ ಯೇಸು ಕ್ರಿಸ್ತನು ಬರಲಿಕ್ಕೆ ಇನ್ನೊಂದು 1000 ವರ್ಷ ತಗೊಂಡ್ರೆ, അന്ന് വരെയും ಅಲ್ಲಿಯ ತನಕ കോടാനുകോടി മനുഷ്യർ പ്രസംഗിച്ചാലും, ಕೋಟಿಗಟ್ಟಲೆ ಮನುಷ್ಯರು ಪ್ರಸಂಗ ಮಾಡಿದರು, ഇതിന്റെ സത്യം സ്വന്തം ഇതിന്റെ വിവിധ രുചികൾ ഉണ്ടാകും. ಇದರಲ್ಲಿ ಅನೇಕ ರೀತಿಯ ಮಾತುಗಳವರ ಬಾಯಲ್ಲಿ ಹೊರಡ್ತದೆ. ഹല്ലേലൂയ. സ്വതന്ത്രം. അത്രത്തോളം ആഴമാണ് ഈ വചനം. ಅಷ್ಟರ ತನಕ ಆಳವಾದ ವಾಕ್ಯ ಇದು. ഹല്ലേലൂയ. ഒരു ശാസ്ത്രജ്ഞൻ എഴുതിയ ഒരു വാക്യം ഞാനിവിടെ വായിക്കാം. ಒಂದು ಶಾಸ್ತ್ರದಲ್ಲಿ ಬರೆದಿರುವ ಒಂದು ವಾಕ್ಯ. ഐസക് ന്യൂട്ടൻ എന്ന് പറയുന്ന ശാസ്ത്രജ്ഞൻ, ಐಸಕ್ ನ್ಯೂಟನ್ ಎಂಬ ಒಬ್ಬ ಶಾಸ್ತ್ರಜ್ಞನು ಬರೆದಂತ ವಚನ ಹೇಳ್ತೀನಿ. അദ്ദേഹത്തിന്റെ ഒരു വാക്യം ഞാനിവിടെ വായിക്കാം, അത് ശ്രദ്ധിക്കണം. ವಾಕ್ಯ ನೋಡ್ಬೇಕು, ಕೇಳ್ಕೋಬೇಕು. ലോകം എന്നെ എങ്ങനെ കാണുന്നു എന്ന് എനിക്കറിയില്ല. ಲೋಕವು ನನ್ನನ್ನು ಹೇಗೆ ನೋಡ್ತದೆ ಎಂಬುದಾಗಿ ನನಗೆ ಗೊತ್ತಿಲ್ಲ. എന്റെ നോട്ടത്തിൽ ನನ್ನ ನೋಟದಲ್ಲಿ കടൽപ്പുറത്ത് കളിക്കുന്ന ഒരു കുട്ടി മാത്രമാണ് ഞാൻ. ಕಡಲಲ್ಲಿ ಆಟ ಆಡುವಂತ ಒಂದು ಮಗುವಿನ ಹಾಗೆ ಮಾತ್ರ ನಾನು. വല്ലപ്പോഴും ഒരിക്കൽ എനിക്കൊരു മിനുസമുള്ള ചെറുകല്ല് കിട്ടുന്നു, ಅಲ್ಲಿ ಆಳವಾಗಿ ಹೋಗುವಾಗ ನನಗೆ ಒಂದು ಚಿಕ್ಕ ಕಲ್ಲು ಮಾತ್ರ ಸಿಗ್ತದೆ. അല്ലെങ്കിൽ മറ്റുള്ളവർ കാണാതെ കിടന്ന ഒരു മനോഹര സംഘ എനിക്ക് കിട്ടുന്നു. ಅಲ್ಲಿ ಅಲ್ಲವರು ಬೇರೆಯವರು ನೋಡದಂತ ಒಂದು ಯಾವುದಾದ್ರು ಮನೋಹರವಾದ ಸಂಗತಿ ನನಗೆ ಸಿಗ್ತದೆ. അപ്പോഴും ಅದಕ್ಕಿಂತಲೂ രഹസ്യങ്ങൾ വെളിപ്പെടുത്താത്ത ഒരു വലിയ സമുദ്രം എന്റെ മുമ്പിൽ കിടപ്പുണ്ട്. ಅಲ್ಲಿ ರಹಸ್ಯವನ್ನು ಅರಿಯಲಾಗದಂತೆ ಕೆಲವು ಸಮುದ್ರವು ನನ್ನ ಮುಂದೆ ಇದೆ. ಐಸಕ್ ನ್ಯೂಟನ್ ಹೇಳಿದ್ರು. ഐസക് ന്യൂട്ടൻ എന്ന ശാസ്ത്രജ്ഞൻ പറയുകയാണ്, ಐಸಕ್ ನ್ಯೂಟನ್ ಜ್ಞಾನವನ್ನು ಹೇಳ್ಬಹುದು. കടപ്പുറത്ത്
കടപ്പുറത്ത് കളിക്കുന്ന ഒരു കൊച്ചുകുട്ടിയാ. ನಾನು ಕಡಲಲ್ಲಿ ಆಟ ಆಡುವ ಒಂದು ಚಿಕ್ಕ ಮಗು. ആരും കാണാതെ കിടന്നൊരു കല്ല് എനിക്ക് കിട്ടിയെന്നേ ഉള്ളൂ. ಒಂದು ವೇಳೆ ಯಾರು ಕಾಣದಂತ ಒಂದು ಚಿಕ್ಕ ಕಲ್ಲು ಮಾತ್ರ ನನಗೆ ಸಿಕ್ತು. അല്ലെങ്കിൽ ആരെയും കണ്ടിപ്പെടാത്തൊരു കല്ല് കിട്ടി. ಒಂದು ವೇಳೆ ಗೊತ್ತಿಲ್ಲದಂತ ಒಂದು ಸಿಕ್ಕಿದಂತ ಕಲ್ಲು ನನಗೆ ಸಿಕ್ಕಿತ್ತು. തന്റെ കണ്ടുപിടുത്തത്തെ കുറിച്ചാ പറയുന്നത്. ನಾನು ಅದು ಕಂಡಿರ್ತದೆ ಕೇಳಿದ್ದು. ഹല്ലേലൂയ. അദ്ദേഹം പറയാണ് അപ്പോഴും രഹസ്യങ്ങൾ വെളിപ്പെടുത്താത്ത ഒരു സമുദ്രം എന്റെ മുമ്പിലുണ്ട്. ಅದಕ್ಕಿಂತಲೂ ರಹಸ್ಯವನ್ನು ತಿಳಿಯಲಾಗದಂತ ಒಂದು ಸಮುದ್ರ ನನ್ನ ಮುಂದೆ ಇದೆ എന്ന് പറഞ്ഞാൽ ಎಂದು ಹೇಳಿದ್ರೆ ഒരു രഹസ്യങ്ങളുള്ള ഒരു ആഴക്കടലാണ് തിരുവചനം. ಒಂದು ರಹಸ್ಯಗಳನ್ನು ಹೇಳಲಾಗದಂತ ಅನೇಕ ಮಾತುಳ್ಳಂತ ಘನವುಳ್ಳಂತ ಪದವಿ ಇದು. ഇതിനകത്തുനിന്ന് ഒരു വാക്യമേ നമ്മൾ പഠിച്ചുള്ളൂ. ಇದರಲ್ಲಿ ಒಂದು ವಾಕ್ಯ ಮಾತ್ರ ನಾವು ಅರ್ಥ പക്ഷേ ಮಾಡಿಕೊಳ್ಳಬೇಕು. കോടാനുകോടി വർഷം കോടാനുകോടി മനുഷ്യർ പ്രസംഗിച്ചാലും തീരാത്ത മർമ്മമില്ലാതെ കിടക്കുക. ಕೋಟ್ಯಾನುಕೋಟಿ ವರ್ಷವಾದ ಕೋಟ್ಯಾನುಕೋಟಿ ಪ್ರೀಚರ್ಗಳು ಎದ್ದು ಬಂದ್ರು ಕೂಡ ಅದು ಸಾಧ್ಯವಾಗದ ಅನೇಕ ಮರ್ಮ ವಿಷಯಗಳು ಇದರಲ್ಲಿದೆ. Praise the Lord. Praise the Lord. അത്രത്തോളം ആഴമാണിത്. ಅಷ್ಟರ ತನಕ ಆಳವಾದ ವಾಕ್ಯ ಇದೆ. അതുകൊണ്ടാണ് പറയുന്നത് ജ്ഞാനത്തിന്റെയും പരിജ്ഞാനത്തിന്റെയും നിക്ഷേപങ്ങൾ മുക്തമായിട്ടിരിക്കുക, മറച്ചു വെച്ചിരിക്കുകയാണ്. ಅದಕ್ಕೆ ನಾನು ಹೇಳಿದ್ದು ಆಳವಾದ ಜ್ಞಾನವುಳ್ಳ ಮರ್ಮವುಳ್ಳಂತ ಪ್ರಕಟಣೆಯು ಗುಪ್ತವಾಗಿ ಇದರಲ್ಲಿ ಮರೆಯಾಗಿದೆ. അതുകൊണ്ട് ഒരു വാക്യത്തിന്റെ മർമ്മം മനസ്സിലാക്കിയെന്ന് വിചാരിച്ച് നമ്മൾ വലിയ ആളൊന്നും അല്ല. ಅಲ್ಲಿ ಒಂದು ವಿಷಯಗಳನ್ನು ನಾವು ಸ್ವಲ್ಪ ನಿಮಗೆ ಹೇಳಿದೆ ಅಂತ ಹೇಳಿದ್ರೆ ನಾವು ದೊಡ್ಡ ಜನರಂತಲ್ಲ. Praise the Lord. Praise the Lord. Hallelujah. Hallelujah. അതിനെ പറയാണ് ದೇವರ ವಾಕ್ಯ ശിശുക്കളുടെ വായിൽ കൂടി അത്ഭുതങ്ങളെ പ്രവർത്തിക്കുന്ന ഒരു ദൈവമാണ്. ಬಾಲಕರು ಮತ್ತೆ ಮೊಳೆಕೂಸುಗಳ ಬಾಯಲ್ಲಿ ನನ್ನ ಬಲವಾದ ಸಾಕ್ಷಿಗಳನ್ನು ಹೊರಡಿಸುವೆನು. Hallelujah. Hallelujah. അന്വേഷണ ബുദ്ധിയോടുകൂടി ബൈബിൾ പഠിക്കണം. ದೇವರು ಆ ಒಂದು ಜ್ಞಾನವುಳ್ಳಂತ ಹೃದಯದೊಂದಿಗೆ ನಾವು ಸತ್ಯವನ್ನು ഒരു ಓದಬೇಕು. വാക്യം വായിക്കാം. ಒಂದು ವಾಕ್ಯ യെശയ്യാ പ്രവചനം ಯೆಶಾಯನ ಪ್ರವಾದನ 34-ന്റെ 16. 34ನೇ ಅಧ್ಯಾಯ 16. 16. Desert creatures will meet the hyenas, and the wild goat will bleat them to each other. There are the night creatures will also lie down and find for themselves places of rest. യഹോവയുടെ പുസ്തകത്തിൽ അന്വേഷിച്ച് വായിച്ചു നോക്കുകയും ದೇವರ ವಾಕ್ಯವನ್ನು ಗಮನಿಸಿ ನೋಡಿರಿ. അവയിൽ ഒന്നും കാണാതിരിക്കുകയില്ല, ಅವನಲ್ಲಿ ಇರುವಂತದ್ದು ಯಾವುದೂ ಇಲ್ಲ, ഒന്നിന് ഇടയില്ലാതിരിക്കുകയില്ല ಒಂದು ಕೂಡ ಅಡಗಿರುವಂತ ವಸ್ತು ಯಾವುದೂ ಇಲ್ಲ എന്ന് പറഞ്ഞാൽ ಎಂದು ಹೇಳಿದ್ರೆ തിരുവചനം വായിക്കുന്നത് അന്വേഷണ ബുദ്ധിയോടുകൂടി വായിക്കണം. ಅದು ದೇವರ ವಾಕ್ಯವನ್ನು ಆತ್ಮಭರಿತರಾಗಿ ಆಲೋಚನೆಯುಳ್ಳವರಾಗಿ ಓದಬೇಕು. ഒരു അന്വേഷണ ബുദ്ധി വേണം. ಒಂದು ಅನ್ವೇಷಣೆ ಉಳ್ಳಂತ ಜ್ಞಾನ ನಮಗೆ ഒരു ಬೇಕು. സെർച്ചബിൾ മൈൻഡ് നമുക്ക് ಒಂದು ആവശ്യമാണ്. ಸ್ಟೇಬಲ್ ಮೈಂಡ್ ನಮಗೆ ಬೇಕು. സെർച്ചബിൾ മൈൻഡ് ನಾವು ആവശ്യമാണ്. ಹುಡುಕುವಂತ ಸ್ವಭಾವವುಳ್ಳಂತ ಮನಸ್ಸು ನಮಗೆ ಬೇಕು. Praise the Lord. Praise the Lord. Hallelujah. എങ്കിലേ ഗ്രഹിക്കാൻ പറ്റുള്ളൂ. ಆಗ ಮಾತ್ರ ದೇವರ ವಾಕ್ಯ ಓದಿ ಸರ್. Praise the Lord. Praise the Lord. അതാണ് ഐസക് ന്യൂട്ടൻ പറഞ്ഞത്. ಅದೇ ಐಸಾಕ್ ನ್ಯೂಟನ್ ಹೇಳಿದ್ದು, ഒരു മിനുസമുള്ള കല്ല് കിട്ടിയ ഒരു കുട്ടി മാത്രമാണ് ഞാൻ. ಒಂದು ಚಿಕ್ಕ ಕಲ್ಲು ಸಿಕ್ಕಿದಂತ ಒಂದು ವ್ಯಕ್ತಿ ಮಾತ್ರ ನಾನು. പക്ഷെങ്കിൽ എന്നിൽ നിന്ന് രഹസ്യങ്ങൾ മറച്ചു വെച്ചൊരു സമുദ്രം എന്റെ മുമ്പിലുണ്ട്. ನನಗಿಂತಲೂ ಗೊತ್ತಿಲ್ಲದ ಅನೇಕ ರಹಸ್ಯಗಳಿರುವಂತ ಸಮುದ್ರ ನನ್ನ ಮುಂದೆ ಇದೆ. Praise the Lord. Praise the Lord. Hallelujah. Hallelujah. നമുക്ക് പ്രിയ ദൈവത്തിന്റെ ജനമേ, ಪ್ರಿಯ ದೇವರ ಜನವೇ, ഒരു സഭയുടെ ദൗത്യം എന്ന് പറയുന്നത് ಒಂದು ಸಭೆಯ ದೌತ್ಯ ಏನ್ ಗೊತ್ತಾ? ഈ ലോകത്തിൽ എന്ത് നടക്കാൻ പോകുന്നെന്ന് സഭ വേണം പറയാൻ. ಈ ಲೋಕದಲ್ಲಿ ಏನು ನಡಿಬೇಕಂತ ಸಭೆನೇ ಹೇಳ್ತದೆ. Praise the Lord. Hallelujah. ഇനി അതിന്റെ അവസാന വാക്യം കൂടെ വായിച്ചു ಇದು നോക്കാം. ಕೊನೆಯ ವಚನ ಹೇಳಿ ನಾನು ಮುಗಿಸ್ತೇನೆ. 12-ാം വാക്യം പറയുന്നു, 12ನೇ ವಾಕ್ಯ ಓದ್ರಿ. അവനിൽ ആശ്രയിച്ചിട്ട് അവനിലുള്ള വിശ്വാസത്താൽ നമുക്ക് ധൈര്യവും പ്രവേശനവും ഉണ്ട്. ಅವನಲ್ಲಿ ಆಶ್ರಯಿಸುವವರಿಗೆ ಧೈರ್ಯವು ಪ್ರತಿಫಲವುಂಟು. ശ്രദ്ധിക്കുക, ദൈവത്തിൽ ആശ്രയിച്ചാൽ ದೇವರನ್ನು ಆಶ್ರಯಿಸಿಕೊಂಡವರು നമുക്ക് ദൈവം പ്രതിഫലം ನಮಗೆ തരുവാണ്. ದೇವರ ಪ್ರತಿಫಲವನ್ನು ಕೊಡುವವನಾಗಿದ್ದಾನೆ. Hallelujah. Hallelujah. നാം എന്തിനെയാണ് ആഗ്രഹിക്കുന്നത്? ನಾವು ಏನನ್ನು ಆಗ್ರಹಿಸುವಂತೆ? നാം ജ്ഞാനം ആഗ്രഹിക്കുന്നുവെങ്കിൽ ನಾವು ಜ್ಞಾನವನ್ನು ಆಗ್ರಹಿಸುವುದಾದರೆ ദൈവം നമുക്ക് ജ്ഞാനം തരും. ದೇವರು ನಮಗೆ ಜ್ಞಾನವನ್ನು നമ്മൾ ಕೊಡುತ್ತಾರೆ. 1 കൊരിന്ത്യർ വായിച്ചതുപോലെ ಒಂದು ಕೊರಿಂಥದವರಿಗೆ ಓದಿದಾಗ സ്വഭാവങ്ങളിൽ വ്യത്യാസമുണ്ട്. ವರಗಳಲ್ಲಿ ವ್ಯತ್ಯಾಸ ಇದೆ. ആത്മാവ് ഒന്നത്രേ, ಆತ್ಮ ಒಬ್ಬನೇ, ശുശ്രൂഷയുടെ വ്യത്യാസമുണ്ട്. ಸೇವೆಗಳಲ್ಲಿ ವ್ಯತ್ಯಾಸ ಇದೆ. ആത്മാവ് ഒന്നത്രേ. ಕರ್ತನೊಬ್ಬನೇ. ഞാൻ മുമ്പേ വിളക്കിന്റെ പടമൊന്നും വരച്ചിട്ട് അതേക്കുറിച്ച് പറഞ്ഞില്ല. ನಾನು ಬೆಳಕಿನ ಕುರಿತು ಜಾಸ್ತಿ ಹೇಳಿಲ್ಲ. Hallelujah. Hallelujah. ഈ വിളക്കിന് ലേവ്യ പുസ്തകം 24-ന്റെ 1 വായിച്ചാട്ടെ. ലേവ്യ പുസ്തകം ಯಾಜಕಗಳನ್ನ 24-ന്റെ 1. 24ನೇ ಅಧ್ಯಾಯ 1ನೇ ವಾಕ್ಯ. ಲೆವಿಟಿಕಲ್ಸ್ ಯಾಜಕಗಳ ಎಷ್ಟು ಪಾಸ್ಟರ್? 24:24 ಯೆಹೋವನು ಮೋಶೆಗೆ ಹೇಳಿದ್ದನೆಂದರೆ, ಹಾ. ದೇವಸ್ಥಾನದಲ್ಲಿನ ಹಾ. ದೀಪಗಳನ್ನು ಪ್ರತಿನಿತ್ಯವೂ ಉರಿಸುವುದಕ್ಕಾಗಿ ಇಸ್ರಾಯೇಲ್ಯರು ಎಣ್ಣೆ ಮರದ ಕಾಯಿಗಳನ್ನು ಕುಟ್ಟಿ ತೆಗೆದು ನಿರ್ಮಲವಾದ ಎಣ್ಣೆಯನ್ನು ನಿನಗೆ ತಂದುಕೊಡಬೇಕೆಂದು ಅವರಿಗೆ ಆಜ್ಞಾಪಿಸು.
ದೇವದರ್ಶನದ ಕೂಡಲದಲ್ಲಿ ಆಜ್ಞೆ ಶಾಸನಗಳ ಮಂಜೂಷದ ಮುಂದಣ ತೆರೆಯವರೆಗೆ ಆ ದೀಪಗಳು ಯೆಹೋವನ ಸನ್ನಿಧಿಯಲ್ಲಿ ಸಾಯಂಕಾಲದಿಂದ ಉದಯದವರೆಗೂ ಉರಿಯುತ್ತಿರುವಂತೆ ಆರೋನರು അവുകളൊന്നു സരിപടിസಬೇಕು. ഓക്കേ. ശ്രദ്ധിക്കുക, ഞാൻ നിങ്ങളെ വരച്ച നിലവിളക്കിന്റെ കാര്യമാണ് ഇവിടെ പറയുന്നത്. ನಾನು ನಿಮಗೆ ದೀಪಸ್ತಂಭದ ಕುರಿತು ಚಿತ್ರಣ ಮಾಡಿ ತೋರಿಸಿದೆ. ഇതിനകത്ത് എന്താണ് ഒഴിക്കേണ്ടത്? ಇದರಲ್ಲಿ ಏನು ಹುಡುಕುವಂತದ್ದು ಗಮನಿಸಬೇಕಾದ ಏನು ಇದರಲ್ಲಿ? ಬೆಳಕು. എന്താ ഒഴിക്കേണ്ടത്? ലൈറ്റ്. ഓയിൽ ഓയിൽ അല്ലേ? ഇതിനകത്ത് ഒഴിക്കേണ്ട ഓയിലിന്റെ പേരെന്താണ്? ಇದನ್ನು ಉರಿಸುವಂತ ಒಂದು ಎಣ್ಣೆ ಹೆಸರೇನು? ഒലിവ് ഓയിൽ. ഒലിവ് എണ്ണ അല്ലേ? ಒಲಿವ್ ಆಯಿಲ್. ഇതിനകത്ത് ഒഴിക്കേണ്ട എണ്ണ ഒലിവ് എണ്ണ എന്നാണ് ഒലിവ് എണ്ണ. ഹല്ലേലൂയ. ഒലിവ് എണ്ണയാണ് ഇതിനകത്ത് ഒഴിക്കേണ്ടത്. ഒലിവ് ഓയിൽ എന്ന് ಹಾಕುವಂತದ್ದು. സ്വന്തം ഒരു സ്ഥലത്ത് ഒഴിച്ചാൽ എല്ലായിടത്തും ഇത് ഹോളോയാണ്. ഈ പൈപ്പുകളെല്ലാം ഹോളോയാണ്. ಈ ಪೈಪ್ಗಳೆಲ್ಲ ಹೋಲಾಗಿದೆ, ಒಂದ್ಸರಿ ಹಾಕಿದ್ರೆ ಎಲ್ಲ ಕಡೆಯಲ್ಲಿ ಅದು ಉರಿಯುತ್ತದೆ. നമ്മൾ വായിച്ചെന്താണ്? ನಾವು ಓದಿದೇನು? ഒരേ ആത്മാവിനാൽ ജ്ഞാനത്തിന്റെ വചനം, ಒಂದೇ ಆತ್ಮದೊಂದಿಗೆ ಜ್ಞಾನದ ವಚನ, അതേ ആത്മാവിനാൽ പരിജ്ഞാനത്തിന്റെ വചനം, ಅದೇ ಆತ್ಮದೊಂದಿಗೆ ಪರಿಜ್ಞಾನದ ವಾಕ್ಯ, അതേ ആത്മാവിനാൽ രോഗശാന്തി, ಅದೇ ಆತ್ಮದಲ್ಲಿ ರೋಗಶಾಂತಿ, അതേ ആത്മാവിനാൽ ബീജപ്രവൃത്തി, ಅದೇ ಆತ್ಮದಲ್ಲಿ ಅದ್ಭುತಗಳು, ഇതെല്ലാം പ്രവർത്തിക്കുന്ന ഒരേ ആത്മാവാണ്. ಈ ಆತ್ಮನು ಎಲ್ಲ ಕಾರ್ಯ ಮಾಡುವಂತ ಒಬ್ಬನೇ. അപ്പോൾ പരിശുദ്ധാത്മാവാകുന്ന ഒരേ ആത്മാവിനാലാണ് എല്ലാ ശുശ്രൂഷകളും നടക്കുന്നത്. ಪರಿಶುದ್ಧಾತ್ಮನೆಂಬ ಒಬ್ಬ ವ್ಯಕ್ತಿಯಿಂದಲೇ ಎಲ್ಲಾ ಸೇವೆಗಳ ಕಾರ್ಯ ನಡೆಯುವುದು. അപ്പോൾ വെളിപ്പാടുകാരനോട് ഞാൻ പറയുക, ಪ್ರಕಟಿಸಲ್ಪಡುವಂತ ವ್ಯಕ್ತಿಯೊಂದಿಗೆ ನಾನು ಹೇಳ್ತೀನಿ, എനിക്ക് പ്രവചനമുണ്ട്, ನನಗೆ ಪ್ರವಾದನೆ ವರ ಇದೆ, ഞാൻ നിന്നെക്കാൾ മൂത്തതാ, ನಾನು ನಿನಗಿಂತ ದೊಡ್ಡವನು. നടക്കുവോ? ಆಗ್ತದ? വെളിപ്പാട് കൊടുത്തതും ಪ್ರಕಟಣೆಯನ್ನು ಕೊಟ್ಟಿರುವ, പ്രവചനം കൊടുത്തതും ಪ್ರವಾದನೆ ವರ ಕೊಟ್ಟಿರುವ, രോഗശാന്തി ശുശ്രൂഷ കൊടുത്തതും ರೋಗ ಸೇವೆ ಮಾಡುವಂತ ವರ ಕೊಟ್ಟಿರುವ ഒരേ ആത്മാവാണ്. ಒಬ್ಬನೇ ಆತ್ಮ. മനസ്സിലായോ? ನಿಮಗೆ ಅರ್ಥ ಆಯ್ತಾ? അർത്ഥമായിതാ? ಅರ್ಥ ಆಯ್ತು. ವರಗಳು ಬೇರೆ ಬೇರೆ, ಆತ್ಮನ ಒಬ್ಬನೇ ಅಂತ. മനസ്സിലായോ? ഹല്ലേലൂയ. എന്ന് പറഞ്ഞതുപോലെ ಎಂದು ಹೇಳಿದ ಹಾಗೆ ഈ 7 നാളങ്ങളും കത്തണമെങ്കിൽ ಈ 7 ಅಲ್ಲಿ ದೀಪಸ್ತಂಭಗಳು ಕಟ್ಟಬೇಕಾದ್ರೆ ഒലിവെണ്ണയാണ് അതിന്റെ പ്രധാനം. ಒಲಿವ ಎಣ್ಣೆ ಬಹಳ ಪ್ರಧಾನ. നമ്മൾ വെളിപ്പാട് പുസ്തകത്തിൽ വായിച്ചതുപോലെ ನಾವು ಪ್ರಕಟಣೆ ಪುಸ್ತಕ ಓದಿದ ಹಾಗೆ സിംഹാസനത്തിൽ നിന്നും ಸಿಂಹಾಸನದಿಂದ മിന്നൽ നാദം ഇടിമുഴക്കം പുറപ്പെടുന്നു. ಆ ಒಂದು ನಾದಗಳು ಹೊರಪಡುವಾಗ ദൈവത്തിന്റെ 7 ആത്മാക്കളായ ದೇವರ 7 ಆತ್ಮಗಳ 7 ദീപങ്ങൾ തെളിയുന്നു. 7 ದೀಪಗಳು ಉರಿಯುತ್ತವೆ. 7 ആത്മാക്കളേതാ യെശയ്യാ 11 വായിച്ചു. 7 ಆತ್ಮಗಳು ದೇಶದ 11ರಲ್ಲಿ ಓದಿದೀವಿ. ഒന്നാമത്തെ യഹോവയുടെ ആത്മാവാണ്. ಒಂದನೇದಾಗಿ ಯೆಹೋವನ ಆತ್ಮ. ആ യഹോവയുടെ ആത്മാവുണ്ടെങ്കിൽ നമ്മൾ സുവിശേഷം പറയും. ಆ ಯೆಹೋವನ ಆತ್ಮ ಯಾರಿಗೆ ಅವರು ಮಾತ್ರ ಸುವಾರ್ತೆ ಹೇಳ್ತಾರೆ. Second one. ಎರಡನೇ യെശയ്യാ 11 ಜ್ಞಾನದ ಆತ್ಮ. 11. ആ ಯೆಶಾಯ 11. ಸ್ವಲ್ಪ ಆಚೆ ಈಚೆ. ವಿಶ್ವ. 11 ಬರುತ್ತದೆ. ಜ್ಞಾನ ವಿವೇಕದಾಯಕ ಆತ್ಮ, ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ, ಒಂದೊಂದೇ ಓದಬೇಕು ಅವರಿಗೆ. ഒന്നാമത്തെ യഹോവയുടെ ആത്മാവ്. ಒಂದು ಯೆಹೋವನ ಆತ್ಮ. ഈ ഓരോ ശാഖയും ഓരോ ആത്മാവാണ്. ಒಂದೊಂದು ಶಾಖೆ ಒಂದೊಂದು ಆತ್ಮವಾಗಿದೆ. ಇಲ್ಲಿ ಒಂದೊಂದು ಇದೆಯಲ್ಲ ಶಾಖೆ. ഒന്നാമത്തെ ആത്മാ യഹോവയുടെ ആത്മാവ്. ಒಂದು ಯೆಹೋವನ ಆತ್ಮ. ಅದರ ಸೂಚನೆ ಏನು ಗೊತ್ತಾ? ಇದೆ ಈ ಬೈಬಲ್ ವಾಕ್ಯನೇ. ಅದಕ್ಕೆ ಸುಮ್ಮನೆ ಅವರು ಊರಿಸ್ತಾರೆ ಕ್ಯಾಥಲಿಕ್. രണ്ടാമത്തെ ആത്മ ജ്ഞാനത്തിന്റെ ആത്മാവാണ്. ಎರಡನೇ ಆತ್ಮ ಉರಿತಾ ಇದೆಯಲ್ಲ, ಅದು ಜ್ಞಾನದ ಆತ್ಮ. മൂന്നാമത്തേത് വിവേകത്തിന്റെ ആത്മാവാണ്. ಮೂರನೇದು ವಿವೇಕದ ಆತ್ಮ. നാലാമത്തെ ആത്മാവ് ನಾಲ್ಕನೇ ಆತ್ಮ വായിച്ചു. ಆಲೋಚನಾ ಪರಾಕ್ರಮ ಹುಟ್ಟಿಸುವ ಆತ್ಮ. ಆತ್ಮಗಳು ಆಲೋಚನೆ ಪರ ಆತ್ಮಗಳನ್ನು ಹುಟ್ಟಿಸುವ ಆತ್ಮ. ಹೌದು. ഓരോന്ന് വായിച്ചു. ಇನ್ನೊಂದ್ಸರಿ ಓದಿ. ಯೆಹೋವನ ಆತ್ಮ. എല്ലാ ആത്മീയ ശുശ്രൂഷകൾക്ക് അടിസ്ഥാനമായിരിക്കുന്നത് ഒലിവെണ്ണയാണ്. ಈ ಎಲ್ಲ ಉರಿಯುವ ದೀಪಗಳಿಗೆ ಪ್ರಧಾನವಾಗಿರುವಂತದ್ದು ಒಲಿವ್ ಆಯಿಲ್. Praise the Lord. Praise the Lord. Hallelujah. എന്ന് പറഞ്ഞതുപോലെ ಎಂದು ಹೇಳಿದ ಹಾಗೆ ഒരേ ആത്മാവിനാലാണ് കൊരിന്ത്യലേഖനത്തിൽ പറയുന്നത് ജ്ഞാനവും പരിജ്ഞാനവും രോഗശാന്തിയും ഭൂതങ്ങളുടെ അധികാരവും എല്ലാം നടക്കുന്നത്. ಒಂದೇ ಆತ್ಮನ ಮೂಲಕವಾಗಿ ಪ್ರವಾದನೆ, ವರವು, ಭೂತಗಳನ್ನು ಓಡಿಸುವಂತದ್ದು, ದೆವ್ವಗಳನ್ನು ಬಿಡಿಸುವುದು ಎಲ್ಲವೂ ನಡೆಯುವಂತ ಒಂದು ಆತ್ಮ. Praise the Lord. Praise the Lord. അതുകൊണ്ട് ശുശ്രൂഷകൾ ചെയ്യുന്നവര് അന്യോന്യം എന്ത് ചെയ്യണം? അവര് ബഹുമാനമുള്ളവരായിരിക്കണം. ನೋಡಿ, ಅದಕ್ಕೆ ಸೇವೆ ಮಾಡುವವರು ಏನಾಗಿರ್ಬೇಕಂದ್ರೆ ಬಹುಮಾನ ಗೌರವವುಳ್ಳವರಾಗಿರ್ಬೇಕು. ശ്രദ്ധിക്കുക, പ്രവചനക്കാരനോട് വെളിപ്പാടുകാരൻ പറയാണ്, എനിക്കാണ് വെളിപ്പാട്, ഞാനാണ് വലിയ ശുശ്രൂഷകൻ. ನೋಡಿ, ಪ್ರವಾದನೆ ವರ ಇರುವವನು ಇನ್ನೊಂದು ಪ್ರಕಟಣೆ ಹೇಳುವವನಿಗೆ ಹೇಳ್ತಾನೆ, ನನ್ನದು ದೊಡ್ಡ ಸೇವೆ, ನಾನು ದೊಡ್ಡ ಸೇವಕ. അപ്പൊ സുവിശേഷം പറയാണ്, ಸುವಾರ್ತಿಕನ ಹೇಳ್ತಾನೆ, ഞാൻ ആ ദേശത്തെല്ലാം നടന്ന് സുവിശേഷം ನಾನು പറയുന്നത്. ದೇಶಕ್ಕೆಲ್ಲ ನಡ್ಕೊಂಡೋಗಿ ಸುವಾರ್ತೆ ಸಾರಿದ್ದೀನಿ. അതുകൊണ്ടാണ് ഇവിടെ കുറെ ആള് വന്നത്. ಅದಕ್ಕೆ ನಾನು ಇಲ್ಲಿ ತುಂಬಾ ಜನ ಬಂದ್ರು. ഹല്ലേലൂയ. അപ്പൊ ഏത് ശുശ്രൂഷയാണ് ചെറുത്?
ಆದರೆ ಯಾವುದು ದೊಡ್ಡದು ಯಾವುದು ಚಿಕ್ಕದು ಎಲ್ಲ ഒരുപോലെ ಎಲ್ಲ ಒಬ್ಬನ ಆತ್ಮ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಕೊಟ್ಟದ್ದು. Praise the Lord. Hallelujah. Hallelujah. അപ്പോൾ പൗലോസിന്റെ പ്രാർത്ഥന എന്താണ്? ಪೌಲನ ಪ್ರಾರ್ಥನೆ ಏನಾಗಿದೆ? കർത്താവേ ഈ ജനത്തിന് ಕರ್ತನೇ ಈ ಜನಗಳನ್ನು ജ്ഞാനം കൊടുക്കണം, ಜ್ಞಾನ ಕೊಡಬೇಕು, ജ്ഞാനം കൊടുക്കണം, ಪ್ರಜ್ಞಾನ ಕೊಡಬೇಕು, വിവേകം കൊടുക്കണം, ವಿವೇಕ ಕೊಡಬೇಕು, വെളിപ്പാട് കൊടുക്കണം, ಪ್ರಕಟಣೆ ಕೊಡಬೇಕು, അന്യഭാഷ കൊടുക്കണം, ಅನ್ಯಭಾಷೆ ಕೊಡಬೇಕು, വ്യാഖ്യാനിക്കാനുള്ള കൃപ കൊടുക്കണം, ವ್ಯಾಖ್ಯಾನಿಸುವ ಕೃಪೆ ಕೊಡಬೇಕು, പുസ്തകങ്ങളുടെ അധികാരം കൊടുക്കണം, ಪುಸ್ತಕಗಳ ಮೇಲೆ ಅಧಿಕಾರ എല്ലാ ಕೊಡಬೇಕು, ശുശ്രൂഷകളും കൊടുക്കണം. ಎಲ್ಲ ಸೇವೆಗಳನ್ನು ಕೊಡಬೇಕು. ഹല്ലേലൂയ. ഹല്ലേലൂയ. ഈ ഉപവാസ പ്രാർത്ഥന നമ്മൾ ചിലത് പ്രാർത്ഥിച്ചെടുക്കണം. ಈ ಉಪವಾಸ ಪ್ರಾರ್ಥನೆ ನಾವೆಲ್ಲವನ್ನು ಓದಿಕೊಳ್ಳುವ. ഹല്ലേലൂയ. ഹല്ലേലൂയ. നാം ഇന്ന് മുതൽ പ്രാർത്ഥിക്കണം. ನಾವು ಇನ್ನು ಪ್ರಾರ್ಥಿಸಿರಿ, ദൈവമേ, ದೇವರೇ, ഓരോ ശുശ്രൂഷകളെ എനിക്ക് തരണം. ಒಂದೊಂದು ಸೇವೆಗಳು ನನಗೆ ಕೊಡು. പഴയ നിയമത്തില് ಹಳೆಯ ಒಡಂಬಡಿಕೆಯಲ್ಲಿ ശമൂവേൽ പ്രവാചകന് ಸಾಮುವೇಲ ಪ್ರವಾದಿಯು 3 ശുശ്രൂഷകൾ അങ്ങ് കൊടുത്തല്ലേ? ಮೂರು ಸೇವೆಗಳು ಕೊಟ್ಟಿಯಲ್ಲ. എന്നാൽ അങ്ങയുടെ തങ്കച്ചോരയെ വീണ്ടെടുത്തല്ലേ ഞാന്? ಆ ವ್ಯಕ್ತಿಯಲ್ಲಿ ಆರಿಸಲ್ಪಟ್ಟವನಲ್ವ ನಾನು? എന്നാൽ എനിക്ക് എന്തുകൊണ്ട് തന്നുകൂടാ? ನನಗೆ ಕೂಡ ಏನು ಕೊಡು ചോദിക്കരുതോ? ಕೇಳಬೇಕು. ഓക്കെ ഹല്ലേലൂയ. ഓക്കെ. ഇനി കർത്താവ് എന്നെ ഇവിടെ വരുത്തുകയാണെങ്കിൽ നിങ്ങളുടെ ശുശ്രൂഷ പ്രാർത്ഥിച്ചെടുക്കണം. ಆಮೇಲೆ ನಾವು ಇಲ್ಲಿಂದ ಹೋಗುವವರೆಗೂ ದೇವರು ಏನಾದರೂ ನಿಮಗೆ ಕೃಪಾವರಗಳನ್ನು ಕೊಡಬೇಕು. ഹല്ലേലൂയ. ആഗ്രഹമുണ്ടോ? ಯಾರಿಗೆ ಆಸೆ ಇದೆ? ഇതുപോലെ പ്രാർത്ഥിക്കാം. ನಾನೀಗ ಪ್ರಾರ್ಥಿಸ್ತೇನೆ. Praise the Lord. Praise the Lord. ഹല്ലേലൂയ. ഹല്ലേലൂയ. ഒരു വാക്ക് ഞാൻ നിങ്ങൾക്ക് വേണ്ടി പ്രാർത്ഥിക്കട്ടെ. ನಾನು ನಿಮಗೋಸ್ಕರ ಪ್ರಾರ್ಥಿಸಲಿ. കർത്താവ് അപ്പോസ്തലനെ പൗലോസ് പ്രാർത്ഥിച്ചതുപോലെ ಕರ್ತನೇ ಅಪೊಸ್ತಲ ಪೌಲನು ಪ್ರಾರ್ಥಿಸಿದ ಹಾಗೆ കൊലോസിയർക്കും ಕೊಲೆಸಿಯವರಿಗೆ, ಲವೋದಿಕೆಯವರಿಗೂ, ജഡത്തിൽ എന്റെ മുഖം കണ്ടിട്ടില്ലാത്ത എല്ലാവർക്കും വേണ്ടി ಶರೀರದಲ್ಲಿ ನನ್ನ ಮುಖವನ್ನು ನೋಡದ ಎಲ್ಲರಿಗೋಸ್ಕರ ക്രിസ്തു എന്ന ദൈവമർമ്മത്തിന്റെ പരിജ്ഞാനവും ಕ್ರಿಸ್ತನ ದೇವರೆಂಬ ಪರಿಜ್ಞಾನವು, വിവേകപൂർണ്ണ സമ്പത്തും പ്രാപിപ്പാൻ ವಿವೇಕಪೂರ್ಣವಾದ ಸಂಪತ್ತು ಹೊಂದಿಕೊಳ್ಳಲು, സ്നേഹത്തിലേക്ക് വെച്ചിട്ട് ಒಂದು ಪ್ರೀತಿಯಲ್ಲಿ ವ್ಯಕ್ತವಾಗಿ ഹൃദയങ്ങൾക്ക് ആശ്വാസം ലഭിക്കണമേ. ಹೃದಯಗಳಲ್ಲಿ ಆಶ್ವಾಸನೆಗಳು ഈ ಲಭಿಸಲಿ, സഭയെ അനുഗ്രഹിക്കണമേ. ಈ ಸಭೆ ಅನುಗ್ರಹಿಸಲಿ, എല്ലാ കൃപാവരങ്ങളും പ്രാപിച്ചവരായി ಎಲ್ಲ ಕೃಪವರನ್ನು ഈ ಹೊಂದಿದವರಾಗಿ ദേശത്തിന് അനുഗ്രഹമായി ಈ തീരുവാൻ ದೇಶದ ಅನುಗ್ರಹವಾಗಿ ഈ തീರುವಾಗ സഭയെ അനുഗ്രഹിക്കണമേ. ಈ ಸಭೆಗಳನ್ನು ಅನುಗ್ರಹಿಸು. സൂക്ഷിക്കുന്ന ദേവാസിനെ സഹായിക്കണം, ನೀನು ಸೇವಕರನ್ನ ಸಂರಕ್ಷಿಸು, കുടുംബമായി മാനിക്കണം, ಕುಟುಂಬವಾಗಿ ಮಾನಿಸು, വിശ്വാസ മക്കളെ അനുഗ്രഹിക്കണം, ವಿಶ್ವಾಸಿ ಮಕ್ಕಳನ್ನು ಅನುಗ್ರಹಿಸು, പുതിയ പുതിയ വ്യക്തികൾ നടന്നു വരാൻ ಹೊಸ സഹായിക്കണം. ಹೊಸ ವ್ಯಕ್ತಿಗಳು ಬರುವಾಗಿ ಸಹಾಯ ಮಾಡು. യേശു കർത്താവിന്റെ നാമത്തിൽ തന്നെ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ആമേൻ. ಆಮೆನ್. ഈ 2 ദിവസം നിങ്ങളോടുകൂടി ആയിരിക്കാൻ എനിക്ക് ദൈവം തന്ന ഭാഗ്യത്തിനെ നന്ദിയോടെ സ്വന്തം ചെയ്യുന്നു. ಈ 2 ದಿವಸ ನಿಮ್ಮ ಮಧ್ಯದಲ್ಲಿ ಕಳೆಯುವಂತ ದೇವರು ಕೊಟ್ಟಿರುವ ಕೃಪೆಗಾಗಿ ವಂದನೆ ಸಲ್ಲಿಸ್ತೇನೆ. ഈ സഭയെ അനുവദിച്ച പ്രിയപ്പെട്ട കർത്താവിന്റെ ദാസൻ സഭയോട് നന്ദി അറിയിക്കുന്നു. ಈ ಒಂದು ಸಮಯವನ್ನು ನನಗೆ ಕೊಟ್ಟು ಅನುಗ್ರಹಿಸಲ್ಪಟ್ಟಂತ ದಾಸರಿಗೂ ನಾನು ಸ್ತೋತ್ರ ಸಲ್ಲಿಸ್ತೇನೆ. നിങ്ങളെ ഇനി എന്നെ ഓർത്ത് പ്രാർത്ഥിക്കണം. ನೀವು ನಮಗೋಸ್ಕರ ಪ್ರಾರ್ಥನೆ ಮಾಡಬೇಕು. എനിക്ക് വൈഫ് 3 കുഞ്ഞുങ്ങളാണുള്ളത്. ಅವರಿಗೆ ವೈಫು ಮತ್ತೆ 3 ಮಕ್ಕಳಿದ್ದಾರೆ. 2 പെൺകുട്ടികളും 1 ആണുമാണ്. ಎರಡು ಹೆಣ್ಣು ಮಕ್ಕಳು ಮತ್ತೆ ಒಬ್ಬರು ಹುಡುಗ. മൂത്ത മകള് BSc നഴ്സാണ്. അവരുടെ വിവാഹം കഴിഞ്ഞു, ജോലിയുണ്ട്. ದೊಡ್ಡ ಮಗಳು BSc ನರ್ಸ್, ಅವಳು ಮದುವೆ ಆಗಿದೆ, BSc ನರ್ಸ್ ಆಗಿದ್ದಾಳೆ, ജോലി ചെയ്യുന്നുണ്ട്. ಕೆಲಸ ಮಾಡ್ತಾ ಇದ್ದಾಳೆ. മകനുണ്ട്, വീട്ടിൽ നിന്നാണ് പഠിക്കുന്നത്. ಇನ್ನೊಬ್ಬ ಮಗನು ಮನೆಯಲ್ಲಿ ಕಲಿತಾ ಇದ್ದಾರೆ. മൂത്ത മകളുടെ ഹസ്ബൻഡ് ഗൾഫിലാണ്. ದೊಡ್ಡ ಒಂದು ಮಕ್ಕಳು ಹಸ್ಬೆಂಡ್ ಗಲ್ಫ್ ಅಲ್ಲಿ ಇದ್ದಾರೆ ಅವರು. രണ്ടാമത്തെ മോള് എഞ്ചിനീയറാണ്. ಇನ್ನೊಬ್ಳು ಎರಡನೇ ಅವಳು ಇಂಜಿನಿಯರ್ ಆಗಿದ್ದಾಳೆ. അവർ ട്രിവാൻഡ്രത്ത് ജോലി ചെയ്യുന്നു. ತ್ರಿವೇಂದ್ರಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, IT ഫീൽഡിലാണ്. IT ಫೀಲ್ಡ್ ಅಲ್ಲಿ ಇದ್ದಾರೆ. മൂന്നാമത് മോനാണ്. ಮೂರನೇ ಅವನು ಮಗನಾಗಿದ್ದಾನೆ. അവര് മറൈൻ എഞ്ചിനീയർ കഴിഞ്ഞിട്ട് ഇവിടെ മലേഷ്യയിൽ എയർ സ്റ്റഡീസ് പഠിക്കുക. ಮಲೇಷ್ಯಾದಲ್ಲಿ ಆಗ ಮಾತಾಡಿದ ನನ್ನೊಟ್ಟಿಗೆ ಅವರು ಅಲ್ಲಿ ಮಲೇಷ್ಯಾದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, എയർ സ്റ്റഡീസ് ಸ್ಟಡಿ ಮಾಡ್ತಾ ಇದ್ದಾರೆ, ಹೈಯರ್ ಸ್ಟಡಿ ಮಾಡ್ತಾ ಇದ್ದಾರೆ. മാസ്റ്ററുമായിട്ട് സംസാരിച്ചു. ನಾನು ಆಗ ಮಾತನಾಡಿದೆ ಮಗನಿಗೆ. വൈഫും സുവിശേഷകാര്യം ചെയ്യുന്നുണ്ട്. ಅವರ ಹೆಂಡತಿ ಸುವಾರ್ತಿಕ ಸೇವೆಯನ್ನು ಮಾಡ್ತಾ ಇದ್ದಾರೆ. നിങ്ങൾ ഞങ്ങളെ ഒന്ന് പ്രാർത്ഥിക്കണം. ನೀವು ನಮಗೋಸ್ಕರ ಪ್ರಾರ್ಥನೆ ಮಾಡಬೇಕು. ചിലൊക്കെ പറഞ്ഞു നോക്കും നമ്മൾ വലിയ ആളൊന്നും അല്ല. ನಾವೇನು ಇಲ್ಲಿ ಮಾತನಾಡಲಿಕ್ಕೆ ದೊಡ್ಡ ವ್ಯಕ್ತಿ ಅಂತಲ್ಲ. ഹല്ലേലൂയ. ಹಲ್ಲೆಲೂಯಾ. കർത്താവ് നമ്മളെ ഉപയോഗിക്കുന്നതിനായി ദൈവത്തെ സ്തുതിക്കുന്നു. ಕರ್ತನು ನಮ್ಮನ್ನು ಉಪಯೋಗಿಸುತ್ತಿರುವುದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ഞങ്ങളെ ഒന്ന് പ്രാർത്ഥിക്കണം. ನಮಗೋಸ್ಕರವಾಗಿ ಪ್ರಾರ್ಥಿಸಿರಿ, കർത്താവ് സഹായിക്കും. ಕರ್ತನು ಸಹಾಯ ಮಾಡಿ. ಆಮೆನ್. ನಾವೆಲ್ಲರ ಕುಟುಂಬಕ್ಕಾಗಿ ಸೇವೆಗಾಗಿ ಪ್ರಾರ್ಥನೆ ಮಾಡುವ. ಅವರ ಸಭೆ ಸೇವೆ ಮಾತ್ರ ಇಲ್ಲ, ಬೇರೆ ಬೇರೆ ಕಡೆಗಳಲ್ಲಿ ಸೇವೆಗಳನ್ನು, ಅಲ್ಲಿ ಸುವಾರ್ಥ ಸೇವೆಯನ್ನು, ಉಪದೇಶದ ಫೀಲ್ಡ್ ಅಲ್ಲಿ ಅವರು ಒಳ್ಳೆ ರೀತಿ ಅನೇಕ ರೀತಿಯ ಪ್ರಕಟಣೆಗಳನ್ನು ಹೇಳುವಂತ ಸೇವಕರಾಗಿದ್ದಾರೆ. ನಾವು ಪ್ರಾರ್ಥನೆ ಮಾಡುವ ಅವರ ಸೇವೆಗಾಗಿ, ಅವರ ಸೇವೆಗೆ ಅನೇಕ ಅನುಭವಗಳು. ಇವತ್ತು ಅವರು ಟೀಚಿಂಗ್ ಫೀಲ್ಡ್ ಅಲ್ಲಿ ನಮಗೆ ಅನೇಕ ವಿಷಯಗಳನ್ನು ಪ್ರವಾದನಾತ್ಮಕವಾಗಿ ಕೆಲವು ಹೇಳಿಕೊಟ್ರು. ಅದನ್ನೆಲ್ಲವನ್ನು ನಾವು ಗ್ರಹಿಸುವಂತೆ ಅನೇಕರು ಪ್ರಕಟಣೆ ಹೇಳಿ ಹೋಗ್ತಾರೆ. ಆದರೆ ಇವರು ಪ್ರಕಟಣೆ ಹೇಳಿ ಆನಂತರ ಅದರಲ್ಲಿ ಏನು ಮಾಡಬೇಕು, ಯಾವುದನ್ನು ಹೊಂದಿದ್ರೆ ಮಾತ್ರ ಸಭೆ ಮುಂದೆ ಹೋಗ್ತದೆ ಎಂಬುದಾಗಿ ಹೇಳಿದ್ರು. ಅಲ್ಲಿ ಅದರಿಂದ ಭಿನ್ನಾಭಿಪ್ರಾಯ, ಬೇಸರ, ಹೌದು ಇದು ಎಂಬುದನ್ನೆಲ್ಲವನ್ನು ಬಿಟ್ಟು ಇವತ್ತು ವಾಕ್ಯ ಕೇಳಿದ ಹಾಗೆ ದೇವರ ವಾಕ್ಯ ನನ್ನ ಎಚ್ಚರಿಸುತ್ತದೆ, ತಿರುತ್ತದೆ, ಸರಿಪಡಿಸುತ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಂಡು ನಾವು ಮುಂದೆ ಹೋಗುವುದಾದ್ರೆ ಖಂಡಿತವಾಗಿ ಆ ಒಂದು ಎಣಿಕೆಯಲ್ಲಿ ನಾವು ಇರ್ತೇವೆ. ಇಲ್ಲದಿದ್ದರೆ ಅವರು ಹೇಳಿದ ಹಾಗೆ ಆ ಎಣಿಕೆಯಲ್ಲಿ ನಾವು ತಪ್ಪಿ ಹೋಗುವವರಾಗಿದ್ದೇವೆ. ಪಾಸ್ಟಿಗಾಗಿ, ಅವರ ಸೇವೆಗಾಗಿ ನಾವೆಲ್ಲರೂ ಪ್ರಾರ್ಥನೆ ನಿಂತು ಪ್ರಾರ್ಥನೆ ಮಾಡುವ. ಅವರ ಕಡೆಗೆ ಕರಗಳನ್ನು ಚಾಚಿ ನಾವು ಪ್ರಾರ್ಥನೆ ಮಾಡುವ. ದೇವರೇ, ಅವರ ಸೇವೆಯನ್ನು ಅನುಗ್ರಹಿಸು. ಅವರು ಉತ್ತಮವಾಗಿ ಮುಂದಿನ ದಿವಸದಲ್ಲಿ ಸೇವೆಯಲ್ಲಿ ಮುಂದೆ ಹೋಗ್ಲಿಕ್ಕೆ ದೇವರ ಸಹಾಯ ಮಾಡಿ ಪೂರ್ಣವಾದ ಜ್ಞಾನ, ಬಲ,
ಕೃಪೆಯನ್ನು ಕೊಡುವಪ್ಪ. ಈ ಪ್ರಾಯದಲ್ಲೂ ಕೂಡ ದೇವರು ಎಷ್ಟೋ ಜನ ಮನೆಯಲ್ಲಿ ಅನಾರೋಗ್ಯದ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ದೇವರ ಸೇವೆಗೆ ಯಾವುದೇ ಒಂದು ತೊಂದರೆ ಇಲ್ಲದೆ ಇದುವರೆಗೆ ಅವರು ಕಾಪಾಡ್ತಾ ಬಲಪಡಿಸ್ತಾ ಪ್ರೀತಿ ಮಾಡ್ತಾ ಬಂದಿದ್ಯಾ. ಅನೇಕ ರೀತಿಯ ಕಾರ್ಯಗಳನ್ನು ಮಾಡ್ತಾ ಇದೆಯಾ. ಬೇರೆ ಬೇರೆ ಕಡೆಯಲ್ಲಿ ಬೇರೆಯವರಿದ್ರು ಕೂಡ ಕೆಲವು ಸೇವೆ ಮಾಡಿ ಅರ್ಥದಲ್ಲಿ ನಿಲ್ಲಿಸಿ ಹೋಗ್ತಾರೆ, ರಿಟರ್ನ್ ಎಂಬುದಾಗಿ ಹೇಳ್ತಾರೆ. ಆದ್ರೆ ದೇವರ ಸೇವೆಗೆ ನೀನು ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಅನೇಕ ಜ್ಞಾನವನ್ನು ಬುದ್ಧಿಯನ್ನು ತಿಳಿಸುವಂತ ಕೃಪೆಯನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ದರ್ಶನ ಪ್ರವಾದನೆಗೆ ಕೃಪೆಯೊಂದಿಗೆ ಇವರು ಇನ್ನೂ ಕೂಡ ನಡೆಸುವ ಸೇವೆ ವಿಸ್ತಾರವಾಗಲಿ. ಎಲ್ಲರೂ ಅನುಗ್ರಹಿಸಲ್ಪಡಲಿ. ಇವರನ್ನು ಎದುರಿಸುವವರು, ತೊಂದರೆ ಮಾಡುವವರು, ಅಡ್ಡಿ ಮಾಡುವವರು ಎಲ್ಲರೂ ಮಾರ್ಪಡಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸ್ವಾಮಿ. ಈ ಬೆಳಗಿನ ಸಾಯಂಕಾಲದ ವೇಳೆಯನ್ನು ಅನುಗ್ರಹಿಸು. 4 ದಿವಸದ ಪ್ರಯಾಣ ಅನುಗ್ರಹಿಸು ಸ್ವಾಮಿ. ಕರ್ತನೇ ನಿನ್ನ ಕೃಪೆಯನ್ನು ತುಂಬಿಸಿ ಬಲಪಡಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೆನ್ ಆಮೆನ್. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಒಟ್ಟಾಗಿರುವ ನನ್ನ ಮನವೇ ನನ್ನ ಸರ್ವೇಂದ್ರಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಲಿ. ಮನವೇ ಯೆಹೋವನನ್ನು ಕೊಂಡಾಡು, ಆತನ ಮಹಾಕೃಪೆಗಾಗಿ ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮೆಲ್ಲರನ್ನು ಅನುಗ್ರಹಿಸಲಿ. ಗಾಡ್ ಬ್ಲೆಸ್ ಆಲ್. ಪ್ರೈಸ್ ಗಾಡ್.